ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಬುಧ ಕೌಶಿಕ ಋಷಿ ವಿರಚಿತ ಶ್ರೀರಾಮರಕ್ಷಾ ಸ್ತೋತ್ರದ ಶ್ಲೋಕಗಳನ್ನು ಪಠಿಸುತ್ತಾ ಅಯೋಧ್ಯ ಸಂಭ್ರಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಕೋಟ್ಯಾಂತರ ಭಾರತೀಯರು 5 ಶತಮಾನಗಳಿಂದ ಪ್ರತೀಕ್ಷೆ ಮಾಡ್ತಾ ಇದ್ದಂತಹ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ, ಅದೇ ರೀತಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ನ ಭೂತೋ ನ ಭವಿಷ್ಯತಿ ಎಂಬಂತೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳು ಆಗಿದೆ. ಈಗಾಗಲೇ ಹಲವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಪಾಲ್ಗೊಳ್ಳೋದಕ್ಕೆ ಅಂತ ಅಯೋಧ್ಯೆಗೆ ಹೋಗಿದ್ದಾರೆ. ಇಡೀ ವಿಶ್ವದ ಚಿತ್ತ ಇಂದು ಭಾರತದತ್ತ ನೆಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. 1528ರಿಂದ ಇಂದಿನವರೆಗೂ ಕಾತರ ಕುತೂಹಲಗಳಿಗೆ ಶ್ರೀರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠೆ ತೆರೆಯನ್ನ ಎಳೆಯಲಿದೆ. ಈ ಭವ್ಯ ಕಾರ್ಯಕ್ರಮಕ್ಕೆ ಹಲವಾರು ರಾಜಕಾರಣಿಗಳು, ಉದ್ಯಮಿಗಳು, ಮಠಾಧೀಶರು, ಸಾಧು ಸಂತರು, ಅಧಿಕಾರಿಗಳು ಇವರೆಲ್ಲರನ್ನ, ಅದೇ ರೀತಿ ಚಿತ್ರತಾರೆಯರು, ಕ್ರೀಡಾ ತಾರೆಯರನ್ನ ಕೂಡ ಆಹ್ವಾನ ಮಾಡಲಾಗಿದೆ. ಈಗಾಗಲೇ 90% ವಿಐಪಿಗಳು ಅಯೋಧ್ಯೆಯನ್ನ ತಲುಪಿದ್ದಾರೆ. ಇನ್ನು ಕೆಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತಿರಸ್ಕರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇರ್ಲಿ, ಇದು ಕೂಡ ಒಂದು ಪುಣ್ಯದ ಫಲ. ಅಯೋಧ್ಯೆಗೆ ತೆರಳೋದು ಅಂತ ಹೇಳಿದ್ರೆ ನಮ್ಮ ಪುಣ್ಯದ ಫಲ ಅಂತಾನೆ ಹೇಳ್ಬೋದು. ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವ್ರತಸ್ಥ ಜಾನಕಿ ವಲ್ಲಭ ಶ್ರೀರಾಮನ ಈ ಭವ್ಯ ಮಂದಿರದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ನಾವು ಕೂಡ ಸಾಕ್ಷಿಗಳಾಗ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಸುಕೃತದ ಫಲ ಅಂತಾನೆ ಹೇಳ್ಬೋದು. ಈ ವರ್ಷದ ಆರಂಭ ಅಂದ್ರೆ 2024ರ ಆರಂಭದಿಂದ ಶ್ರೀರಾಮನೇ ಎಲ್ಲೆಲ್ಲೂ ರಾರಾಜಿಸ್ತಾ ಇದ್ದ. ಅದು ಸಾಮಾಜಿಕ ಮಾಧ್ಯಮಗಳಾಗಬಹುದು, ಪತ್ರಿಕೆಗಳಾಗಬಹುದು, ಎಲ್ಲ ಮೊಬೈಲ್ಗಳ ಸ್ಟೇಟಸ್ಗಳಲ್ಲಿ ಶ್ರೀರಾಮನೇ ರಾರಾಜಿಸ್ತಾ ಇದ್ದ. ಅಂಥ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ 5 ವರ್ಷದ ಬಾಲಕನ ರೂಪದ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಅದಕ್ಕೆ ನಮ್ಮ ರಾಜ್ಯದಿಂದನೇ ಕಲ್ಲು ಕೂಡ ಆಯ್ಕೆಯಾಗಿರೋದು. ಅದನ್ನು ಕೂಡ ಮೈಸೂರಿನ ಶಿಲ್ಪಿಯಾದಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರೋದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಂದಿನ ಅಯೋಧ್ಯ ಸಂಭ್ರಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಹಲವಾರು ಮುಖಂಡರು, ಗಣ್ಯರು, ಅದೇ ರೀತಿ ಅಯೋಧ್ಯ ರಾಮ ಮಂದಿರದ ಆ ಕರಸೇವೆಯಲ್ಲಿ ಪಾಲ್ಗೊಂಡಂತಹ ಕರಸೇವಕರು ಕೂಡ ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ನೀವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಕರೆ ಮಾಡ್ತಾ ಇರಿ. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ನಿಮ್ಮ TV ಸ್ಕ್ರೀನಲ್ಲಿ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರುವಂತಹ ವಿಡಿಯೋ ಬೇಲಾಡಿಯಲ್ಲಿ ಬಂದಿರುವಂತಹ ವಿಡಿಯೋ, ಬೇಲಾಡಿಯಿಂದ ನಮಗೆ ಸಿಕ್ಕಿರುವಂತಹ ವಿಡಿಯೋ. ಬೇಲಾಡಿಯ ಮಹೇಶ್ ಅನ್ನುವ ಭಕ್ತರು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಾಮನ ಪ್ರತಿಮೆಯನ್ನು ರಚಿಸಿ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠೆಗೆ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಭ್ರಮ ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಇಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಈ ರಾಮ ಜನ್ಮಭೂಮಿಯ ರಾಮ ಮಂದಿರದ ನಿರ್ಮಾಣದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. 35,000 ಭದ್ರತಾ ಸಿಬ್ಬಂದಿಗಳು ಅಯೋಧ್ಯೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೀದಿಗಳಲ್ಲಿ ರಾಮೋತ್ಸವದ ಸಂಭ್ರಮವಿದೆ. ಅಯೋಧ್ಯೆಯನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. 3 ಮಹಡಿಯ ಈ ರಾಮ ಮಂದಿರದಲ್ಲಿ ಈಗಾಗಲೇ 1ನೇ ಮಹಡಿ ಕಾರ್ಯ ಪೂರ್ಣ ಆಗಿದೆ. ಇನ್ನೇನು ಶೀಘ್ರದಲ್ಲಿ 2 ಮಹಡಿಯ ಕಾರ್ಯ ಕೂಡ ಮುಕ್ತಾಯಗೊಳ್ಳಲಿದೆ ಅಂತ ಹೇಳ್ಬೋದು. ಮೋದಿಯವರ ಜೊತೆ 15 ದಂಪತಿಗಳು ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನ ಅಯೋಧ್ಯೆಯಲ್ಲಿ ಕಲ್ಪಿಸಲಾಗ್ತಾ ಇದೆ. 10,000 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪರ್ವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಬೀದಿಗಳಲ್ಲಿ ರಾಮೋತ್ಸವ ಸಂಭ್ರಮ ಮನೆ ಮಾಡಿದೆ. ತ್ರೇತಾಯುಗದ ಗತ ವೈಭವವನ್ನು ಮರಳಿ ಅಯೋಧ್ಯೆಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದೆಷ್ಟೋ ಕೋಟಿ ರಾಮ ಭಕ್ತರ ಕನಸು ನನಸಾಗುವ ದಿನ ಇಂದು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ.
ರಾಮನ ಪ್ರತಿಷ್ಠಾಪನೆ ಮಾತ್ರವಲ್ಲ, ರಾಷ್ಟ್ರದ ಹಬ್ಬ ಎನ್ನುವಂತೆ ಎಲ್ಲ ಕಡೆಯೂ ಇದನ್ನ ಸಂಭ್ರಮಿಸಲಾಗ್ತಾ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಯೋಧ್ಯೆಯ ಹೂವಿನ ಅಲಂಕಾರ ಅಂತೂ ಕಣ್ಮನವನ್ನ ಸೆಳೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನಡೀಲಿಕ್ಕಿದೆ. ಆ ವೈಭವವನ್ನ ನಮ್ಮ ಟಿವಿಯ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ನೀವು ಕಣ್ಮನವನ್ನ ಸೆಳ್ಕೊಳ್ಬಹುದು. ನಮ್ಮೊಂದಿಗೆ ಹಲವಾರು ಗಣ್ಯರು ಪಾಲ್ಗೊಳ್ಳಿಕ್ಕಿದ್ದಾರೆ, ಕರಸೇವಕರು ಇದ್ದಾರೆ, ಅವರ ಅನುಭವಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ನೀವು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಬಹುದು. ರಾಮರಾಜ್ಯದ ಪರ್ವ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಯೋಧ್ಯೆಯಲ್ಲಿ. ಬೀದಿ ಬೀದಿಗಳಲ್ಲಿ ರಾಮೋತ್ಸವ ನಡೀತಾ ಇದೆ. ಮಾತ್ರವಲ್ಲ, ಇಡೀ ದೇಶದ ರಾಮ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಮ ಮಂದಿರಗಳಲ್ಲಿ ಭಜನೆಗಳು ನಡೀತಾ ಇದೆ. ಇಡೀ ದೇಶವೇ ನಮ್ಮೂರ ಹಬ್ಬ, ನಮ್ಮ ದೇಶದ ಹಬ್ಬ ಅನ್ನುವಂತೆ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆ ಪುಣ್ಯಭೂಮಿಯಲ್ಲಿ ದೇವಲೋಕ ಸೃಷ್ಟಿಯಾದಂಥ ಭಾವನೆ ಎಲ್ಲ ಭಕ್ತರಲ್ಲೂ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅಯೋಧ್ಯೆ ರಾಮ ಮಂದಿರ ಇದೆಯಲ್ಲ, ಇದರ ನಿರ್ಮಾಣ ಇದೇ ಮೊದಲಲ್ಲ. ಈ ಹಿಂದೆಯೂ ಕಟ್ಟಿ ಕೆಡವಿ ಮತ್ತೆ ಕಟ್ಟಲಾಗಿದೆ ಅಂತ ಇತಿಹಾಸ ಹೇಳ್ತಾ ಇದೆ. ಆದಿಪುರುಷನ ಶ್ರೀರಾಮನ ಅಯೋಧ್ಯೆಯ ವರ್ಣನೆ ಸುಭೀಕ್ಷವಾಗಿತ್ತು. ಆ ನೆಲೆ ಬಹಳಷ್ಟು ಕಲೆ ಸಂಸ್ಕೃತಿಯ ತಾಣವಾಗಿತ್ತು. ವಿಶ್ವಾಸ ಆನಂದದ ವೈಭವಯುಕ್ತ ರಾಮ ರಾಜ್ಯವಿತ್ತು ಅಂತ ಹೇಳಲಾಗ್ತಾ ಇದೆ. ರಾಮನ ನಂತರ ಮಾತ್ರ ಅಯೋಧ್ಯೆ ನಗರ ಕಳೆಗುಂದಲು ಆರಂಭವಾಗಿತ್ತು ಅಂತ ಇತಿಹಾಸ ಹೇಳುತ್ತಿದೆ. ಆ ನಂತರ ರಾಮನ ಮಗನಾದಂಥ ಕುಶ ಅಯೋಧ್ಯೆಯನ್ನ ಮರು ನಿರ್ಮಾಣ ಮಾಡಿದ, ಆ ವೈಭವವನ್ನ ವಾಪಸ್ ತಂದ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಕ್ಷೀಣಿಸಿದ ಅಯೋಧ್ಯ ನಗರಿಯ ವೈಭವ ಮತ್ತೆ ಕುಶನ ಆಡಳಿತ ಕಾಲದಲ್ಲಿ ಮರಳಿ ಬಂತು. ಸೂರ್ಯ ವಂಶದ ಕೊನೆಯ ಮಹಾರಾಜನಾದಂತಹ ಬೃಹದ್ಬಲನು ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಹತನಾಗುವವರೆಗೆ ರಾಮ ಮಂದಿರ ವೈಭವಯುತವಾಗಿ ಇತ್ತು ಆ ಕಾಲದಲ್ಲೂ ಕೂಡ. ಆ ನಂತರ ಅದರ ಒಂದು ಸೊರಗಲು, ಆ ರಾಮ ಮಂದಿರ ಸೊರಗೋದಕ್ಕೆ ಆರಂಭವಾಗುತ್ತೆ. ಆನಂತರ ರಾಜ ವಿಕ್ರಮಾದಿತ್ಯನ ಕಾಲದಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣವಾಗುತ್ತೆ. ಸುತ್ತಲೂ ಅರಣ್ಯದಿಂದ ಅಯೋಧ್ಯೆ ಅನ್ನೋದು ಕಾಣದೆ ಹೋಗಿರುತ್ತೆ. ದಟ್ಟ ಅರಣ್ಯ ವ್ಯಾಪಿಸಿಕೊಂಡಿರುತ್ತೆ. ಈ ಅರಣ್ಯವನ್ನ ಆ ಕ್ಷಣಕ್ಕೆ ಅಲ್ಲಿ ಬಂದಂಥ ರಾಜ ವಿಕ್ರಮಾದಿತ್ಯ ಗುರುತಿಸಿ ರಾಮ ಜನ್ಮಭೂಮಿ ಅನ್ನೋದನ್ನ ಕಂಡುಕೊಂಡು ಋಷಿ ಮುನಿಗಳಿಂದ ಆ ಸ್ಥಳದ ಮಹಿಮೆಯನ್ನ ತಿಳಿದುಕೊಂಡು ಅವನು ಪುನಃ ಅಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡ್ತಾನೆ. ಮತ್ತೆ ಆ ಪ್ರದೇಶದಲ್ಲಿ ರಾಮ ರಾಜ್ಯ ಸ್ಥಾಪಿತವಾಯಿತು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಆ ನಂತರ ಗುಪ್ತರ ಕಾಲದಲ್ಲೂ ಕೂಡ ಅಯೋಧ್ಯೆ ರಾಮ ಮಂದಿರ ಸುಭೀಕ್ಷೆಯಲ್ಲಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಅಲ್ಲಿಂದ ಹಲವರ ಕಾಳಜಿಯಲ್ಲಿದ್ದ ರಾಮ ಮಂದಿರ 14ನೇ ಶತಮಾನದಲ್ಲಿ ಅಪಾಯಕ್ಕೆ ಒಳಗಾಯಿತು ಅನ್ನೋದು ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರುವಂತಹದ್ದು. ಇನ್ನು ಉತ್ತರದ ಅಯೋಧ್ಯೆಯಿಂದ ದಕ್ಷಿಣದ ಕನ್ಯಾಕುಮಾರಿ ದಾಟಿ ಲಂಕೆಯವರೆಗೆ ಕುರುಹುಗಳಿಂದಲೇ ಅಸ್ತಿತ್ವವನ್ನು ಪಡೆದುಕೊಂಡಿರುವಂತಹ, ಸಾಕ್ಷೀಕರಿಸುವಂತಹ ರಾಮನ ಬದುಕು ನಮ್ಮೆಲ್ಲರಿಗೂ ಆದರ್ಶ ಅಂತಾನೆ ಹೇಳ್ಬೋದು. ಈ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಸಮರೋಪಾದಿಯಲ್ಲಿ ಕೆಲಸಗಳ ಆಗಿವೆ. 3 ಅಂತಸ್ತಿನ ರಾಮ ಮಂದಿರ ಕಾಮಗಾರಿ ಈಗಾಗಲೇ 90% ಪೂರ್ಣಗೊಂಡಿದೆ. ಕುಸುರಿ ಕಲೆ ಕಣ್ಮನ ಸೂರೆಗೊಳ್ಳುವಂತಿದೆ. ಭವ್ಯ ಸ್ತಂಭಗಳ ಮೇಲೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಇನ್ನು ಇದಕ್ಕೆ ಉಗ್ರರ ಬೆದರಿಕೆಯೂ ಇರುವ ಕಾರಣ ಬಿಗಿ ಭದ್ರತೆಯಲ್ಲಿ ಕಾಮಗಾರಿ ನಡೆದಿದೆ. ಮೊದಲ ಮಹಡಿ ಕಾಮಗಾರಿ ಪೂರ್ಣಗೊಂಡಾಗಿದೆ. ಉಳಿದ ಕಾಮಗಾರಿಗಳು ಅಷ್ಟೇ ವೇಗವಾಗಿ ನಡೀತಾ ಇದೆ. ನಿತ್ಯವೂ 1000ಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ವೀಕ್ಷಕರೇ, ಹಾಗಿದ್ರೆ ಬನ್ನಿ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಬ್ಬರು ಈ ರಾಮ ಮಂದಿರ ನಿರ್ಮಾಣಕ್ಕೆ ಕರಸೇವೆಯನ್ನ ಮಾಡಿರುವಂತಹ 1990ನೇ ಬ್ಯಾಚ್ನಲ್ಲಿ ಕರಸೇವೆಗೆ ಹೋದಂತಹ ಶ್ರೀ ಉಳ್ಳಾಲ ರತ್ನಾಕರ ನಾಯಕ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ 1992ನೇ ಬ್ಯಾಚ್ನಲ್ಲಿ ಕರಸೇವೆಯನ್ನ ಮಾಡಿದಂತಹ ನಾರಾಯಣಗುರು ವಿಚಾರ ವೇದಿಕೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಅವರು ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಪಾಲ್ಗೊಂಡಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ
90ನೇ ಬ್ಯಾಚಲ್ಲಿ ಪಾಲ್ಗೊಂಡಂತಹ ಶ್ರೀಯುತ ರತ್ನಾಕರ್ ನಾಯಕ್ ಅವರು ಹೇಳಿ, ನಿಮ್ಮ ಕರಸೇವೆಯ ಅನುಭವ ಹೇಗಿತ್ತು? ಕರಸೇವೆಯ ಅನುಭವಕ್ಕಿಂತ ಮುಂಚಿತವಾಗಿ ಇವತ್ತು 500 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆದು ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಸರಕಾರದ ದೌರ್ಜನ್ಯದಿಂದ ಕರಸೇವಕರು ತಮ್ಮ ಪ್ರಾಣ ಕೊಟ್ಟಿದ್ದಾರೆ. ಗೋಧ್ರಾದಲ್ಲಿ ರೈಲಿನಿಂದ ಮನೆಗೆ ಬಂದಂತಹ ಕರಸೇವಕರನ್ನು ದುಷ್ಕರ್ಮಿಗಳು ಜೀವಂತ ಸುಟ್ಟು ಅವರನ್ನು ಕೊಂದಿದ್ದಾರೆ. ಈ ಎಲ್ಲ ಆತ್ಮಗಳಿಗೆ ಇವತ್ತು ಶ್ರೀರಾಮನ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ದಿವಸದಲ್ಲಿ ಆತ್ಮಕ್ಕೆ ಮೋಕ್ಷ ಸಿಗಲಿ ಅಂತ ನಾನು ಮನಸಾ ಪ್ರಾರ್ಥಿಸ್ತೇನೆ. ಹಾಗೂ ನಮ್ಮ ವೀಕ್ಷಕರಿಗೂ ಕೂಡ ಮನೆಯಲ್ಲಿ ತಮ್ಮ ದೇವರ ಹತ್ರ ಈ ರೀತಿ ನಮ್ಮ ಹಿಂದೂ ಬಂಧುಗಳ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಎಂಬ ಪ್ರಾರ್ಥನೆ ಮಾಡಬೇಕು. ಮತ್ತು ಎಲ್ರಿಗೂ ಇವತ್ತಿನ ಈ ಮಹಾ ಒಂದು ಸನ್ನಿವೇಶದಲ್ಲಿ ನಾನು ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಇಡೀ ಭಾರತ ಅಂದರೆ ರಾಮ ಅಂದರೆ ಭಾರತ. ಆದ ಕಾರಣ ಎಲ್ಲ ಭಾರತವಾಸಿಗಳಿಗೆ 1.4 ಕೋಟಿ ಜನ ಮತ್ತು ವಿದೇಶದಲ್ಲಿರುವ ಭಾರತೀಯರು NRIಗಳು ಎಲ್ಲರೂ ಇವತ್ತು ಸಂಭ್ರಮ ಪಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಶ್ರೀರಾಮನ ಪ್ರತಿಷ್ಠೆಯ ಈ ಒಂದು ಶುಭ ಸಮಾರಂಭದಲ್ಲಿ ನಾನು ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೊಂದು ಹೋರಾಟ ಕಳೆದ ಹಲವು ವರ್ಷಗಳಿಂದ ನಡೀತಾ ಇತ್ತು. ನೀವು ಹೇಳಿದಿರಿ ಎಲ್ಲವನ್ನು, ಎಷ್ಟು ಸತಿ ಹುಡಿಯಾಗಿದೆ, ಎಷ್ಟು ಸತಿ ಪುನಃ ಕಟ್ಟಿದ್ದಾರೆ. ಪ್ರತಿಯೊಬ್ಬರು ಅದರಲ್ಲಿ ಕೇವಲ ಹಿಂದೂಗಳಂತಲ್ಲ, ನಮ್ಮ ಸಿಖ್ ಗುರುಗಳು ಸಹ ಬಂದು ರಾಮ ಮಂದಿರಗೋಸ್ಕರ ಹೋರಾಟ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಕೆಲವರು ಜಯ ಗಳಿಸಿದ್ದಾರೆ, ಕೆಲವರು ಜಯ ಗಳಿಸಲಿಲ್ಲ. ಈಗ ನಮ್ಮ ಸಂದರ್ಭದಲ್ಲಿ ನಾವು ಕನಸಿನಲ್ಲೂ ಎಣಿಸಲಿಲ್ಲ ರಾಮ ಮಂದಿರವನ್ನು ನೋಡ್ತೇವೆ. ಯಾಕಂತ ಹೇಳಿದರೆ ಈ ರಾಮ ಮಂದಿರಕ್ಕೆ ರಾಜಕೀಯ ಇಲ್ಲದಿದ್ದರೂ ಸಹ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದಿದ್ದರೆ ರಾಮ ಮಂದಿರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಒಂದು ಪ್ರಥಮವಾದ ಪ್ರಶ್ನೆಯನ್ನು ನನ್ನ ಮಾತು. ಕೋರ್ಟಿನಲ್ಲಿ ನಮಗೆ ಕೊಟ್ಟಿದ್ದಾರೆ, ನಾವೇನು ಬಲಾತ್ಕಾರ ಮಾಡಿ ತೆಗೆದುಕೊಂಡದಲ್ಲ. ಕೋರ್ಟಿನಲ್ಲಿ ಹೇಳಿದ್ದಾರೆ ಅದಕ್ಕೆ ಬೇಕಾದೆಲ್ಲ ಸಾಮಗ್ರಿಗಳನ್ನು ಸರ್ಕಾರ ಕಡೆಯಿಂದ, ಸಂಘ ಪರಿವಾರದ ಕಡೆಯಿಂದ, ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳು ಮತ್ತು ಪಂಡಿತರು ಕೊಟ್ಟಿದ್ದಾರೆ. ಹೋಗಿ ಅಲ್ಲಿ ಸಾಕ್ಷಿ ಹೇಳಿದ್ದಾರೆ. ಒಂದು ಸುಮಾರು ವರ್ಷ ಅದರ ಇದಾಗಿದೆ, ಹಾಗೆ ನಮಗೆ ಸಿಕ್ಕಿದೆ. ನಾವು ಕರಸೇವೆಗೆ ಅಲ್ಲಿ ಮಂದಿರ ಕಟ್ಟಲಿಕ್ಕೆ ಮತ್ತೆ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆ ಒಂದು ಪ್ರಯತ್ನ ಆಗಿತ್ತು 1990ರಲ್ಲಿ. 86ರಲ್ಲಿ ಪ್ರಥಮವಾಗಿ ಬೀಗ ತೆಗೀತು. ಅದು ಕೂಡ ಕೋರ್ಟ್ ಆಜ್ಞೆ ಪ್ರಕಾರ ತೆಗೆದದ್ದು ಇಲ್ಲದಿದ್ದ ಆ ದಿವಸನೇ ಹೋರಾಟ ಆಗ್ತಿತ್ತು. ನಮ್ಮದೊಂದು ಇದಿತ್ತು, ತಾಳ ಖೋಲೋ ಅಂತ ನಮ್ಮದು ಒಂದು ಹೋರಾಟ ಪ್ರಾರಂಭ ಆಗಲಿಕ್ಕಿತ್ತು. ಅದು ಜೋರಾಗ್ತದೆ ಅಂತ ಹೇಳಿ ಬಾಗಿಲನ್ನು ಬೀಗ ತೆಗೆದು ಕೋರ್ಟಿನ ಆಜ್ಞೆ ಪ್ರಕಾರ ಜನರಿಗೆ ನೋಡಲಿಕ್ಕೆ ಬಿಟ್ಟರು. ಅದಕ್ಕಿಂತ ಮುಂಚೆ ಸರ್ಕಾರದ ಕೋರ್ಟಿನ ಪ್ರಕಾರ ಅದು ರಾಮ ಮಂದಿರ ಅಂತ ಅದಕ್ಕೆ ರೆಕಗ್ನೈಸೇಷನ್, ಅದಕ್ಕೆ ಒಪ್ಪಿಗೆ ಸಿಕ್ಕಿ ಭಟ್ರು ಪೂಜಾರಿಗಳು ಒಳಗೆ ಹೋಗಿ ಪೂಜೆ ಮಾಡೋದು, ಪುನಃ ಬಂದು ಬಾಗಿಲು ಹಾಕೋದು. ಅವರಿಗೆ ಸಂಬಳ ಕೊಡೋದು ಯಾರು? ಸರ್ಕಾರ. ಈ ರೀತಿ ಇತ್ತು. ಹೊರಗೆ ಅಲ್ಲಿ ಅಖಂಡ ಪೂಜೆ ಭಜನೆ ನಡೀತಿತ್ತು. ಅದೊಂದು ಅಲ್ಲಿಯ ಉತ್ತರ ಪ್ರದೇಶ ಜನರಿಗೆ ನಾನು ನಿಜವಾಗಿ ಮೆಚ್ಚುತ್ತೇನೆ. ಯಾಕಂದರೆ ರಾತ್ರಿ ಹಗಲು ನಮಗೆ ಇಲ್ಲಿ ಸಪ್ತಾಹ ಮಾಡಿದರೆ ನಮಗೆ ಜನ ಸಿಕ್ಕುವುದಿಲ್ಲ. ಇದು ನಿಜವಾದ ಸಂಗತಿ. ಅಲ್ಲಿ ರಾತ್ರಿ ಹಗಲು ರಾಮನ ಮಂದಿರದ ಎದುರು ಕಟ್ಟೆಯಲ್ಲಿ ಕೂತು ಅವರು ಭಜನೆ ಮಾಡ್ತಾ ಇದ್ರು. ಆದ ನಂತರ ಬೀಗ ತೆಗೆದ ನಂತರ ಪುನಃ ಜನ ಹೋಗಿ ನೋಡಿ ಬರ್ತಿದ್ರು. ಅದು ನಮಗೆ ಸಿಕ್ಕಬೇಕು ಎನ್ನುವಗೋಸ್ಕರ ಒಂದು ಹೋರಾಟ 1990ರಲ್ಲಿ ಇಡೀ ದೇಶದಲ್ಲಿ ಆಯಿತು. ಆ ಸಮಯದಲ್ಲಿ ಪ್ರಥಮವಾಗಿ ಹೇಳ್ತಿದ್ರು, ಅಲ್ಲಿ ಹೋಗೋದು, ಸರುವಿ ನದಿಯಿಂದ ಹೊಯ್ಗೆ ತರುವುದು, ಅಲ್ಲಿ ಹಾಕೋದು, ಈ ರೀತಿಯ ಕರಸೇವೆ ಅಂತ ಇತ್ತು. ಕಡೆಗೆ ಕ್ರಮೇಣ ಏನಾಯ್ತಂದರೆ ವಿರೋಧ ಜಾಸ್ತಿ ಆಯಿತು. ಅದೇ ರೀತಿ ಅದರ ಪರವಾಗಿಯೂ ಜಾಸ್ತಿ ಆಯಿತು. ಯಾವಾಗಲೂ ರಾಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ, ರಾವಣ ಅಷ್ಟೇ ದೊಡ್ಡ ದುಶ್ಮನ ಇದ್ದ ಕಾರಣ ಮಾತ್ರ ರಾಮ ಇನ್ನೊಂದು ಜಾಸ್ತಿ ಅಷ್ಟು ವಿರೋಧ ಬಂದ ಕಾರಣ ಜನರಲ್ಲಿ ಕೂಡ ಒಂದು ಉಮೇದು ಬಂತು, ಯುವಕರಲ್ಲಿ ಒಂದು ಕಿಚ್ಚು ಬಂತು. ನಾವು ನಮ್ಮ ದೇಶದಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ, ಬಹುಸಂಖ್ಯಾತವಾಗಿ ಹಿಂದೂಗಳಿರುವ ಸ್ಥಳದಲ್ಲಿ ನಾವು ಬೇಡಬೇಕಾ ನಮ್ಮ ರಾಮನ ಸ್ಥಳಕ್ಕೆ? ಕೆಲವರು ಕೇಳ್ತಾರೆ, ಈಗ ರಾಜಕೀಯ ಇಷ್ಟು ಯಾಕೆ ಲೇಟ್ ಮಾಡಿದ್ದು, ಈಗ ರಾಜಕೀಯ ಉಂಟಂತ ನೀವು? ಅದಕ್ಕೆ ಕಾನೂನು ಇದೆಯಲ್ಲ. ನಾವು ಸಂವಿಧಾನವನ್ನು ಒಪ್ಪಿ ಕೆಲಸ ಮಾಡುವಾಗ ಅದನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾವು ಅಲ್ಲಿ ಹೋಗಿ ಏನಂತ ಹೇಳಿದರೆ, ನಮ್ಗೆ ಹೇಳಿದ್ರು ನೀವು ಅಲ್ಲಿ ಹೋಗಿ ಕುತ್ಕೊಳ್ಬೇಕು. ಯಾಕಂದರೆ ಒಂದು ಸರ್ಕಾರಕ್ಕೆ ಪ್ರೆಷರ್ ಬೀಳಬೇಕು, ಒತ್ತಡ ಬೀಳಬೇಕು, ಜನ ಎದ್ದಿದ್ದಾರೆ ಅಂತ. ಅಲ್ಲೇನು ಹುಡಿ ಮಾಡುವಂಥ ಆಲೋಚನೆ ಇರಲಿಲ್ಲ.
ನಾವು ಹೋಗೋ 90ರಲ್ಲಿ ಹೋಗಿ ಶಾಂತಿಯುತವಾಗಿಯೇ ನಡೀತಾ ಅಲ್ಲಿ ಹೋಗಿ ಕುತ್ಕೊಳ್ಬೇಕು, ಭಜನೆ ಮಾಡಬೇಕು, ಹೋಗಿ ಕುತ್ಕೊಳ್ಬೇಕು. ಪುನಃ ಅವರು ಇದು ಪುನಃ ಎಷ್ಟು ದಿವಸ ಗೊತ್ತಿಲ್ಲ. ಆಗ ಅದು ಈಗ ಒಬ್ರು ಉಪವಾಸ ಮಾಡ್ತಾ ಅಂತ ಹೇಳಿ ಅವ್ರು ಸಾಯುವವರೆಗೆ ಬಿಡ್ತಾರೆ. ಸರ್ಕಾರದವ್ರು ಬಂದು ರಾಜಿ ಮಾಡಿ ಒಂದು ಇದಕ್ಕೆ ಬರ್ತಾರೆ, ಯಾವುದಕ್ಕೆ ಎಂತ ಅದಕ್ಕೆ ಒಪ್ಪಂದಕ್ಕೆ ಬರ್ತಾರೆ. ಹಾಗೆ ನಾನು ಇಲ್ಲಿಂದ ಮಂಗಳೂರಿನಿಂದ ಹೊರಟ ಟೀಮ್ನಲ್ಲಿ ಪ್ರಥಮ ಅಕ್ಟೋಬರ್ 1990 ಅಕ್ಟೋಬರ್ 22ಕ್ಕೆ ಫಸ್ಟ್ ಬ್ಯಾಚ್ ನಮ್ಮಲ್ಲೆಲ್ಲ ಹಿರಿಯರಿದ್ದು, ನಿಮ್ಮ ಜ್ಯೋತಿ ರಘುವೀರ್ ನಾಯ್ಕರು, ಮತ್ತು ನಿಮ್ಮ BMS ಇದ್ದು ಕೊರ್ಗಪಣ್ಣ, ಮತ್ತು ನಮ್ಮ ಇನ್ನೊಬ್ಬರು ಕೃಷ್ಣಪ್ಪ ಪೂಜಾರಿ, ಮತ್ತು ಇನ್ನು ಕೆಲವರೆಲ್ಲ ಹಿರಿಯರು, ಅವರೆಲ್ಲ ಭಾರಿ ಉಮೇದಿನಲ್ಲಿ. ಮತ್ತು ನಾನಿದ್ದೆ ಅದರಲ್ಲಿ, ಯೋಗೀಶ್ ಭಟ್ರಿದ್ದರು. ಹಾಗೆ ಹಲವು 22 ಮಂದಿ ಟ್ರೈನ್ನಲ್ಲಿ 4:15 ಗಂಟೆ ಬೆಳಿಗ್ಗೆ ಹೊರಟೆವು. ಆಗ ಈಗಿನಾಗ ಮೊಬೈಲ್ ಎಲ್ಲ ಇಲ್ಲ, ಫೋಟೋ ತೆಗಿಲಿಕ್ಕೆ, ರೆಕಾರ್ಡ್ ಮಾಡಲಿಕ್ಕೆ. ನಮಗೆ ಆಗ ಎಂಥದ್ದು ಫೋನು, ಈಗ ಎಂಥದ್ದು ಒಂದು ಸಣ್ಣ ಒಂದು ಟ್ಯೂಬ್ ಮಾಡೋದಕ್ಕೂ ಅವನು ದಾನ ಕೊಟ್ಟರೆ 22 ರೂಪಾಯಿದು ಮೊಬೈಲ್ನಲ್ಲಿ ಹಾಕ್ತಾರೆ. ಈಗ ನಮಗೆ ಹಾಗೇನಿಲ್ಲ. ನಾವು ಮಾಡೋದು ಯಾವುದೇ ಕೆಲಸಕ್ಕೆ ನಾನು ಹೇಳಿ ತಮಾಷೆ ಮಾಡ್ಲಿಕ್ಕುಂಟು. ನಮ್ಮ ಮೊಮ್ಮಕ್ಕಳು ಹೇಳಿದ ವ್ಯಾಪಾರ ಮುಂದಕ್ಕೆ ಅಜ್ಜ ರೈಲೇ ಬಿಡುದು ಅಂತ. ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಮಾಡ್ಲಿಕ್ಕೆ ದೇವರದಲ್ಲಿ ಎಲ್ಲ ಸಂಘಟನೆಯಲ್ಲಿ ನಮ್ಮ ಇದರಲ್ಲಿ ಆ ಪರಿವಾರದಲ್ಲಿ ನಾನು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೇನೆ. ಆಗಲೇ ಅದಕ್ಕೆ ವಿಷಯ ನಮಗೆ ಬೇಸರ ಇಲ್ಲ. ನಾವು ಯಾವುದೇ ಆಸೆ ಪಟ್ಟು ಕೆಲಸ ಮಾಡಿದವರಲ್ಲ. ನಮ್ಮ ಸಂಘಟನೆ ಬೆಳಿಬೇಕು, ನಮ್ಮ ಹಿಂದುತ್ವ ಇಲ್ಲಿ ಉಳಿಬೇಕು ಅನ್ನೋಗೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಕೆಲಸ ಮಾಡಿದ. ಆದ ಕಾರಣ ನಮ್ಗೆ ಅದರಲ್ಲಿ ಏನು ಬೇಸರ ಇಲ್ಲ. ನಮಗೆಲ್ಲ ರೇಡಿಯೋ ಇತ್ತು. ಆಗ ರೇಡಿಯೋದಲ್ಲಿ ಬರ್ತಾ ಆಯಿತು ನ್ಯೂಸು. ನಿಮ್ಮ ಬಿಹಾರ್ನ ಹತ್ರ ಗಡಿಯಲ್ಲಿ ಆಗಲೇ ಫೈರಿಂಗ್ ಆಗಿದೆ, ಅಲ್ಲಿ ಮುಲಾಯಂ ಸಿಂಗ್ ಹೇಳಿದ್ದಾನೆ, ಒಂದು ಹಕ್ಕಿ ರೆಕ್ಕೆ ಹೊಡಿಲಿಕ್ಕೆ ಬಿಡುವುದಿಲ್ಲ, ಸುತ್ತು ಕೋಟೆ ಮಾಡಿದ್ದಾನೆ, ಈ ರೀತಿ ಎಲ್ಲ ನಮಗೆ ಬರ್ತದೆ. ಆಗ ನಾವು ಮಾನಸಿಕವಾಗಿ ಸಿದ್ಧರಾದೇವೇನಂತ ಹೇಳಿದರೆ, ಹೋರಾಟ ಖಂಡಿತ ಇಲ್ಲಿ ಹೇಳಿದಾಗೆ, ಸಂಘನಿಕೇತನದಲ್ಲಿ ಹೇಳಿದಾಗೆ ಖಾಲಿ ಹೊಯ್ಗೆ ತಗೊಂಡು ಹೋಗಿ ಹಾಕಿ ಕರಸೇವೆ ಮಾಡೋದಲ್ಲ, ಹೋರಾಟ ಖಂಡಿತ ಇದನ್ನು ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡೆವು. ಮಧ್ಯಪ್ರದೇಶದ ಹತ್ತಿರ ಬರುವಾಗ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಪೊಲೀಸರು ನಿಲ್ಲಿಸಿ, ಕರಸೇವಕರು ನೋಡೋ ಗೊತ್ತಾಗ್ತದೆ, ಹಿಂಡು ಇರ್ತಾರೆ, ಕೇಸರಿ ಫ್ಲಾಗ್ ಆಗ್ತದೆ. ಮತ್ತು ನಮ್ಮವರು ಬೊಬ್ಬೆ ಜೈ ಶ್ರೀರಾಮ್ ಘೋಷಣೆ ಇದ್ದದ್ದೇ ಅದು ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ, ನಿಲ್ಲಿಸ್ಲಿಕ್ಕೂ ಬಾರದು. ಎಲ್ಲ ಹಿಡಿದು ಕೆಳಗಿಳಿಸಿ ತಗೊಂಡು ಹೋಗ್ತಿದ್ರು. ಅಂದರೆ ಉತ್ತರ ಪ್ರದೇಶ ಒಳಗೋಗ್ಲಿಕ್ಕೆ ಬಿಡ್ತಿರಲಿಲ್ಲ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರದು, ಸ್ಟೇಟ್ ಗೌರ್ಮೆಂಟ್ ನಮಗೆ ವಿರೋಧ. ಆಗ ನಾವೊಂದು 3-4 ಮಂದಿ ಏನು ಮಾಡಿದ್ವಿ ಅಂದರೆ, ಹಿಂದಿನ ಬಾಗಿ ರೈಲಿನಿಂದ ಇಳಿದು ರೈಲ್ವೆ ಕೌಂಟ್ರಿಗೆ ಹೋಗಿ AC ಟಿಕೆಟ್ ತಗೊಂಡೆವು. AC ಟಿಕೆಟ್ ತಗೊಂಡು AC ಬೋಗಿಯಲ್ಲಿ ಕೂತ್ಕೊಂಡು, ನಮಗೆ ಒಳಗಿನಿಂದ ಹೊರಗೆ ಕಾಣ್ತದೆ, ಅದು ಹೊರಗಿನ ನಾವು ಕಾಣೋದಿಲ್ಲ. ಕಡೆಗೆ ಎಲ್ಲಿಯಾದರೂ ಕೂಡ ನಿಮ್ಮ ತ್ರಿವೇಣಿ ಸಂಗಮ ಹತ್ರ ಹೋಗುವಾಗ ರೈಲಿನಿಂದ ಇಳಿದೆವು ನಾವು. ಅಲ್ಲಿ 7 ಬಾಗಿಲು ಉಂಟು ಅದಕ್ಕೆ, ಆ ರೈಲ್ವೆ ಸ್ಟೇಷನ್ಗೆ. ಅದರಲ್ಲಿ 6ರಲ್ಲಿ ಕರ್ಫ್ಯೂ. ಒಂದು ರೈಲ್ವೆ ಇದಕ್ಕೆ ಗಂಗಾ ತೀರಕ್ಕೆ ಹೋಗೋದು ತ್ರಿವೇಣಿ ಸಂಗಮಕ್ಕೆ, ಅದೊಂದು ಓಪನ್ ಇತ್ತು. ಅಲ್ಲಿಂದ ಇಳಿದು ನಾವು ಹೋದೆವು. ಅಲ್ಲಿ ಕೂಡ ಗಲಾಟೆ ಆಗ್ತಿತ್ತು, ಬಾಂಬ್ ಬಿತ್ತು, ಓಡ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗೋದು, ನಾವು ಕೂಡ ಓಡುದು. ಒಟ್ಟರೆ ಜನ ಓಡ್ತಾರೆ, ನಾವು ಓಡುದು, ಮತ್ತೆ ಬೇರೆ ಅಲ್ಲಿ ಉಪಾಯ ಇಲ್ಲ. ಆದರೆ ಒಂದು ಗೊತ್ತಿತ್ತು, ಅಲ್ಲಿ ನಿಮ್ಮ ಗಂಗಾ ತೀರದಲ್ಲಿ ಕಾಶಿ ಮಠ ಉಂಟಂತ ಗೊತ್ತಿತ್ತು. ಕಾಶಿ ಮಠ ಉಂಟಂತ ನಮ್ಗೆ ಗೊತ್ತಿತ್ತು. ಕಡೆಗೆ ಹುಡುಕಿ ಕಾಶಿ ಮಠಕ್ಕೆ ಹೋದೆವು. ಅಲ್ಲಿ ನಮ್ಗೆ ಒಳ್ಳೆಯವರು ಸ್ವಾಗತ ಕೊಟ್ಟರು. ಮರು ದಿವಸ ನಾವು ನದಿ ಸ್ನಾನ ಎಲ್ಲ ಮಾಡಿ ಅಲ್ಲಿ ಬಂದೆವು. ಕಡೆಗೆ ಸಾಯಂಕಾಲ ಆಗುವಾಗ ನಮಗೆ ಸುದ್ದಿ ಬಂತು, ಉಮಾಶ್ರೀ ಭಾರತಿಯವರು ಇಲ್ಲಿಂದ ಕ್ರಾಸ್ ಮಾಡಿ ಇದನ್ನು ಹಿಡ್ಕೊಂಡು ಹೋಗ್ತಾರೆ, ಯಾವುದು ನಮ್ಮ ಕಾರ್ಯಸೇವಕರ ಒಂದು ಇದನ್ನು ಅದು ಪಾದಯಾತ್ರೆ ಮಾಡ್ತಾರೆ. ಬೇರೆ ಉಪಾಯ ಇಲ್ಲ. ಅಷ್ಟು ಅಲ್ಲಿ ಮಧ್ಯದಲ್ಲಿ ಮಾರ್ಗ ಎಲ್ಲ ಅಗ್ದು ಹಾಕಿದ್ರು, ವೆಹಿಕಲ್ ಹೋಗ್ಲಿಕ್ಕೆ ಅಗ್ದು ಹಾಕಿದ್ರು, ಎಲ್ಲ ಬ್ಯಾರಿಗೇಡ್ಸ್ ಹಾಕಿದ್ರು. ಒಂದು ರೀತಿ ಯುದ್ಧದ ವಾತಾವರಣ. ನಾವು ಕಡೆಗೆ ನಾನೆಂತ ಭಾವಿಸಿದೆ, ಇಲ್ಲೆಲ್ಲ ನಾವು ಇದು ಮಾಡುವಾಗ ನಿಮ್ಮ ಇಲ್ಲಿ ಅರೆಸ್ಟ್ ಮಾಡಿದರೆ ಗೌರ್ಮೆಂಟ್ ಕಾಲೇಜಿನ ಹತ್ರ ತಗೊಂಡು ಹೋಗಿ ಗೌರ್ಮೆಂಟ್ ಇಲ್ಲಿ DC ಆಫೀಸ್ ಹತ್ರ ಬಿಡ್ತಾರೆ, ಅರೆಸ್ಟ್ ಅಂದ್ರೆ ಅಷ್ಟೇ. ಅದಕ್ಕೆ ಇಷ್ಟು 1000 ಮಂದಿನ ಹೇಗೆ ಅವರು ಜೈಲಿನಲ್ಲಿ ಹಾಕೋದು? ಹಾಗೆ ನಾವು ಹೋಗುವಾಗ ದುಡ್ಡೆಲ್ಲ ತಗೊಂಡು ಹೋಗ್ಲಿಲ್ಲ. ಪೊಲೀಸರು ಹೇಳ್ದು ತೆಗೆದುಕೊಳ್ಳೋದು ಬೇಡ ಅಂತೇಳಿ ಒಂದು ಚೀಲ ಇತ್ತು, ಅದರಲ್ಲಿ ಒಂದು ಚಾಪೆ, ಪಕ್ಕದಲ್ಲಿ ಅದು ಮಲಗಲಿಕ್ಕಿದ್ರೆ ಒಂದು ಹೊರಿಲಿಕ್ಕೆ ಬೇಕಲ್ಲ, ಚಳಿ ಕಂಡಾವಟ್ಟೆ, ಒಂದು ತಟ್ಟೆ ನಮ್ಮ ಬೆಳಿಗ್ಗೆನ ಕೆಲಸಕ್ಕೆ ಬೇಕಾದಿತ್ತಂತೆ. ಈ 2 ಐಟಮ್ ಹಿಡಿದುಕೊಂಡು ನಾನು ಅಲ್ಲಿ ಹೋದ ನಂತರ ಅವರು ನಮ್ಮನ್ನು ಹಿಡಿದುಕೊಂಡು ಬಸ್ಸಿಗೆ ಹಾಕಿದ್ವು. ಹಾಕಿ ಸೀದಾ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಹಿಂದೆ ತಂದು ಬಿಡಬೇಕಿತ್ತು ನಮಗೆ ಮಧ್ಯಪ್ರದೇಶದಲ್ಲಿ. ಉತ್ತರ ಪ್ರದೇಶ ತಗೊಂಡು ಹೋಗಿ ಅಲ್ಲಿ ಪ್ರತಾಪ್ಗಢದಲ್ಲಿ ಒಂದು ಕಾಲೇಜ್ ಇತ್ತು, ಅಲ್ಲಿ ಹೋಗಿ ನಮ್ಮನ್ನು ಬಿಟ್ಟರು. ದೊಡ್ಡ ಕಾಲೇಜ್, ಹೈಟ್. ಅಲ್ಲಿ ಒಳಗೆ ಹೋಗಿ ನೋಡುವಾಗ ಅಲ್ಲಿ ಪೇಜಾವರ ಶ್ರೀಗಳಿದ್ರು, ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಮಿಗಳಲ್ಲಿದ್ದರು. ನಾವು ಹೋಗಿ ಅವರಿಗೆ ಕೈ ಮುಗ್ದು ಅವ್ರಿಗೆ ಭಾರಿ ಖುಷಿ ಆಯಿತು. ಕಡೆಗೆ ನಾವು ಮಾತಾಡೋಗ ರಾತ್ರಿ ಹೇಳಿದ್ರು, ನಾಳೆ ನಾವು ಒಂದು ಪಾದಯಾತ್ರೆ ಮಾಡುವ, ಇಲ್ಲಿ ಕೂತ್ಕೊಂಡು ಪ್ರಯೋಜನ ಇಲ್ಲ, ನಮ್ಮ ದೇವರೆಲ್ಲ ಉಂಟು, ನಾವು ಹಿಡಿದುಕೊಂಡು ನಾವೆಲ್ಲ ನಿಮ್ಮೊಟ್ಟಿಗೆ ಬರ್ತೀವಿ ಸ್ವಾಮೀಜಿ, ಹೊರಡುವ. ಸರ್, ನಿಮ್ಮ ಹತ್ರ ಇನ್ನಷ್ಟು ವಿಷಯಗಳನ್ನು ನಾನು ತಿಳಿದುಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ.
ಅಯೋಧ್ಯ ರಾಮ ಮಂದಿರದಿಂದ ಅಂತ ಹೇಳ್ಬೋದು. ರಾಮ ಮಂದಿರದಲ್ಲಿ 12:20 ರಾಮನಿಗೆ ಪೂಜೆ ಆರಂಭವಾಗಲಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಮಧ್ಯಾಹ್ನ 12:20 12:29 12:30 ನಡುವಿನ 84 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಇದೊಂದು ಅಮೃತ ಗಳಿಗೆ, ಅಭಿಜಿತ್ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ ಅನ್ನೋ ಮಾಹಿತಿ ನಮಗೀಗ ಲಭಿಸ್ತಾ ಇದೆ. ಗರ್ಭಗುಡಿಯಲ್ಲಿ 81 ಕಲಶಗಳ ನೀರಿನಿಂದ ಶುದ್ಧೀಕರಣವನ್ನ ಮಾಡಲಾಗುತ್ತೆ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ವಿಗ್ರಹದ ಪ್ರತಿಷ್ಠೆ ಕಾರ್ಯ ಸೋಮವಾರ ಮುಗಿದಿದೆ. ಇಂದು ನಡೀತಾ ಇರೋದು ಪ್ರಾಣ ಪ್ರತಿಷ್ಠೆ. ಸೀತೆಯ ಜನ್ಮಸ್ಥಳದಿಂದ ತರಲಾದ ನೀರಿನಿಂದ ಶುದ್ಧಿ ಕಾರ್ಯಗಳು ರಾಮನ ಗರ್ಭಗುಡಿಯಲ್ಲಿ ನಡೀಲಿಕ್ಕಿದೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಯಜಮಾನರಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಶ್ರೀರಾಮನಿಗೆ ಪೂಜೆ ಸಲ್ಲಿಕೆಯಾಗುತ್ತೆ. ಮೋದಿಯವರ ಜೊತೆಗೆ ಇನ್ನೂ 15 ದಂಪತಿಗಳು ಯಜಮಾನರಾಗಿ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಲಿದ್ದಾರೆ. ಈಗಾಗಲೇ 11 ದಿವಸಗಳ ವ್ರತಾಚರಣೆಯನ್ನ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಸವರಾಜ್ ಸೇರಿ 14 ದಂಪತಿಗಳ ಯಜಮಾನತ್ವದಲ್ಲಿ ಈ ಪುಣ್ಯ ಕಾರ್ಯಗಳೆಲ್ಲ ನಡೀಲಿಕ್ಕಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮಧ್ಯಾಹ್ನ 12:20 ರಾಮನಿಗೆ ಪೂಜೆಗಳು ಆರಂಭವಾಗಲಿದೆ. ನೋಡ್ತಾ ಇದ್ದೀರಾ ನೀವು ಅಯೋಧ್ಯೆಯ ಸಂಭ್ರಮವನ್ನ. ದೇಶಾದ್ಯಂತ, ದೇಶ ಮಾತ್ರ ಅಲ್ಲ ವಿದೇಶಗಳಿಂದ ಬಂದಿರುವಂತಹ ಉದ್ಯಮಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಚಿತ್ರತಾರೆಯರು, ಕ್ರೀಡಾ ತಾರೆಯರು, ಅದೇ ರೀತಿ ಸಾಧು ಸಂತ ಸತ್ಪುರುಷರು, ವಿವಿಧ ಮಠಾಧೀಶರುಗಳು ಈ ಅಮೃತ ಘಳಿಗೆಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಲಿದ್ದಾರೆ. ಇಂಥ ಪುಣ್ಯ ಕಾರ್ಯದಲ್ಲಿ, ಇಂಥ ಭವ್ಯ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ನಾವು ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ನಿಮ್ಮ ಮನೆಯ ಮಾಧ್ಯಮಗಳ ಮೂಲಕ ನೀವಿದನ್ನ ವೀಕ್ಷಿಸ್ತಾ ಇದ್ದೀರಾ. ನಿಜಕ್ಕೂ ಇದು ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತದ ಫಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ವೀಕ್ಷಕರೇ, ಕಾರ್ಯಕ್ರಮವನ್ನ, ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಮತ್ತೊಬ್ಬ ಅತಿಥಿಗಳಾದಂತಹ 1992ನೇ ಬ್ಯಾಚ್ನ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರು ಕರಸೇವಕರಾಗಿ 1992ರಲ್ಲಿ ಪಾಲ್ಗೊಂಡಿದ್ರು. ಹೇಳಿ ಸರ್, ಹೇಗೆ ಇದೆ ಈ ಸಂಭ್ರಮ? ನೀವು ಯಾವ ರೀತಿ ಇದನ್ನ ಸಂಭ್ರಮಿಸ್ತಾ ಇದ್ದೀರಾ? ಅಲ್ಲ, ಖಂಡಿತ ಇದು ಇಡೀ ದೇಶ, ಪ್ರತಿಯೊಬ್ಬ ಪ್ರಜೆ ಸಂಭ್ರಮಿಸಬೇಕಾದ ವಿಚಾರ ಇದು. ರತ್ನಾಕರ ನಾಯಕರು, ನಮ್ಮ ಹಿರಿಯರು ಅವರು ಹೇಳಿದ ಹಾಗೆ ಎಲ್ಲ ದೇಶವಾಸಿಗಳಿಗೆ ಈ ಒಂದು ಪುಣ್ಯ ದಿನದ ಶುಭಾಶಯವನ್ನು ಮೊದಲು ಕೋರ್ತೇನೆ. ಅದೇ ರೀತಿ ಎಲ್ಲ ಬಲಿದಾನಿಗಳು, ಯಾರೆಲ್ಲ ಇದಕ್ಕೆ ಬಲಿದಾನ ಆಗಿದೆ, ಸಾವಿರಾರಲ್ಲ ಬಹುಶಃ ಲಕ್ಷಾಂತರ ಜನರ ಬಲಿದಾನ ಆಗಿದೆ, ಆ ಎಲ್ಲ ಬಲಿದಾನಿಗಳಿಗೆ ಶ್ರದ್ಧಾಂಜಲಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಕೂಡ ಬಯಸ್ತೇನೆ. ನಾನು ಬಹಳ ಸಂತೋಷದ ದಿವಸ ಇವತ್ತು. 90ರಲ್ಲಿ ನನಗೆ ಹೋಗಲಿಕ್ಕೆ ಅವಕಾಶ ಆಗಿರಲಿಲ್ಲ, ಆದರೆ 90ರ ಕಾಲಘಟ್ಟದಲ್ಲಿ ಯಾವುದೆಲ್ಲ ಹೋರಾಟ ಆಗಿತ್ತು, ಅದು ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮ ಇರ್ಬೋದು, ರಾಮ ಜ್ಯೋತಿಯ ರಥಯಾತ್ರೆ ಇರ್ಬೋದು, ರಾಮ ಪಾದುಕೆ ರಥಯಾತ್ರೆ ಇರ್ಬೋದು. ಸುರತ್ಕಲ್ ಪ್ರಖಂಡದಲ್ಲಿ ನನ್ನ ತಂದೆಯ ಅವತ್ತು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿದ್ದವರು. ಅವರು 90ರಲ್ಲಿ ಈ ಕರಸೇವೆಯಲ್ಲಿ ಭಾಗಿಯಾಗಿದ್ದವರು. ಅವರು ಅಣ್ಣಾ ವಿನಯ ಚಂದ್ರ ಅವರ ನೇತೃತ್ವದ ಆ ಗುಂಪಿನಲ್ಲಿ ಅವರು ಹೋಗಿದ್ದು. ಬಹುಶಃ 2ನೇ ಬ್ಯಾಚ್ 3ನೇ ಬ್ಯಾಚ್ ಅಂತ ಗೊತ್ತಿಲ್ಲ. ಹೋಗಬೇಕಿದ್ರೆ ಮುಂಚೆ ಸುರತ್ಕಲ್ನಲ್ಲಿ ಪೇಟೆಯಲ್ಲಿ ಯಾರೆಲ್ಲ ಕರಸೇವೆಗೆ ಹೊರಟಿದ್ರು ಅವ್ರದ್ದು ಒಂದು ಮೆರವಣಿಗೆ ನಡೆದು, ನಮ್ಮ ತಂದೆಯವರಿದ್ದರು, ಕೊಗ್ಗಣ್ಣ ಅಂತ ಹೇಳಿ ಇನ್ನೊಬ್ಬರಿದ್ದರು, ಗಂಗಾಧರ ಶೆಟ್ಟಿಗಾರ್ ಅಂತ ಹೇಳಿದ್ರು, ಪ್ರೇಮ್ನಾಥ್ ಶೆಟ್ಟಿಗಾರ್ ಅಂತ ಹೇಳಿದ್ರು, ಆಮೇಲೆ ವಾಮನ್ ಶೆಣೆ ಅವರು ಅಂತ ಹೇಳಿದ್ರು. ಇವ್ರದ್ದೆಲ್ಲ ಮೆರವಣಿಗೆ ಆಗಬೇಕಿದ್ರೆ ಕೇಳಿ ಬಂದ ಮಾತು ಏನು ಅಂತ ಕೇಳಿದರೆ, ಹೊರಗಡೆಯಿಂದ ಕುರಿಗಳನ್ನು ಕಡಿಲಿಕ್ಕೆ ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು, ಬಲಿ ಕೊಡ್ಲಿಕ್ಕೆ ಕುರಿಗಳನ್ನು ಕೊಂಡೋಗ್ತಾ ಇದ್ದಾರೆ ಅಂತ ಹೇಳುವ. ಯಾಕಂತ ಹೇಳಿ ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು. ತಂದೆಯವರು ಹೊರಟಿದ್ರಿಂದ ನಾನು ವಿದ್ಯಾರ್ಥಿ ಆಗಿದ್ದದಕ್ಕೋಸ್ಕರ ನಂಗೆ ಅವತ್ತು ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಒಬ್ರು ಹೋದ್ರೆ ಸಾಕು, ನೀನು ಹೋಗಬೇಡ ಅಂತ ಹೇಳಿದ್ರು ನನ್ನನ್ನು ನಿಲ್ಲಿಸಿದ್ರು. ಆದರೆ 92ರ ಅವಧಿಯ ಆ ಒಂದು ಹೋರಾಟ ಏನಿತ್ತು, ಅವತ್ತು ನಮಗೆ ಭಾಗಿಯಾಗಲಿಕ್ಕೆ ಸಿಕ್ಕಿತ್ತು, ನಮ್ಗೆ ಅವಕಾಶ ಸಿಕ್ಕಿತ್ತು. ಡಿಸೆಂಬರ್ 6ನೇ ತಾರೀಕು ಆ ಒಂದು ಕರಸೇವೆ ನಡೆದಿದ್ರು ಕೂಡ ನಾವು ನವೆಂಬರ್ 30ನೇ ತಾರೀಕಿಗೆ ನಾವು ಅಯೋಧ್ಯೆಗೆ ಅವತ್ತು ತಲುಪಿದ್ವಿ. ಬಹುಶಃ 1-2ನೇ ಬ್ಯಾಚಲ್ಲಿ ನಾವು ಹೋಗಿದ್ವಿ. ಕಲ್ಲಡ್ಕ ಪ್ರಭಾಕರ ಭಟ್ರ ಅವರದ್ದು ನೇತೃತ್ವ ಬಹುಶಃ ಮೊದಲ ಕರಸೇವೆದ್ದು ಕೂಡ ಅಲ್ಲಿ ಕರ್ನಾಟಕದ ತಂಡಕ್ಕೆ ಇಡೀ ರಾಜ್ಯಕ್ಕಿದ್ದದ್ದು ಪೇಜಾವರ ಹಿರಿಯ ಶ್ರೀಗಳು ಮತ್ತು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರವರು. ಇವರು ಪ್ರಯಾಗವನ್ನು ತಲುಪಿದ್ರು, ಅವರು ಅಯೋಧ್ಯೆಗೆ ಕೂಡ ತಲುಪಿದ್ರು ಅವತ್ತು. ಯಾಕಂತ ಹೇಳಿದ್ರೆ ಇಡೀ ಅಯೋಧ್ಯೆಯವರು ಹೇಳಿದ ಹಾಗೆ ಅದೊಂದು
ಅದನ್ನೇ ಜೈಲು ಮಾಡಿದ್ರಿಂದ ಅನೇಕ ಜನರು ನಡ್ಕೊಂಡು ಹೋದ್ರು, ಒಂದಷ್ಟು ಜನರು ಯಾವ್ಯಾವ ದಾರಿಯಲ್ಲಿ ಹೋದ್ರು ಅಂತೂ ಅವತ್ತಿನ ಎಲ್ಲ ಯೋಜನೆಯನ್ನು ವಿಫಲಗೊಳಿಸಿ, ಮುಲಾಯಂ ಸಿಂಗ್ನ ಎಲ್ಲ ಯೋಜನೆ ವಿಫಲಗೊಳಿಸಿ ಅದರ ಒಳಗಡೆ ಹೋಗೋದ್ರಲ್ಲಿ ಕರಸೇವಕರು ಅವತ್ತು ಯಶಸ್ವಿ ಆಗಿದ್ರೆ 92ರ ಕರಸೇವೆ ಆ ಒಂದು ಹೋರಾಟದ ಕರಸೇವೆ ಅನ್ನೋದು ಇಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ PV ನರಸಿಂಹರಾಯರ ಸರ್ಕಾರ ಇದ್ರೂ ಕೂಡ ಕರಸೇವಕರ ಬಗ್ಗೆ ಹಿಂದಿನ ಘಟನೆಯಿಂದ 90ರ ಕರಸೇವೆಯಲ್ಲಿ ಆದಂತಹ ಯಾವೊಂದು ಮುಲಾಯಂ ಸಿಂಗ್ ಯಾದವ್ ಕರಸೇವಕರ ಮೇಲೆ ಗುಂಡಿನ ದಾಳಿ ನಡೆಸಿ ಗೋಲಿಬಾರ್ ನಡೆಸಿ ಸಾವಿರಾರು ಕರಸೇವಕರ ಹತ್ಯೆಗೆ ಕಾರಣ ಆಗಿದ್ದ. ಅದರ ಪರಿಣಾಮ ಉತ್ತರ ಪ್ರದೇಶ ಸರ್ಕಾರವು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಯಿತು. ಕೇಂದ್ರದ VP ಸಿಂಗ್ ನಾಯಕತ್ವ ಸರ್ಕಾರ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿ. ಎರಡು ಸರ್ಕಾರಗಳು ಅದಕ್ಕೆ ಬಲಿ ಕರಸೇವಕರ ಆ ಒಂದು ಕಿಚ್ಚಿಗೆ, ಆ ಒಂದು ಇದಕ್ಕೆ ಇಡೀ ಸಮಾಜದ ಒಂದು ಕಿಚ್ಚಿಗೆ ಬಲಿಯಾಗಬೇಕಾಯ್ತು ಎರಡು ಸರ್ಕಾರ. ಹಾಗಾಗಿ PV ನರಸಿಂಹರಾಯರು ಕೂಡ ಕರಸೇವಕರ ಭಾವನೆಗಳಿಗೆ, ಇಡೀ ದೇಶದ ಜನರ ಭಾವನೆಗಳಿಗೆ ಗೌರವ ಕೊಟ್ಟು ಸರ್ಕಾರವನ್ನು ಕೆಡುವಂತ ಯಾವುದೇ ಕೆಲಸವನ್ನು ಅವರು ಅವತ್ತಿನ ಕೆಲಸ ಮಾಡಲಿಲ್ಲ. ಕರಸೇವಕರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಕ್ಕೆ ಹೋಗಲಿಲ್ಲ. ಕಲ್ಯಾಣ್ ಸಿಂಗ್ ರಾವಂತೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವತ್ತು ಭಾಜಪ ನೇತೃತ್ವ ಸರ್ಕಾರ, ಅವರು ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೆ ನಾನು ಕರಸೇವಕರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ. ನನ್ನ ಸರ್ಕಾರ ಹೋದರೂ ಪರವಾಗಿಲ್ಲ, ನಾನು ಈ ಒಂದು ಇದರ ಪದವಿಯಿಂದ ನಾನು ಕೆಳಗಿಳಿಬೇಕಾದ್ರೂ ಪರವಾಗಿಲ್ಲ, ಕರಸೇವಕರ ಮೇಲೆ ಯಾವುದೇ ಕಾರಣಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತ ಹೇಳಿಕೊಂಡು. ಹಾಗಾಗಿ ಅವತ್ತಿನ ಕರಸೇವೆಯಲ್ಲಿ ಯಾರಿಗೂ ಆತಂಕದ ಪ್ರಶ್ನೆ ಇರಲಿಲ್ಲ, ಯಾವುದೇ ರೀತಿ ಆತಂಕದ ಪ್ರಶ್ನೆ ಇರಲಿಲ್ಲ. ಎಲ್ಲವೂ ಸಾಂಗವಾಗಿ ನಡೀತದೆ. ಎಲ್ಲವನ್ನು ಅವತ್ತಿನ ಒಂದು ವಾರ ಮುಂಚೆ ಯಾಕೆ ಅಂತ ಕೇಳಿದರೆ ಎಲ್ಲವನ್ನು ಅಧ್ಯಯನ, ಯಾಕಂತೇಳಿ ಲಕ್ಷಾಂತರ ಜನರು ಬರುವಾಗ ವ್ಯವಸ್ಥೆಗೆ ಒಂದೇ ಸರಿ ಬಂದರೆ ವ್ಯವಸ್ಥೆಗೂ ಸಮಸ್ಯೆ ಆಗ್ತದೆ. ಹಾಗಾಗಿ ತಂಡವಾಗಿ ಎಲ್ಲರನ್ನ ಅಲ್ಲಿ ಕರೆಸಿಕೊಳ್ಳುವಂಥದ್ದು, ಎಲ್ಲರಿಗೂ ಬರುವಂಥ ವ್ಯವಸ್ಥೆಗಳು. ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚಿನ ಜನ ಅವತ್ತು ಅಯೋಧ್ಯೆಯಲ್ಲಿ ಸೇರಿದ್ರು ಅನ್ನುವಂಥದ್ದು ಮಾಹಿತಿ ಒಂದು. ಯಾವುದೇ ಅವರು ಹೇಳಿದ ಹಾಗೆ ಯಾವುದೇ ಮೊಬೈಲ್ಗಳಿರಲಿಲ್ಲ. ಫೋಟೋ ಯಾರೋ ಒಂದಷ್ಟು ಕ್ಯಾಮರಾ ತಗೊಂಡು ಬಂದಿದ್ರು, ಮಾಮೂಲಿ ಬಹುತೇಕ ಯಾರಿಗೂ ಇರಲಿಲ್ಲ. ಈ ಸೆಲ್ಫಿ ಇದರದ್ದು ಅದು ಹುಚ್ಚೆ ಏನು ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಯಾರು ಕೂಡ ಮತ್ತೆ ಪ್ರಚಾರಕ್ಕೋಸ್ಕರ ಹೋದವರಲ್ಲ. ಅಯೋಧ್ಯೆಯಲ್ಲಿ ಈ ದೇಶದ ಮೇಲೆ ಇದ್ದಂತಹ ಆಕ್ರಮಣದ ಸಂಕೇತ ಆದಂತಹ ಆ ಕಟ್ಟಡ ಇರಬಾರ್ದು, ಅದು ಮಸೀದಿ ಅಲ್ಲ, ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿವಾದಿತ ಕಟ್ಟಡ ಮಸೀದಿ ಅಂತ ಹೇಳಿದ್ರೆ ಅಲ್ಲಿ ದಿನಕ್ಕೆ 5 ಸರಿ ನಮಾಜ್ ನಡೀಬೇಕು, ಶುಕ್ರವಾರದ ನಮಾಜ್ ಅಂತೂ ನಡೀಲೇಬೇಕು. ಆದ್ರೆ ಕುರಾನೇ ಹೇಳುವಂತ ಮಾತು ಏನು ಅಂತ ಕೇಳಿದ್ರೆ, ಇನ್ನೊಬ್ಬರ ಕೈಯಿಂದ ಬಲಾತ್ಕಾರವಾಗಿ ವಶಪಡಿಸಿಕೊಂಡಂತಹ ಜಾಗದಲ್ಲಿ ನಿರ್ಮಾಣ ಆದಂತಹ ಕಟ್ಟಡದಲ್ಲಿ ಮಾಡುವಂತಹ ನಮಾಜು ಇದು ಅಲ್ಲಾನಿಗೆ ಸಲ್ಲುವುದಿಲ್ಲ ಅನ್ನುವಂಥದ್ದು ಇದು ಕುರಾನ್ನಲ್ಲಿ ಬರುವಂತಹ ಮಾತು ಇದು. ಅದೇ ಪ್ರಕಾರ ಅಲ್ಲಿ ಬಾಬರ್ನಿಂದ ಇದ್ದಂತಹ ದೇವಸ್ಥಾನ ನಾಶ ಮಾಡಿ ಆದಂತಹ ಕಟ್ಟಡದ ಮೀರ್ಬಾಕಿ, ಪೂರ್ತಿ ದೇವಸ್ಥಾನ ನಾಶ ಮಾಡಿ ಕಟ್ಟಿರೋದು ಅಲ್ಲ, ದೇವಸ್ಥಾನದ ಮೇಲ್ಭಾಗವನ್ನು ನಾಶ ಮಾಡಿ ಅದರ ಮೇಲೆ 3 ಗುಂಬಜ್ಗಳನ್ನು ಕಟ್ಟಿರುವಂಥ, ಕೆಳಗಡೆ ಪೂರ್ತಿ ನಾವು ರತ್ನಾಕರಣ್ಣ ಅಲ್ಲಿ ತನಕ ಹೋಗಿದ್ರು, ಅಷ್ಟು ಕಷ್ಟವನ್ನು ಅನುಭವಿಸಿದ್ರು. 90ರಲ್ಲಿ ಅವರಿಗೆ ಅಯೋಧ್ಯೆ ನೋಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಯಾಕಂತೇಳಿ ಪರಿಸ್ಥಿತಿ ಆ ರೀತಿ ಇತ್ತು. ನಂತರ ಸಿಕ್ಕಿತ್ತು. ಆದ್ರೆ ನಮ್ಗೆ 92ರಲ್ಲಿ ನಮ್ಗೆ ಅದು ಮುಕ್ತವಾಗಿತ್ತು. ನಾವೆಲ್ಲರೂ 6 ದಿವಸ ಇದ್ದಲ್ಲಿ ಇಡೀ ಅಯೋಧ್ಯೆಯನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿತ್ತು. ದೇವಸ್ಥಾನ ದರ್ಶನವಾಗಿತ್ತು, ಇಡೀ ಅಯೋಧ್ಯೆಯಲ್ಲಿ ಎಲ್ಲದಕ್ಕೂ ಅವಕಾಶಗಳು ಸಿಕ್ಕಿತ್ತು. ಹಾಗಾಗಿ ಸ್ಪಷ್ಟವಾಗಿ ನಾವೆಲ್ಲರೂ ನೋಡಿದವರು. ಕಂಬಗಳಲ್ಲಿ ವರಾಹದ ಮೂರ್ತಿಯ ಕೆತ್ತನೆ ಇತ್ತು, ಬೇರೆ ಬೇರೆ ದೇವರ ಮೂರ್ತಿಯ ಕೆತ್ತನೆಗಳಿತ್ತು. ಹಿಂದೂ ಧರ್ಮದೊಂದು ಶಾಸ್ತ್ರ ಪ್ರಕಾರ ದೇವಸ್ಥಾನ ಯಾವುದಲ್ಲಿರುತ್ತೆ ಅದು ಎಲ್ಲ ಕುರುಹುಗಳು ಆ ಕಟ್ಟಡದಲ್ಲಿ ಇತ್ತು. ಮೇಲ್ಗಡೆ ಗುಂಬಜ್ ಮಾತ್ರ, ಕೆಳಗಡೆ ರಾಮನ ಮೂರ್ತಿಯ ಪೂಜೆ ಆಗ್ತಾ ಇದ್ದದ್ದು. ಹಾಗಾಗಿ ನೋಡಿದ ಎಲ್ಲರ ಮನಸ್ಸಿನ ಭಾವನೆಯಲ್ಲಿ ಇದು ಇರಬಾರ್ದು ಕಟ್ಟಡ ಅನ್ನುವಂಥ ಭಾವನೆ ಇತ್ತು. ಅದೇ ಅವತ್ತು ಉಕ್ಕಿ ಹರಿದು 6ನೇ ತಾರೀಕು ಎಲ್ಲ ನಾಯಕರು ಸೂಚನೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೆ ಯಾವುದೇ ಹಿತಕರ ಘಟನೆ ಆಗಬಾರದು. ಅವರು ಹೇಳಿದ ಹಾಗೆ ಸರಯುನಿಂದ ಮರಳನ್ನು ತಗೊಂಡು ಬರಬೇಕು, ಅಲ್ಲಿ ಭಜನೆ ಮಾಡಬೇಕು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಕರಸೇವೆ ಅಷ್ಟು ಮಾತ್ರ. ಸಮಾಜದ ಶಕ್ತಿಯ ಪ್ರದರ್ಶನ, ಸಮಾಜದ ಭಾವನೆಯ ಪ್ರದರ್ಶನ, ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸ ಇಡೀ ಸಮಾಜದಿಂದ ಆಗಬೇಕು. ಅದಕ್ಕೋಸ್ಕರ ಇದು ಕರಸೇವೆ, ಈ ರೀತಿಯ ಕರಸೇವೆ ಅಂತ ಹೇಳಿಕೊಂಡು. ಆದರೆ ಮುಂಚೆ ದಿವಸದಲ್ಲಿ ಯಾರೆಲ್ಲ ನೋಡಿದ್ರೆ ಆ ಭಾವನೆಗಳು ಉಕ್ಕಿ ಹರಿದು ಇನ್ನೆಲ್ಲಿ ಇರುವುದು ಸರಿಯಲ್ಲ, ಎಲ್ಲದಕ್ಕೂ ಸರ್ಕಾರ ಕಾನೂನು ಅಂತ ಹೇಳಿ ಕಾಯ್ದ್ರೆ ಆಗೋದಿಲ್ಲ ಅಂತ ಹೇಳಿಕೊಂಡು ಒಂದಷ್ಟು ಜನರು ಅವತ್ತಲ್ಲಿ ಒಳಗಡೆ ಹೊಕ್ಕಿದ್ರು. ನನಗೆ ಅವತ್ತು ಕರ್ನಾಟಕ ತಂದ್ರೆ ನಮ್ಮನ್ನು ಒಂದಷ್ಟು ಜನರು 5ನೇ ತಾರೀಕು ಕರೆದು ಹೇಳಿದ್ರು, ಅಲ್ಲಿ ತನಕ 1ನೇ ತಾರೀಕಿಂದ 5ನೇ ತಾರೀಕು ನಮಗೆ ಪ್ರತಿನಿತ್ಯ ರಾತ್ರಿ ಬೆಳಿಗ್ಗೆ ತನಕ ಅಲ್ಲಿ ಕರ್ನಾಟಕದಿಂದ ಬಂದವರು ಅಡುಗೆ ಮಾಡೋದು ಜವಾಬ್ದಾರಿ ಕೂಡ ನಮ್ದೇ ಇತ್ತು. ಪ್ರತಿ ದಿವಸ ಇಡೀ ರಾತ್ರಿಯಿಂದ ನಾವು ಬೆಳಿಗ್ಗೆ 8 ಗಂಟೆ ತನಕ ಕೂಡ ಅಡುಗೆ ಕೆಲಸ ನಾವು ಸೇರ್ಕೊಳ್ಬೇಕಾಗಿತ್ತು, ನಿದ್ದೆ ಇರಲಿಲ್ಲ. 5ನೇ ತಾರೀಕು ಹೇಳಿದ್ರು, ನಾಳೆ ಬೆಳಿಗ್ಗೆ ಕರಸೇವೆ ದಿವಸ ಸುತ್ತ ಒಂದು ದೂರದಲ್ಲಿ ಕಂಪೌಂಡ್ ವಾಲ್ ಇತ್ತು, ಸಾಧಾರಣ ಒಂದು 200 ಮೀಟರ್ ದೂರದಲ್ಲಿ ಒಂದು ದೊಡ್ಡ ಎತ್ತರದ ಕಂಪೌಂಡ್ ವಾಲ್ ಇತ್ತು. ಅದರ ಮೇಲೆ ನೀವೆಲ್ಲರೂ ನಿಂತ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ಯಾರನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡಬಾರ್ದು
ನೀವು ಅಲ್ಲಿರಬೇಕು ಅಂತ ಹೇಳಿಕೊಂಡು. ಹಾಗೆ 6ನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿದ್ದೇವೆ. ಅಲ್ಲಿಂದ ನಮ್ಮನ್ನು ಊಟ ತಿಂಡಿ ಎಲ್ಲವೂ ಅಲ್ಲಿಗೆ ಬರ್ತದೆ ಅಂತ ಹೇಳಿದ್ರು. ಬಂದಿದೆ ಇಲ್ಲೋ ಇವತ್ತು ನೆನಪಾಗ್ತಾ ಇಲ್ಲ. ಬೆಳಿಗ್ಗೆನೆ ತಿಂಡಿ ಅಂತೂ ಬಂದಿತ್ತೆ, ಮತ್ತು ಉಳಿದದ್ದು ನಮಗೆ ನೆನಪಿಲ್ಲ. ಯಾವಾಗ ಈ ಘಟನೆಗಳು ಒಳಗಡೆಯಿಂದ 11 ಗಂಟೆ ನಂತರ ಪ್ರಾರಂಭ ಆಯಿತು, ಹೊಕ್ಕಿದ್ರು, ಒಂದಷ್ಟು ಜನ ಹೊಡಿಲಿಕ್ಕೆ ಶುರು ಮಾಡಿದ್ರು, ನಾಯಕರೆಲ್ಲರೂ ಹೇಳಬೇಕು ಮುಂದುವರಿತು. 3ನೇ ಗುಂಬಜ್ ಬೀಳ್ತದೆ ಅಂತ ಹೇಳಿ ಆದಾಗ ಒಂದಷ್ಟು ಅಲ್ಲಿ ತನಕ ಕೆಲವರು ಬಂದು ನಾವು ಬಿಟ್ಟಿಲ್ಲ. 3ನೇ ಗುಂಬಜ್ ಬೀಳ್ತಂದ್ರೆ ನಾವು ಮತ್ತೆ ಬಂದವರು ಒಳಗಡೆ ನಾವು ಕಳಿಸಿದೆವು. ಸಂಜೆ ನಂತರ ನಾವು ಒಳಗಡೆ ಹೋದ್ವಿ. ರಾತ್ರಿ ಪೂರ್ತಿ ಬಿದ್ದಂತಹ ಗುಂಬಜ್ನ ಅವಶೇಷಗಳು ಎಲ್ಲವನ್ನೂ ಸ್ವಚ್ಛಗೊಳಿಸುವಂತಹ ಜವಾಬ್ದಾರಿ ನಮ್ದಿತ್ತು. ಸಿಕ್ಕಿದಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳಲ್ಲಿ ಜೋಡಿಸುವಂಥ ಕೆಲಸ ನಮ್ದಿತ್ತು. 7ನೇ ತಾರೀಕು ಬೆಳಿಗ್ಗೆ 6 ಗಂಟೆಗಲ್ಲಿ ಅವತ್ತು ತಾತ್ಕಾಲಿಕ ಮಂದಿರದಲ್ಲಿ ಹಿರಿಯ ಪೇಜಾವರ ಶ್ರೀಗಳು ವಿಶ್ವೇಶತೀರ್ಥ ಸ್ವಾಮೀಜಿಯವರ ಇದರಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಆಯಿತು ತಾತ್ಕಾಲಿಕ ಮಂದಿರದಲ್ಲಿ. ಅದನ್ನು ನೋಡುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕಿತು. ವೀಕ್ಷಕರೇ, ನೀವು ಈಗಾಗಲೇ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಭವ್ಯ ರಾಮ ಮಂದಿರದ ದರ್ಶನವನ್ನ. ಅದೇ ರೀತಿ 10:45ಕ್ಕೆ ಅಯೋಧ್ಯೆ ಹೆಲಿಪ್ಯಾಡ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಾಮ ಜನ್ಮಭೂಮಿಯತ್ತ ತೆರಳುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಜನ್ಮಭೂಮಿಗೆ 10:55ಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭಿಸ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದ ವೀಕ್ಷಣೆಯನ್ನ ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ. 11 ಗಂಟೆಗೆ ಅಯೋಧ್ಯೆಯ ರಾಮ ಮಂದಿರದ ವೀಕ್ಷಣೆ. ಅದೇ ರೀತಿ ಮಂದಿರದ ಕಾರ್ಮಿಕರ ಜೊತೆ ಪ್ರಧಾನಿ ಮೋದಿಯವರು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಟಿವಿಯಲ್ಲಿ ನೋಡಿದ್ರಿ ಭವ್ಯ ರಾಮ ಮಂದಿರದ ದೃಶ್ಯಾವಳಿಗಳನ್ನು. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲು ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮ ಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಕೂಡ ಆಗಲಿದೆ. 1 ಗಂಟೆಗೆ ಮಂದಿರದ ಆವರಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ಮೋದಿಯವರು ಪಾಲ್ಗೊಳ್ಳಲಿದ್ದಾರೆ. ಕುಬೇರ ಟಿಲಾದ ಶಿವ ಮಂದಿರದಲ್ಲಿ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ 2:10 ಪ್ರಧಾನಿ ಮೋದಿಯವರು. ಆ ನಂತರ 3:30ಕ್ಕೆ ಅಯೋಧ್ಯೆಯಿಂದ ದೆಹಲಿಯತ್ತ ಪ್ರಧಾನಿ ಮೋದಿಜಿ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಅಯೋಧ್ಯೆಯಿಂದ ದೆಹಲಿಯತ್ತ ಪ್ರಧಾನಿ ಮೋದಿಯವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೀಗ ಲಭಿಸ್ತಾ ಇದೆ. ನೀವು ನಮ್ಮೊಂದಿಗೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕನೆಕ್ಟ್ ಆಗಿರಿ ವೀಕ್ಷಕರೇ. ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ನಾವು ಕೊಡಲಿಕ್ಕಿದ್ದೇವೆ. ಈಗ 90ರ ಕರಸೇವೆಯಲ್ಲಿ ಪಾಲ್ಗೊಳ್ಳಂತಹ ಶ್ರೀಯುತ ಉಳ್ಳಾಲ ರತ್ನಾಕರ್ ನಾಯಕ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೇಳಿ, ನಿಮ್ಮ ಅನುಭವಗಳು, ಇಂದಿನ ಸಂಭ್ರಮವನ್ನು ನಿಮ್ಮ ಊರಿನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀರಾ? ಸಂಭ್ರಮ ಯಾವ ರೀತಿ ಇತ್ತು ನನಗೆ ಕಾಣ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಅಲ್ಲಿನ ಸೀತಾಮಾತೆಯ ಒಟ್ಟಿಗೆ ಹಿಂದೆ ಬಂದಾಗ ಅಲ್ಲಿಯ ಜನ ಹೇಗೆ ಸಂಭ್ರಮಿಸಿದ್ರು, ಅದೇ ಸಂಭ್ರಮ ಇವತ್ತು ಇಡೀ ದೇಶದಲ್ಲಿ ಇದೆ ಅಂತ ನನಗೆ ಭಾವಿಸ್ತೇನೆ. ಹೇಳ್ತಾರೆ, ರಾಮ ಬಿಟ್ಟು ಹೋದದ್ದು ಅವರನ್ನು ರಾತ್ರಿ ಮಲಗಿದ್ದ ಸಮಯದಲ್ಲಿ ಇಲ್ಲದೆ ಬಿಡ್ತಿರ್ಲಿಲ್ಲ ಅವರು. ಖಂಡಿತ ಖಂಡಿತ. ಪುನಃ ಬರುವಾಗ ಕೆಲವರು ಅಲ್ಲಿ ಇದ್ರಂತೆ. 14 ವರ್ಷ ಕೂಡ ಅಲ್ಲಿ ಮಕ್ಕಳಾಗ್ಲಿಲ್ಲ ಅಂತೆ. ಯಾಕಂದ್ರೆ ಅವರು ಕೂಡ ಎಲ್ಲ ವ್ರತದಲ್ಲಿ ಇದ್ರು. ಅಷ್ಟೊಂದು ರಾಮನ ಮೇಲೆ ಭಕ್ತಿ ಶ್ರದ್ಧೆ. ನಾವು ಅದೇ ಪ್ರೀತಿ ವಿಶ್ವಾಸ ಶ್ರದ್ಧೆ ಆ ದಿವಸ ನಡೆದುಕೊಂಡು ಹೋಗುವಾಗ ಕಾಡು ಪ್ರದೇಶಗಳಲ್ಲಿ, ಯಾಕಂದರೆ ನೀವು ಮುಖ್ಯ ಮಾರ್ಗದಲ್ಲಿ ಹೋಗುವಾಗ ಹಿಡಿದು ಒಳಗಾಗ್ತಾರೆ ಪೊಲೀಸ್. ರೈಲ್ವೆಯಲ್ಲಿ ಕೂಡ ಬೋಗಿಗಳನ್ನು ಕಳಚಿ ಕೇವಲ ಎಂಜಿನ್ ಮಾತ್ರ ಹೋಗ್ತಿತ್ತು, ಆನ್ ರೆಕಾರ್ಡ್ ರೈಲು ಹೋಗಿದೆ ಅಂತ ತೋರಿಸಲಿಕ್ಕೆ. ಅಲ್ಲಿ ನಿಮ್ಮ ಆದಿವಾಸಿಗಳು, ಹಿಂದುಳಿದ ವರ್ಗದವಳು ಮತ್ತು ST ಸಮಾಜದವರು ಇವರೆಲ್ಲ ಅಲ್ಲಿ ಇದ್ದರು. ನಮಗೆಲ್ಲ ಅವರು ಊಟ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಅಷ್ಟು ಕಷ್ಟದಲ್ಲಿ ಹೋಗುವಾಗ ಕೂಡ ನಮಗೆ ಅಷ್ಟು ಒಂದು ಪ್ರೀತಿ ಕೊಟ್ಟಿದ್ದಾರೆ ಅವರು. ಅದನ್ನು ನಾನು ನೋಡಿದ್ದೇನೆ. ಅದರ ನಂತರ ಅಯೋಧ್ಯೆಗೆ ಹೋದ ನಂತರ ಕೂಡ ನಾವು ಇಲ್ಲಿ ನಡೆದು ನಮ್ಮ ಕಾಲು ಗಂಟು ಬಾದಿ ಹೋಗಿತ್ತು. ತೊಡೆ ಎಲ್ಲ ಕೆಂಪಾಗಿತ್ತು. ಹೊಟ್ಟೆಗೆ ಅನ್ನ ಇಲ್ಲ. ಅವರು ಕೊಟ್ಟ ಅನ್ನ ನಮಗೆ ತಾಗುದಿಲ್ಲ. ಅದು ನಿಮ್ಮ ಇದರ ಎಣ್ಣೆ, ಅದು ಯಾವುದು ಸಾಸಿವೆ ಎಣ್ಣೆ, ಅದು ತಿಂದರೆ ಕೂಡಲೇ ಹೋಗ್ತಾರೆ ಹೊರಗೆ. ಆ ರೀತಿದು ಪ್ರಶ್ನೆ. ನಮ್ಗೆ ಅಲ್ಲಿ ನೀರೆಲ್ಲಿ ಉಂಟು? ನಾನು ತಟ್ಟೆ ತಗೊಂಡು ಹೋದದ್ದು. ಆ ಗದ್ದೆದ್ದು ಮತ್ತೆ ಆ ಕೊಳತು ನೀರೆಲ್ಲ ಉಂಟು, ಅದನ್ನು ಸ್ವಲ್ಪ ಆಚೆ ಈಚೆ ಮಾಡೋದು. ಸರಿ ಕಾಲು ಹಾಕಿದ್ರೆ ಹುಳ ಮೇಲೆ ಬರ್ತದೆ ಅಷ್ಟು. ಅದರ ಅಲ್ಲಿ ತೆಗೆದು ನಾವು ಕ್ಲೀನ್ ಮಾಡುವಂಥದ್ದೆಲ್ಲ ಇಡೀ ಮೈಗೆ ಬೊಕ್ಕೆಗಳು ಅಂತ ಹೇಳ್ತೇವೆ. ಅದಕ್ಕೆ ಎಲ್ಲದೇ ಅದು ಕೆಮಿಕಲ್ ಅಲ್ವಾ. ನಮಗೆ ಪ್ಯಾಂಟ್ ಹಾಕ್ಲಿಕ್ಕೆ ಆಗುದಿಲ್ಲ, ವೈರಸ್ ತುಟ್ಟಿ ಹೋಗುದು. ಅಲ್ಲಿ ಹೋಗುವಾಗ 100 ಕಿಲೋಮೀಟರ್ ದೂರ ಆಗ್ಬೋದು.
ನಿಮ್ಮ ದರ್ಬೆ ಅಂತ ಹೇಳ್ತೇವೆ, ಭಟ್ರೆಲ್ಲ ನಮ್ಮ ಪೂಜೆಗೆಲ್ಲ ಉಪಯೋಗಿಸ ದರ್ಬೆ, ಅದು ಸಾಧಾರಣ 8-10 ಫೀಟ್ ಹೈಟ್ ಆಗ್ತದೆ ಉದ್ದ. ಅದರದ ಮಧ್ಯದಲ್ಲಿ ನಾವು ಹೋಗುದು, ಒಂದು 4-5 ಮಂದಿ, ಯಾರು ಗೊತ್ತಿಲ್ಲ, ನಾವು ಇಲ್ಲಿ ಹೊರಟವರು ಬೇರೆ, ಅಲ್ಲಿ ನಮ್ಗೆ ಸಿಕ್ಕಿದವರು ಬೇರೆ. ಯಾರ ಜೈ ಶ್ರೀರಾಮ್ ಅಂತ ಬೊಬ್ಬೆ ಹಾಕಿಟ್ಟುಕೊಳ್ಳಿ, ಇಲ್ಲಿಂದ ಮೂಲೆಯಿಂದ ಒಂದು ಜೈ ಶ್ರೀರಾಮ್ ಬರ್ತದೆ, ಆ ಸೈಡ್ ಹೋಗುದು. ನಾವು ತಿರುಗಿ 3 ದಿವಸ ಕೂಡ ಅದೇ ಕ್ಷೇತ್ರದಲ್ಲಿ ಇದ್ದೇವೆ, ನಮ್ಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲ, ದಿಕ್ಕು ಗೊತ್ತಿಲ್ಲ. ನಾವು ಕೇಳೋದು ಕಿತ್ನಾ ದೂರ ಅಯೋಧ್ಯ, ಸೋಕೋಸ್ ಅಂದ್ರೆ ಎಷ್ಟಾಗ್ತದೆ ನನ್ಗೆ ಗೊತ್ತಿಲ್ಲ. 3 ದಿವಸ ನಂತರ ಕೂಡ ಅದೇ ಮಾತು, ಗೊತ್ತಾಯಿಲ್ವಾ? ಅಲ್ಲಿ ನಿಮ್ಮ ಈ ನೋಡಿ, ಈಗ ರಣಹದ್ದು ಅಂತ ಹೇಳ್ತೇವೆ ಅಲ್ಲ, ಈಗ ಮೊನ್ನೆ ಬಂದಿದೆ ಅಂಥದ್ದು 100 ರಣಹದ್ದ. ನಾನು ಹೇಳಿದ ದರ್ಬೆ ಉಂಟಲ್ಲ, ಅಲ್ಲಿ ಒಂದು ಸ್ವಲ್ಪ ಮೈದಾನ ಹಾಗೆ. ನನ್ಗಾಯ್ತು, ನಾವು ಸತ್ತರೆ ಮನೆಯವರಿಗೆ ಗೊತ್ತಾಗುದಿಲ್ಲ, ಇದು ತಿಂದು ಬಿಟ್ಟರೆ ಮನೆಯವರಿಗೆ ಹೆಣ ಕೂಡ ಸಿಗ್ಬೇಕಲ್ಲ. ಆದ್ರೆ ಅದರಲ್ಲಿ ಒಂದು ಒಳ್ಳೆ ಗುಣ ಉಂಟಂತೆ, ನಡೆದಾಡಿಕೊಂಡಿರುವ ಪ್ರಾಣಿಗಳ ಹತ್ತಿರ ಬರುವುದಿಲ್ಲ. ಅಂತೆಲ್ಲ ಕಷ್ಟಪಟ್ಟು ರಾಮನ ಸೇವೆ ಅಂತ ನಾವು ಮಾಡಿದ್ದೇವೆ. ಅಲ್ಲಿ ಹೋಗಿ ಮುಟ್ಟಿದ ನಂತರ ಕೂಡ ನಾನು ಹೋಗಿ ಮುಟ್ಟುವಾಗ 31ನೇ ತಾರೀಕು ಅಕ್ಟೋಬರ್, ಆಗ 30ಕ್ಕೆ ಪ್ರಥಮ ಕರಸೇವೆ ಆಗಿದೆ. 6 ಮಂದಿ ಸತ್ತಿದ್ದಾರೆ ಅಂತ ರೆಕಾರ್ಡ್ನಲ್ಲಿ ಹೇಳ್ತಿದ್ರು. ಅಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಇತ್ತು, ಆ ಸ್ಟೇಡಿಯಂನಲ್ಲಿ ಸಾವಿರಾರು ಜನ ಸೇರಿದ್ರು. ಖೂನ್ ಕಾ ಬದಲಾ ಖೂನ್ ಸೆ, ನಮ್ಮನ್ನು ಕೊಂದಿದ್ದಾರೆ, ನಾವು ಬಿಡುವುದಿಲ್ಲ ಅಂತ. ಆಗ ಅಶೋಕ್ ಸಿಂಘಲ್ ಬಂದು ಎಲ್ಲರನ್ನು ಸಮಾಧಾನ ಮಾಡಿದರು, ಶ್ರೀರಾಮ್ ಜಯರಾಮ್ ಅಂತ ಹೇಳಿದರು. ಎಲ್ಲರನ್ನು ಕಂಟ್ರೋಲ್ ಮಾಡಿದ ನಂತರ 2ನೇ ತಾರೀಕಿಗೆ ಬರೋ ತಿಂಗಳು ನಾವು ಪುನಃ ಕರಸೇವೆ ಮಾಡುವ ಅಂತ ಹೇಳಿದರು. 2ನೇ ತಾರೀಕಿಗೆ ದೊಡ್ಡ ಫೈರಿಂಗ್ ಆದದ್ದು, ಈ ಕೊಠಾರಿ ಬ್ರದರ್ಸ್ನವರು ತೀರಿಕೊಂಡದ್ದು. ಅವ್ರು ಹೇಳಿದ್ರು, ಈಗ ಕರ್ನಾಟಕದವರು ಹಿಂದೆ, ಮತ್ತು ಮಹಾರಾಷ್ಟ್ರದವರು, ಮತ್ತು ಮಧ್ಯಪ್ರದೇಶದವರು, ಮತ್ತು ವೆಸ್ಟ್ ಬೆಂಗಾಲ್, ಅಲ್ಲಿ ಫೈರಿಂಗ್ ಮತ್ತು ಇದು ಆದ ನಂತರ ಎಲ್ಲ ಚೆಲ್ಲಾಪಿಲ್ಲಿ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆ ರೀತಿಯಲ್ಲಿ ಆಯಿತು. ನಾವೊಂದು ಮನೆಯ ಒಳಗೆ ಅಡಿಗೆ ಕೂತ್ಕೊಂಡಿದ್ದೆವು, ಹಿಂದಿನಿಂದ ನಮಗೆ ತಿಲ್ಕ ಹಾಕಿದ್ರು. ಅದೇ ರೀತಿ ಕೊತಾರಿಯವರು ಕೂಡ ಆಚೆ ಇನ್ನೊಂದು ಯಾವುದೋ ಮನೆಯಲ್ಲಿ ಇದ್ದಿರಬೇಕು. ಒಂದು ಅರ್ಧ ಗಂಟೆ ಫೈರಿಂಗ್ ಎಲ್ಲ ಆದ ನಂತರ, ಚೀರಾಟ ಕೂಗಾಟ ಎಲ್ಲ ಆದ ನಂತರ ಮತ್ತೆ ಬಾಗಿಲು ತೆಗೆದು ನೋಡುವಾಗ ಮಾರ್ಗದಲ್ಲಿ ಹೆಣಗಳ ರಾಶಿ. ಈ ತಲೆ ಚಿಪ್ಪು ಹೊಡೆದೋಗಿತ್ತು. ತಲೆಗೆ ಫೈರಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಿದೆ, ನಾವು ನೋಡಿದ್ದೇವೆ, ಹೇಳ್ತಾರೆ ಲಾಠಿ ಚಾರ್ಜ್ ಆಗಲಿ, ಫೈರಿಂಗ್ ಸೊಂಟದ ಕೆಳಗೆ ಹೊಡಿಬೇಕು. ಇದು ಎಲ್ಲ ನಾನು ನಿನ್ನೆ ಟಿವಿಲಿ ಕೂಡ ನೋಡಿದೆ, ಒಂದು ತಾಯಿ ಹೇಳಿ ಕೂಗ್ತಿದ್ರು, ತಲೆಗೆ ಗುಂಡು ಹೊಡೆದಿದ್ದಾರೆ ಅಂತ. ಇವರಿಗೆ ಕೂಡ ಈಗ ತಲೆಗೆ ಕೊಟ್ಟು ಇದು ಉಳಿತದ, ಇಡೀ ಚಿಪ್ಪು ಓಪನ್ ಆಗ್ತದೆ. ನಮ್ಗೆ ಗೊತ್ತಿಲ್ಲ ಅವರು ಯಾವ ಕೊತಾರಿ ಬ್ರದರ್ಸ್ ಅಂತ. ಆದರೆ ಮತ್ತೆ ಗೊತ್ತಾಯಿತು ಕೊತಾರಿ ಬ್ರದರ್ಸ್ ಅಂತ ಅವರು, ನಮ್ಮ ಸಂಘದ ಸ್ವಯಂ ಸೇವಕರು. ಭಾಳ ಬೇಸರ ಆಯಿತು. ಆದ ಕಾರಣ ಈ ರೀತಿ ಆದ ನಂತರ ಮತ್ತೆ ಒಂದು 3 ದಿವಸ ನನಗೆ ಮಾತಲ್ಲಿ ಹೇಳಲಿಕ್ಕೆ ಆಗಲಿಲ್ಲ. ಪೊಲೀಸರ ಒಂದು ಲಾತಿ ಏಟಿನಿಂದ, ಅವ್ರದ್ದು ಲಾತಿ ಅಲ್ಲ, ಸಾಂಟೆ ಅದು, 6 ಫೀಟ್ ಹೈಟ್, ಮತ್ತು ಕೈಗೆ ಅವ್ರಿಗೆ ಇದು ಗ್ರಿಪ್ ಆಗ್ತಾರೆ, ಹಾಕಿ ಹೊಡೆದ್ರೆ ಉಂಟಲ್ಲ, ಸದಾ ಮಟ್ಟಿಗೆ ಪೆಟ್ಟಲ್ಲ ಅದು. ಆದರೆ ನಮಗೆ ಅದೆಲ್ಲ ಯೌವನದ ಸಮಯದಲ್ಲಿ ರಾಮನ ಭಕ್ತಿಯ ಅಮಲು ಜಾಸ್ತಿ ಇತ್ತು, ಆ ಒಂದು ಶಕ್ತಿ ಬರ್ತಿತ್ತು ಮೈಯಲ್ಲಿ, ಗೊತ್ತಾಯಿಲ್ವಾ? ಈ ರೀತಿಯಾಗಿ ನಮ್ಮದು ಒಂದು ಕರಸೇವೆ ಆಯಿತು. ಇವತ್ತು ನೋಡೋ ಖುಷಿ ಆಗ್ತದೆ. ಇವತ್ತು ನಮ್ಮ ಯುವಕರು ಹೇಳ್ತಾರೆ, ಗೊತ್ತಾಯಿಲ್ಲ, ಇವರೆಲ್ಲ ಹೇಗೆ ಬರ್ರೆ ಹೋದರು. ನಾವು ಈಗ ನಿನ್ನೆ ಒಬ್ಬರು ನನಗೆ ಇಂಟರ್ವ್ಯೂ ತಗೊಳ್ಳಿ ಬಂದಿದ್ರು. ನಾನಿದ್ರೆ ಹೋಗ್ತಿದ್ದೆ ರಾಯರೇ ಅಂತ ಹೇಳಿದ. ಯಾನನ್ನ ಕೊಡ್ತೇವೆ ಅಂತ ನಾನು ಹೇಳಿದ್ದೆ, ನಿಮ್ಮ ಹಾಗೆ ಯುವಕರಿರುವಾಗಲೇ ನಾವು ಹೋದದ್ದು, ನಮ್ಮ ಇವತ್ತಿನ ಪರಿಸ್ಥಿತಿ ನೋಡಿ ಸಾಧ್ಯ ಇಲ್ಲ. ಹಾಗೆ ನಮ್ಮದು ಎಲ್ಲರದ್ದು ನಾನು ಹೇಳ್ತೇನೆ, ಯಾರೆಲ್ಲ ಮನೆಯಿಂದ ಹೊರಟಿದ್ದಾರೆ ಶ್ರೀರಾಮನ ಸೇವೆಗೆ ಅಂತ ಅವರಿಗೆಲ್ಲರಿಗೂ ನಮಸ್ಕಾರ. ಯಾಕಂತ ಹೇಳಿದರೆ, ಕೆಲವರು ಮುಟ್ಟಬಹುದು, ಕೆಲವರು ಮುಟ್ಟದೇ ಇರ್ಬೋದು, ಕೆಲವರು ಏಟು ತಿಂದಿರ್ಬೋದು. ನಮ್ಗೆ ಹೇಳಿದ್ದಾರೆ ಸಂಘನಿಕೇತ ಹೊರಡುವಾಗ, ನಿಮ್ಗೆ ಮಂಜೇಶ್ವರದಲ್ಲಿ ನಿಲ್ಲಿಸಿದ್ರೆ ಬಿಟ್ಟ ಕೂಡಲೇ ಪುನಃ ಅಯೋಧ್ಯೆ, ನೀವು ಮಂಗಳೂರಿಗೆ ಬರಲಿಕ್ಕಿಲ್ಲ. ನಮಗೆ ಒಂದೇ ಗುರಿ, ಎಲ್ಲಿ? ಅಯೋಧ್ಯೆಗೆ ಹೋಗ್ಬೇಕಂತ ಹೇಳಿ. ಎಷ್ಟೋ ಮಂದಿಗೆ ಹೆದರಿಕೆ ಇದ್ದನ್ನ ಮತ್ತು ಅನಾರೋಗ್ಯದಿಂದ ಪಾಪ, ಆದರೆ ಮನೇಲಿ ಹೇಳಿ ಬಂದಿದ್ದಾರೆ ನಾನು ಅಯೋಧ್ಯೆಗೆ ಹೋಗ್ತೇನೆ. ಅದಕ್ಕೆ ಆ ದೊಡ್ಡ ಗುಣ ಅದು. ಎಲ್ರಿಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಮಾತ್ರ, ಇವನು ಮಿಲಿಟ್ರಿಯಲ್ಲಿ ಕೂಡ ಎದುರು ಹೋಗುವ ಒಬ್ಬ ಇರ್ತಾನೆ, ಪ್ಲಾನ್ ಮಾಡುವ ಒಬ್ಬ ಇರ್ತಾನೆ, ಅವನಿಗೆ ಸಪ್ಲೈ ಮಾಡುವ ಇನ್ನೊಬ್ಬ ಇರ್ತಾನೆ. ಹಾಗೆ ಎಲ್ಲರೂ ಸೇರಿ ಈ ರಾಮನ ಸೇವೆ ಮಾಡಿದೆ. ಕೇವಲ ಸಂಘ ಪರಿವಾರದವರಲ್ಲ, ಇಡೀ ಹಿಂದೂ ಸಮಾಜ ಇದಕ್ಕೆ ಕೈ ಜೋಡಿಸಿದೆ. ಆದ ಕಾರಣ ಈ ದೇವಸ್ಥಾನ ಹಿಂದೂ ರಾಷ್ಟ್ರದ ಒಂದು ಪುನರುತ್ಥಾನಕ್ಕೆ ಒಂದು ನಾಂದಿ ಆಗಲಿ. ಇದರಿಂದ ನಮ್ಮ ದೇಶದ ಒಳಗೆ ಇರುವ ಶತ್ರುಗಳು, ಹೊರಗಿರುವ ಶತ್ರುಗಳು ನಾಶ ಆಗಲಿ. ನಮ್ಮೊಳಗಿರುವ ಭೇದ ಭಾವ, ಸ್ಪೃಶ್ಯ ಅಸ್ಪೃಶ್ಯ, ಜ್ಞಾನಿ ಅಜ್ಞಾನಿ, ಶ್ರೀಮಂತ ಬಡವ, ಈ ಎಲ್ಲ ಭೇದ ಭಾವಗಳು ಹೋಗಲಿ. ಇವತ್ತಿನಿಂದ ರಾಮರಾಜ್ಯ ಆಗಲಿ. ಇಷ್ಟು ವರ್ಷ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದ ಅದು ಫಲ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ದೇವರಲ್ಲಿ ಬೇಡ್ತೇನೆ. ಹಾಗೂ ಕೇಳುಗ ನಮ್ಮ ಸಮಾಜದವರ ಹತ್ರ ಕೂಡ ಕೇಳಿಕೊಳ್ತೇನೆ, ನೀವು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡಿ. ಯಾಕಂತ ಹೇಳಿದರೆ, ಇವತ್ತು 5 ದೀಪ ಬೆಳಗಿಸಬೇಕಂತ ಹೇಳಿದ್ದಾರೆ. ಎಲ್ಲರೂ ಅವರವರ ಮನೆಯಲ್ಲಿ 5 ದೀಪ ಬೆಳಗಿಸಿ, ನಿಮಗೆ ರಾಮ ಅಕ್ಷತೆ ಸಿಕ್ಕಿದೆ, ಅದನ್ನು ಉಪಯೋಗ ತಲೆಗೆ ಹಾಕಿಕೊಳ್ಳಿ. ದೇವರ ಪ್ರತಿಷ್ಠೆ ಆದ ನಂತರ ಉಳಿದದ್ದನ್ನು ಪಾಯಸ ಮಾಡಿ ತಿನ್ನಿ, ಎಲ್ಲ ಒಗ್ಗಟ್ಟಿನಲ್ಲಿರಿ ಅಂತ ಹೇಳಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ.
ಧನ್ಯವಾದಗಳು ರತ್ನಾಕರ್ ನಾಯಕ್ ಅವರೇ. ಬಂದು ನಿಮ್ಮ 90ನೇ ಇಸ್ವಿಯಲ್ಲಿ ನೀವು ಪಟ್ಟಂತಹ ಕಷ್ಟಗಳು, ಅಲ್ಲಿನ ಸ್ಪಷ್ಟ ಚಿತ್ರಣಗಳನ್ನು ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ, ನೀವು ಈಗಾಗಲೇ ಅಯೋಧ್ಯೆಯಿಂದ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಮ್ಮ ನಿಮ್ಮ ಟಿವಿಯಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಚಿತ್ರತಾರೆಯರ ದಂಡೆಯಲ್ಲಿ ನೆರೆದಿದೆ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹಾಗೂ ಅವರ ಪುತ್ರ ಅಭಿಷೇಕ್ ಬಚ್ಚನ್ ಅವರು ಕೂಡ ಈ ಭವ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಲಿಕ್ಕೆ ಅಯೋಧ್ಯೆಗೆ ತೆರಳಿದ್ದಾರೆ. ಈಗಾಗಲೇ ಟಿವಿ ಸ್ಕ್ರೀನಲ್ಲಿ ಬರ್ತಾ ಇದೆ, ನೀವು ಅದನ್ನು ನೋಡ್ತಾ ಇದ್ದೀರಾ. ಅದೇ ರೀತಿ ಕೆಲ ಕ್ಷಣಗಳ ಮುಂಚೆ ಅಲ್ಲಿ ಚಿತ್ರತಾರೆಗಳಾದ ರಣಬೀರ್ ಕಪೂರ್, ಅದೇ ರೀತಿ ಕತ್ರಿನಾ ಕೈಫ್ ಮತ್ತು ಅವರ ಪತಿ ವಿಕಿ ಕೌಶಲ್ ಅವರನ್ನ ಕೂಡ ನಾವಲ್ಲಿ ನೋಡಿದ್ವಿ. ಅಂಬಾನಿ ಅವರ ಕುಟುಂಬ ಸದಸ್ಯರನ್ನ ಕೂಡ ನಾವಲ್ಲಿ ನೋಡಿದ್ದೇವೆ. ಭವ್ಯವಾದ ರಾಮ ಮಂದಿರ ನಿರ್ಮಾಣಕ್ಕೆ ಕ್ಷಣಗಣನೆ, ನಿರ್ಮಾಣ ಮಾತ್ರ ಅಲ್ಲ, ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭವಾಗಿದೆ. ಭಾರಿ ದೊಡ್ಡ ಧನುಸ್ಸನ್ನ ಕೂಡ ನೀವಲ್ಲಿ ಕಾಣ್ತಾ ಇದ್ದೀರಾ. ಹೂಗಳಿಂದ ಅಲಂಕರಿಸಿರುವಂತಹ ಧನುಸ್ಸು, ಭಾರಿ ಭವ್ಯ ರೀತಿಯಲ್ಲಿ ನಿರ್ಮಾಣವಾದಂತಹ ರಾಮ ಮಂದಿರ, ದೇಶ ವಿದೇಶಗಳಿಂದ ತರಿಸಲಾಗಿರುವಂತಹ ಹೂಗಳಿಂದ ರಾಮ ಮಂದಿರದ ಅಲಂಕಾರವಾಗಿದೆ. ನೀವೀಗ ವೀಕ್ಷಿಸ್ತಾ ಇದ್ದೀರಾ, ಪ್ರಧಾನಿ ಮೋದಿ ಅವರು ಕೂಡ ಅಯೋಧ್ಯೆಯ ಹೆಲಿಪ್ಯಾಡ್ನಲ್ಲಿ ಬಂದಿಳಿದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮ ಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠೆಯನ್ನ ಅವರು ನೆರವೇರಿಸಲಿಕ್ಕಿದ್ದಾರೆ. ರಾಜನಾಥ್ ಸಿಂಗ್ ಅವರನ್ನ ನೀವು ನೋಡಬಹುದು. ಅದೇ ರೀತಿ ನಮ್ಮ ರಾಜ್ಯದವರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೂ ಹಲವಾರು ಗಣ್ಯರು, ಚಿತ್ರರಂಗದವರಾಗಿರಬಹುದು, ಕ್ರೀಡಾ ತಾರೆಗಳಾಗಿರಬಹುದು, ಅಧಿಕಾರಿಗಳು, ಉದ್ಯಮಿಗಳು, ಅದೇ ರೀತಿ ರಾಜಕಾರಣಿಗಳು, ಸಾಧು ಸಂತ ಸತ್ಪುರುಷರೆಲ್ಲರೂ ಈ ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಲಿದ್ದಾರೆ. ವೀಕ್ಷಕರೇ, ಸತ್ಯಜಿತ್ ಸುರತ್ಕಲ್ ಅವರ ಮಾತುಗಳನ್ನು ಅರ್ಧದಲ್ಲಿ ನಾವು ನಿಲ್ಲಿಸಿದ್ವಿ. ಅವರ ಅನುಭವಗಳನ್ನು ನಾವು ಕೇಳೋಣ. ಹೇಳಿ ಸರ್. ಅದೇ ನಾವು ಅವತ್ತು ಕೆಲವರ ಹತ್ರ ಕೇಳಿದ್ರು ಹೋಗ್ತಾ ಇಲ್ವಾ ಅಂತ ಹೇಳಿಕೊಂಡು. ಅವತ್ತು ತಾತ್ಕಾಲಿಕ ಮಂದಿರ ಆಗಿ ರಾಮ ತನ್ನ ಸ್ವಂತ ನೆಲೆಯಲ್ಲಿ ಇನ್ನೊಮ್ಮೆ ನೆಲೆ ನಿಂತಾಗ ಅವತ್ತು ದರ್ಶನ ತಗೊಂಡಂತಹ ಭಾಗ್ಯ ಪುಣ್ಯ ಅವತ್ತು ನಮ್ಗೆ ಸಿಕ್ಕಿದೆ. ಇವರು ರತ್ನಾಕರ್ ನಾಯಕರು ಹೇಳಿದ ಹಾಗೆ 90ರಲ್ಲಿ ಅವರು ಅನುಭವಿಸುವಂಥ ನೋವುಗಳು, ಕಷ್ಟಗಳು ಅಂಥದ್ದು ಸಾವಿರಾರು ಜನರು ಅನುಭವಿಸಿದ್ದಾರೆ. ಅವರೆಲ್ಲರ ಹೋರಾಟದ ಪ್ರತೀಕವಾಗಿ ಇವತ್ತು ರಾಮ ಮಂದಿರ ತಲೆ ಎತ್ತಿ ನಿಂತಿರುವಂಥದ್ದು. 92ರಲ್ಲಿ ನಮ್ಗೆ ಅಂಥದ್ದು ಯಾವುದೇ ಇರಲಿಲ್ಲ. ನಮ್ಮ ತಂದೆಯವರ ಗುಂಪು 90ರಲ್ಲಿ ಹೋದಾಗ ಅವ್ರದ್ದು ಬಂಧನ ಆಗಿ ಮತ್ತೆ ಅವ್ರನ್ನ ಬಿಡುಗಡೆ ಆಗಲಿ, ಒಂದು ಕಡೆ ಇನ್ನೊಂದು ಕಡೆ ಬಂಧನ ಮಾಡಿದ್ರು, ಅವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗಲಿ ಅವರು ಇಡೀ ಗುಂಪಿಗೆ. ಆದರೆ ಒಂದಷ್ಟು ಜನರು ಅವತ್ತು ಭಾಗ್ಯವಂತರಾಗಿದ್ರು, ಅಯೋಧ್ಯೆ ತಲುಪಲಿಕ್ಕೆ ಸಾಧ್ಯ ಆಗಿತ್ತು. ಅದೇ 92ರಲ್ಲಿ ನಮಗೆ ನೇರ ಅದು ಧ್ವಂಸ ಪ್ರಕ್ರಿಯೆಯಲ್ಲಿ ನಾವು ಭಾಗ್ಯ ಆಗಲಿಲ್ಲ. ಆದರೆ ಆನಂತರದ ಶುದ್ಧೀಕರಣ, ಇಡೀ ಅಲ್ಲಿ ಆ ಒಂದು ಜಾಗವನ್ನು ಪೂರ್ತಿ ಅದರಿಂದ ತೆರವುಗೊಳಿಸುವಂಥದ್ದು ಏನಿತ್ತು, ತಾತ್ಕಾಲಿಕ ಮಂದಿರ ನಿರ್ಮಾಣ ಆಗುವ ತನಕ ಅಲ್ಲಿ ತನಕ ನಮ್ಗೆ ನಿಂತುಕೊಂಡು ದೇವರನ್ನು ದರ್ಶನ ಮಾಡೋ ಭಾಗ್ಯ ಕೂಡ ನಮ್ಗೆ ಅವತ್ತೇ ಸಿಕ್ಕಿತ್ತು. ಆ ನಂತರ ನಮಗೆ ಸೂಚನೆ ಬಂತು, ಸರ್ಕಾರ ಪತನ ಆಗಿದೆ, ರಾಜ್ಯ ಸರ್ಕಾರ ವಿಸರ್ಜನೆ ಆಗಿದೆ, ಮಿಲಿಟರಿ ಬರ್ತದೆ, ತಕ್ಷಣ ತಾವೆಲ್ಲರೂ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿಕೊಂಡು. ಹಾಗೆ ಅವತ್ತು ಅಲ್ಲಿಂದ ಹೊರಟು ನಾವು, ಆದರೆ ಅಯೋಧ್ಯೆಯಿಂದ ಲಕ್ನೋ ತನಕ ವಾಪಸ್ ಬರಬೇಕಿದ್ರೆ ಇಡೀ ದಾರಿ ನಾವು ರೈಲಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶವೇ ಇರಲಿಲ್ಲ. ಯಾಕಂದರೆ ಸಂಖ್ಯೆಯಲ್ಲಿ ಅಷ್ಟಿತ್ತು. ಎಲ್ಲರೂ ಹೊರಗಡೆ ಹೋಗುವಂಥ ಧಾವಂತಗಳು, ಇಡೀ ದೇಶದಲ್ಲಿ ಗಲಭೆ ಅವತ್ತು ಪ್ರಾರಂಭ ಆಗಿತ್ತು. ನಾವು ರೈಲಿನ ಮೇಲ್ಗಡೆ ಕೂತ್ಕೊಳ್ಬೇಕಾಗಿತ್ತು. ರೈಲಿನ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆಯಿಂದ ಕಲ್ಲು ತೂರಾಟ ನಿರಂತರವಾಗಿ ಸ್ವಲ್ಪ ದೂರ ಹೋಗಬೇಕಿದ್ರೆ ಶುರುವಾಗಿದೆ, ಪ್ರಾರಂಭ ಆಗಿದೆ ಕಲ್ಲು ತೂರಾಟ. ಲಕ್ನೋ ತಲುಪತನ ಕೂಡ ಅದೇ ಉದ್ವಿಗ್ನ ಪರಿಸ್ಥಿತಿ, ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೆ ಆಗ್ಬೋದು ಅಂತ ಹೇಳಿಕೊಂಡು ಮೇಲ್ಗಡೆ ನಮ್ಮವರು ಒಂದಷ್ಟು ರೈಲ್ ನಿಂತಲ್ಲಿ ಕೆಳಗಡೆ ಹೋಗಿ ಕಲ್ಲು ತಗೊಂಡು ಬಂದು ಮೇಲ್ಗಡೆ ಇಟ್ಟುಕೊಂಡು ವಾಪಸ್ ಹೊಡೆಯದಿದ್ದರೆ ಹೊಡೆಯೋರದ್ದು ಆರ್ಭಟ ಜಾಸ್ತಿ ಆಗ್ತದಂತೆ. ಯಾವತ್ತು ಕ್ರಿಯೆಗೆ ಪ್ರತಿಕ್ರಿಯೆ ಒಂದಷ್ಟು ಬೇಕೇ ಬೇಕು ಅಂತ ಹೇಳ್ತಾರೆ. ಆ ರೀತಿ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಾವು ಮೇಲ್ಗಡೆ ನಿಂತುಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ನಮ್ಮ ರಕ್ಷಣೆ ನಾವು ಮಾಡಿಕೊಂಡು ನಾವು ಲಕ್ನೋ ತನಕ ಬಂದ್ವಿ. ನಾವು ಬೆಳಿಗ್ಗೆ ಹೊರಟದ್ದು ಬಹುತೇಕ ಸಂಜೆ ತನಕ ಆಗಿದೆ. ಲಕ್ನೋ ನಾವು ತಲುಪಬೇಕಿದ್ರೆ ಪೂರ್ತಿ ಆ ದಾರಿಯಲ್ಲಿ ಅಷ್ಟು ಉದ್ವಿಗ್ನತೆ ಇತ್ತು. ಊರಿಗೆ ಬರಬೇಕಿದ್ರು ಕೂಡ 2 ದಿವಸದಲ್ಲಿ ಬರುವಂಥ 4 ದಿವಸಗಳಾಯಿತು. ಬಹುತೇಕ ಎಲ್ಲ ಕಡೆ ಬಂದಿತ್ತು. ಇಡೀ ಬೆಳಿಗ್ಗೆಯಿಂದ ಸಂಜೆ ತನಕ ರೈಲ್ವೆ ಸ್ಟೇಷನ್ಗಳಲ್ಲಿ ನಿಂತ್ಕೊಳ್ಬೇಕಾಗಿತ್ತು, ಅದು ದಾರಿಯಲ್ಲಿ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಈ ರೀತಿ ಆಗಿಕೊಂಡು ಊರು ತಲುಪಬೇಕಿದ್ರು ಕೂಡ ಊರಲ್ಲಿ ಕೂಡ ಒಂದಷ್ಟು ಅವತ್ತು ಇಡೀ ದೇಶದಲ್ಲಿ ಏನು ಗಲಭೆ ಆಗ್ತದ್ದು ಮಂಗಳೂರಲ್ಲಿ ಕೂಡ ಆಗ್ತಾ ಇತ್ತು. ಹಾಗಾಗಿ ನಾನು ಹೇಳಿಕೆ ಬರೀ ಕರಸೇವೆ ಮಾಡಿದ್ದವ್ರದ್ದಲ್ಲ, ಕರಸೇವೆ ಸಂದರ್ಭದಲ್ಲಿ ಅವರವರ ಗ್ರಾಮದಲ್ಲಿ ನಿಂತುಕೊಂಡು ಅವತ್ತಿನ ಪರಿಸ್ಥಿತಿ ಎದುರಿಸಿದಂಥ ಕಾರ್ಯಕರ್ತರು ಯಾರಿದ್ದಾರೆ ಅವರದ್ದು ಎಲ್ಲರದ್ದು ಕೊಡುಗೆ ಕೂಡ ಈ ರಾಮ ಮಂದಿರ ನಿರ್ಮಾಣಕ್ಕಿದೆ. ಇವತ್ತು ತಾವು ಹೇಳಿದ ಹಾಗೆ ಎಲ್ಲ ಕಡೆ
ರಾಮೋತ್ಸವಗಳು ಇದು ನಡೀತಾ ಇದೆ, ಪ್ರತಿಯೊಂದು ಗ್ರಾಮದಲ್ಲೂ ಮಾಡ್ತಾ ಇದ್ದಾರೆ. ಆದರೆ ಒಂದೊಂದು ಕಡೆ ನೋಡಿದಾಗ ಅನಿಸೋದು, ಯಾರು ಅವತ್ತಿನ ದಿವಸದಲ್ಲಿ ನೇರವಾಗಿದ್ದರು ಅವರನ್ನು ಗುರುತಿಸುವಂಥದ್ದು, ಅವರನ್ನು ಮುಂದಿಟ್ಕೊಳ್ಳುವಂಥದ್ದು, ಯಾರು ಜವಾಬ್ದಾರಿಯಲ್ಲಿದ್ದರು ಅದನ್ನು ಬಿಟ್ಟು ಕೆಲವೊಂದು ಕಡೆ ಬರೀ ಕೇವಲ ಒಂದು ರೀತಿ ಅವರ ವೈಯಕ್ತಿಕ ಪ್ರತಿಷ್ಠೆಗತ ತಾವತ್ತು ಈಗ ಹೇಳಿದ ಹಾಗೆ ಫೋಟೋಗಳಿಗೆ ನಾವೂ ಮಾಡಿದ್ದೇವೆ ಅಂತ ಹೇಳಿಕೊಂಡು ತೋರಿಸಿಕೊಡೋದಕ್ಕೋಸ್ಕರ. ಆದರೆ ಯಾರು ಹಿಂದೆ ಅವತ್ತು ಮಾಡಿದ್ದಾರೆ, ಯಾರು ಕಷ್ಟಪಟ್ಟಿದ್ದಾರೆ, ಯಾರು ನೂರಾರು ಕಿಲೋಮೀಟರ್ ನಡೆದುಕೊಂಡು ಪೊಲೀಸರ ಏಟನ್ನು ತಿಂದುಕೊಂಡು ಹೋಗಿ ಅಲ್ಲಿ ಮಂದಿರ ನಿರ್ಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಅವರನ್ನು ಎಲ್ಲೋ ಒಂದಷ್ಟು ಇವತ್ತು ಅಶೋಕ್ ಸಿಂಗಾಲ್ಜಿ ಅವ್ರದ್ದು ನೆನಪಾಗ್ತಾ ಇಲ್ಲ, ಸಾಧ್ವಿ ರಿತಂಬರ ಅವ್ರದ್ದು ನೆನಪಾಗ್ತಾ ಇಲ್ಲ, ಮುರಳಿ ಮನೋಹರ್ ಜೋಶಿ ಅವ್ರದ್ದಾಗಲಿ, ಉಮಾಭಾರತಿ ಅವ್ರದ್ದು ನೆನಪಾಗ್ತಾ ಇಲ್ಲ. ಇದು ಅವಶ್ಯ ಆಗಬೇಕಾಗಿತ್ತು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಅತಿ ಹೆಚ್ಚಿನ ಕೊಡುಗೆ ಇರುದಂಥದ್ದು ಅದು ಅಶೋಕ್ ಜಿ ಸಿಂಗಾಲ್ರವರು ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತು ಅಶೋಕ್ ಸಿಂಗಾಲ್ಜಿಯವರು ಇವತ್ತು ನಮ್ಮ ಮಧ್ಯೆ ಎಲ್ಲ. ಇವತ್ತು ಬಹುಶಃ ಅವರ ಆತ್ಮಕ್ಕೆ ಒಂದು ಚಿರಶಾಂತಿ ಸಿಗ್ಬೋದು ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಆತ್ಮ ಕೊಡೋದು ಸುಮ್ಮನೆ ಇದ್ದಿರ್ಲಿಕ್ಕಿಲ್ಲ, ಇನ್ನೊಂದು ಶರೀರ ಪ್ರವೇಶ ಮಾಡಿರ್ಲಿಕ್ಕಿಲ್ಲ. ಅಷ್ಟು ರಾಮನ ಮಂದಿರ ಆಗಬೇಕು ಅಂತ ಹೇಳಿಕೊಂಡು ಹೋರಾಟವನ್ನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರ ನೆಲೆಯಲ್ಲಿ ನಿಭಾಯಿಸಿದವರು, ನಿಂತ್ಕೊಂಡು ಮಾಡಿದವರು. ಹಾಗಾಗಿ ಆ ಎಲ್ಲ ಆತ್ಮಗಳಿಗೆ ಇವತ್ತು ಬಹುಶಃ ಅವತ್ತು ಬಲಿದಾನಾದ ಆತ್ಮಗಳು, 500 ವರ್ಷದ ಸುದೀರ್ಘ ಇತಿಹಾಸ ಹೋರಾಟದಲ್ಲಿ ಬಲಿದಾನಾದ ಆ ಒಂದು ಆತ್ಮಗಳು, ಅದರ ಜೊತೆಯಲ್ಲಿ ಹೋರಾಟ ನೇರವಾಗಿ ಭಾಗಿಯಾದವರು, ಅವರೆಲ್ಲರಿಗೂ ಇವತ್ತಿನ ಬಹುಶಃ ಬಲಿದಾನ ಆದವರಿಗೆ ಇವತ್ತು ಶಾಂತಿ ಸಿಗಬಹುದು. ಹೋರಾಟ ಮಾಡಿದ್ದವರಿಗೆ ಇವತ್ತಿನ ಸಂಭ್ರಮ ಬಹುಶಃ ಅವರಷ್ಟು ಇನ್ನೊಬ್ಬರು ಸಂಭ್ರಮಿಸೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಹೋರಾಟದಲ್ಲಿ ಭಾಗಿಯಾದವರು, ಇದರ ನಿರ್ಮಾಣದಲ್ಲಿ, ಅದರ ಜೊತೆಯಲ್ಲಿ ಊರಿನಲ್ಲಿ ಅದಕ್ಕೆ ಪ್ರತಿರೋಧ ಬಂದಾಗ ಅದನ್ನು ಎದುರಿಸಿ ನಿಂತ ಎಲ್ಲರಿಗೂ, ಈ ದೇಶದ ಎಲ್ಲ ಸಮಸ್ತ ಬಂಧುಗಳಿಗೂ ಕೂಡ ಈ ಮತ್ತೆ ರಾಮಲಲ್ಲನ ಪ್ರತಿಷ್ಠೆಯ ಈ ಒಂದು ಪುಣ್ಯ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಧನ್ಯವಾದಗಳು. ಅದೇ ರೀತಿ ನೀವೀಗ ಟಿವಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಟಿವಿಯ ಹಿರಿಯ ಕಾರ್ಯಕ್ರಮ ಸಹೋದ್ಯೋಗಿಯಾಗಿರುವಂತಹ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರು ಕೂಡ ನಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಳಿ ನವೀನ್, ಹೇಗೆ ಅನ್ನಿಸ್ತಾ ಇದೆ ಈ ಸಂಭ್ರಮ? ನೀವೆಲ್ಲ ನೋಡಿ ಬಂದಿದ್ದೀರಾ, ಯಾವ ರೀತಿ ಇತ್ತು ಸಂಭ್ರಮ? ಖಂಡಿತ ಇಡೀ ದೇಶ ಅಂತಲ್ಲ, ಬಹುಶಃ ಇಡೀ ವಿಶ್ವವೇ, ಯಾರೆಲ್ಲ ರಾಮ ಭಕ್ತರಿದ್ದಾರೆ, ರಾಮನನ್ನು ಅನುಸರಿಸುವ ಒಂದು ಇಚ್ಛೆಯುಳ್ಳವರಿದ್ದಾರೆ, ಅವರೆಲ್ಲರೂ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ. ಒಂದು ಮಾತಿನ ಅರ್ಥನೇ ಇದೆ. ರಾಮ ಅಂದರೆ, ರಾಮ ಅನ್ನುವಂಥ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರ್ಬೋದು. ಒಂದು ಅರ್ಥ ಏನಂದರೆ ಅದು ರಮ್ಯತೆ. ರಾಮ ಅನ್ನೋ ಶಬ್ದದಲ್ಲೇ ಒಂದು ರಮ್ಯತೆ ಇದೆ. ಅಲ್ಲಿ ಮನುಷ್ಯ ಈ ಪ್ರಪಂಚದಲ್ಲಿ ಹೇಗೆ ಇರಬೇಕು, ಹೇಗೆ ಬದುಕಬೇಕು ಇರುವುದನ್ನು ಇಡೀ ಜಗತ್ತಿಗೆ ಸಾರಿದವ ಶ್ರೀರಾಮಚಂದ್ರ. ಹಾಗಾಗಿಯೇ ರಾಮ ರಾಜ್ಯ ಅನ್ನುವಂತಹ ಏನು ಪರಿಕಲ್ಪನೆ ಇದೆ ಅದು ನಾವು ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಈ ಶ್ರೀರಾಮನ ಮಂದಿರದ ಹಿನ್ನೆಲೆಯಲ್ಲಿ 500 ವರ್ಷಗಳ, ಬಹುತೇಕ 500 ವರ್ಷಗಳ ಸುದೀರ್ಘವಾದಂತಹ ಹೋರಾಟ ಏನಿದೆ ಅದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯ ಇವತ್ತು ಬಂದಿದೆ ಅಂತ ನಾವು ಹೇಳ್ಬೋದು. ಸತ್ಯಜಿತ್ ಸುರತ್ಕಲ್ ಅವರು ಬಹಳ ಸೊಗಸಾಗಿ ಹೇಳಿದರು, ಈ ಒಂದು ಹೋರಾಟದ ಪ್ರಕ್ರಿಯೆಯಲ್ಲಿ ಅದು ಕೇವಲ 90ರ ದಶಕದ ಹೋರಾಟ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದಿನಿಂದ ಯಾರೆಲ್ಲ ರಾಮನ ಮಂದಿರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರ ಆತ್ಮಗಳಿಗೆ ಸದ್ಗತಿ ಆಗಿರ್ಬೋದು, ಆದರೆ ನಿಜವಾದಂತಹ ಒಂದು ತೃಪ್ತಿ, ಸಂತೃಪ್ತಿ ಏನಿದೆ ಅದು ಇವತ್ತು ಆಗ್ತದೆ ಅನ್ನೋದು ಖಂಡಿತವಾಗಿಯೂ ಸತ್ಯಜಿತ್ ಅವರ ಮಾತಿನಂತೆ ಹೇಳಬಹುದು. ಇಡೀ ದೇಶ ಕಾತರದಿಂದ ಕೌತುಕದಿಂದ ಕಾಯ್ತಿರುವಂತಹ ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಬಾಲರಾಮನ ವಿಗ್ರಹದ ಅಂದರೆ ಮೂರ್ತಿಯ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದೆ. ದೇಶದ ಎಲ್ಲ ಮುಖಂಡರುಗಳು, ಬೇರೆ ಬೇರೆ ಕ್ಷೇತ್ರಗಳ ಸಾಧಕರುಗಳು, ಸಾಧುಗಳು, ಸಂತರು ಇವರೆಲ್ಲರ ಸಮಕ್ಷಮದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಹಾಗಾಗಿ ಸಹಜವಾಗಿಯೇ ದೇಶದೆಲ್ಲೆಡೆ ಸಂಭ್ರಮ ನೆಲೆ ಆಗ್ತದೆ. ಅಲ್ಲಲ್ಲಿ ರಾಮೋತ್ಸವ ನಡೆಯುತ್ತದೆ, ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ, ಭಜನೆಗಳು, ವಾದ್ಯಘೋಷಗಳು, ಮಂಗಳಕರ ಘೋಷಗಳ ಒಂದು ಪಠಣ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನಾವು ರಾಮನನ್ನು ಕಾಣಬೇಕು, ಹೇಗೆ ವಿಶೇಷವಾಗಿ ಹೀಗೆ ಬದುಕಬೇಕು ಎನ್ನುವಂತಹ ಒಂದು ಮೇಲ್ಪಂಕ್ತಿಯನ್ನು ಭಗವಂತ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ತೋರಿಸಿಕೊಡ್ತಾನೆ. ಅದು ಶ್ರೀರಾಮ ಅವತಾರದಲ್ಲಿ. ನಾವು ಶ್ರೀಹರಿಯ ದಶಾವತಾರದ ಬಗ್ಗೆ ಹೇಳ್ತೇವೆ. ಆ ದಶಾವತಾರಗಳಲ್ಲಿ 2 ಮಾತ್ರ ಪೂರ್ಣ ಅವತಾರ ಅಂತ ಪ್ರಾಜ್ಞರು ಹೇಳ್ತಾರೆ. ರಾಮ ಮತ್ತು ಕೃಷ್ಣ ಹೇಗೆ ಬದುಕಬೇಕು, ಏನನ್ನು ಮಾಡಬಾರ್ದು ಎನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳುವುದು ರಾಮ ಅವತಾರದಲ್ಲಿ. ಇನ್ನೊಂದು ನಾವು ಬಹಳಷ್ಟು ಮಾತುಗಳನ್ನು ಕೇಳ್ತೇವೆ, ರಾಮ ಆ ರೀತಿ ಮಾಡಿದ, ಈ ರೀತಿ ಮಾಡಿದ, ಅಥವಾ ಲಂಪಟನಾಗಿದ್ದ, ಕುಡುಕನಾಗಿದ್ದ, ಸ್ತ್ರೀಲೋಲುಪನಾಗಿದ್ದ, ಇದೆಲ್ಲ ರಾಮನನ್ನು ಅರ್ಥೈಸುವುದಕ್ಕೆ ಸಾಧ್ಯ ಆಗದೆ ಅವರು ಹೇಳುವಂತಹ ಮಾತುಗಳು. ರಾಮ ಅಷ್ಟು ಸುಲಭದಲ್ಲಿ ನಮಗೆ ಅರ್ಥ ಆಗೋದಿಲ್ಲ, ರಾಮ ಇರಲಿ ಕೃಷ್ಣ ಇರಲಿ.
ಅನುಭವದ ಆಳಕ್ಕೆ ಇಳಿದಾಗ, ತಿಳಿವಿನ ಮೂಲಕ್ಕೆ ನಾವು ಪ್ರವೇಶ ಮಾಡಿದಾಗ ಮಾತ್ರ ರಾಮ ಏನು, ಕೃಷ್ಣ ಏನು ಎನ್ನುವುದು ಅರ್ಥ ಆಗ್ತದೆ. ಹಾಗಾಗಿ ಮೇಲ್ನೋಟಕ್ಕೆ ಯಾರೋ ಬರೆದಿರುವಂತಹ ಕೆಲವೊಂದು ಸಾಲುಗಳನ್ನು ಉದಾಹರಿಸಿ ಇವತ್ತು ರಾಮನ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವವರು ಈ ಒಂದು ಮಾತನ್ನು ಅರ್ಥೈಸಬೇಕು. ರಾಮನನ್ನು ಅರ್ಥ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಅಂತಹ ರಾಮನ ಮರ್ಯಾದಾ ಪುರುಷೋತ್ತಮ ಎನ್ನುವಂತಹ ಅಭಿಧಾನವನ್ನು ಪಡೆದಿರುವಂತಹ ರಾಮಲಲ್ಲನ ಇವತ್ತು ಪ್ರತಿಷ್ಠೆ ಆಗ್ತದೆ. ಅಯೋಧ್ಯೆಯ ಆ ಒಂದು ಪುಣ್ಯದ ಭೂಮಿಯಲ್ಲಿ ಇವತ್ತು ಇಡೀ ಭಾರತೀಯರು, ಬಹುತೇಕ ಭಾರತೀಯರು ಸಂಭ್ರಮಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಆ ಪ್ರತಿಷ್ಠೆ ಆಗ್ತಾ ಇದೆ. ನವೀನ್ ಅವರೇ, ನಿಮ್ಮ ಮಾತುಕತೆ ನಡುವೆಯಲ್ಲಿ ಒಂದು ಕ್ಷಮೆಯನ್ನ ಕೋರ್ತಾ ನಮ್ಮ ಸತ್ಯಜಿತ್ ಸುರತ್ಕಲ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ವೀಕ್ಷಕರೇ, ಅವರಿಗೂ ಕೂಡ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸತ್ಯಜಿತ್ ಸುರತ್ಕಲ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವರ ನೆನಪಿನ ಬುತ್ತಿಯನ್ನ ಇಲ್ಲಿ ಬಿಚ್ಚಿಟ್ಟಿದ್ರು. ಧನ್ಯವಾದಗಳು ಸತ್ಯಜಿತ್ ಸುರತ್ಕಲ್ ಅವರೇ. ವೀಕ್ಷಕರೇ, ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಅಯೋಧ್ಯ ಶ್ರೀರಾಮೋತ್ಸವದಿಂದ ಬರ್ತಾ ಇದೆ. ಪ್ರಾಣ ಪ್ರತಿಷ್ಠೆ ಅನ್ನೋದು ಶಿಲ್ಪಿ ಕೆತ್ತಿದ ವಿಗ್ರಹಕ್ಕೆ ದೈವಿಕ ಶಕ್ತಿಯನ್ನ ತುಂಬುವ ಕ್ರಿಯೆ ಅಂತ ಹೇಳಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಶಿಲ್ಪಿ ಕೆತ್ತಿದ ವಿಗ್ರಹಕ್ಕೆ ದೈವಿಕ ಕಳೆಯನ್ನ ತುಂಬಬಹುದು. ಅಯೋಧ್ಯೆಯ ಬಾಲರಾಮನ ವಿಗ್ರಹಕ್ಕೆ ಆ ರೀತಿ ಶಕ್ತಿಯನ್ನು ತುಂಬಲಾಗುತ್ತದೆ. ಗರ್ಭಗುಡಿಯಲ್ಲಿ ಕೂರಿಸಿರುವಂತಹ ರಾಮಲಲ್ಲ ವಿಗ್ರಹಕ್ಕೆ ವೇದಾಗಮ ಪಂಡಿತರಿಂದ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ವಿಗ್ರಹದ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನು ತೆಗೆದು ಪ್ರಧಾನಿ ಮೋದಿ ಬಾಲರಾಮನ ಹಣೆಗೆ ತಿಲಕವನ್ನ ಇಡುವ ಮತ್ತು ಕಣ್ಣಿಗೆ ನೇತ್ರ ಬಿಂದು ಇಡುವ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಬಳಿಕ ಕನ್ನಡಿಯನ್ನ ರಾಮನ ಮುಖಕ್ಕೆ ಎದುರಾಗಿ ಹಿಡಿದು ಅದರಲ್ಲಿ ಮೂರ್ತಿಯನ್ನ ನೋಡಲಾಗುತ್ತದೆ. ಅಯೋಧ್ಯೆಯಿಂದ ಸಾಕಷ್ಟು ಅಪ್ಡೇಟ್ಸ್ಗಳು ನಮಗೆ ಬರ್ತಾ ಇದೆ. ನಂತರ ರಾಮಲಲ್ಲಾನಿಗೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಿ ಆಭರಣಗಳಿಂದ ಅಲಂಕರಿಸಿ ತಲೆಯ ಮೇಲೆ ಕಿರೀಟವನ್ನು ತೊಡಿಸಲಾಗುತ್ತಿದೆ. ವೀಕ್ಷಕರೇ, ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಭವ್ಯ ರಾಮ ಮಂದಿರದ ದೃಶ್ಯಾವಳಿಗಳನ್ನು. ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲ್ತಾ ಇಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ನೋಡಿ, ಈಗ ಬರ್ತಾ ಇದೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಸೋನು ನಿಗಮ್ ಅವರು ಭಜನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಸಾಧು ಸಂತರು ಕೂಡ ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ ಈ ಕ್ಷಣವನ್ನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಭವ್ಯ ರಾಮ ಮಂದಿರದ 3 ಅಂತಸ್ತುಗಳಲ್ಲಿ 1 ಅಂತಸ್ತಿನ ಕಾರ್ಯ ಪೂರ್ಣವಾಗಿದೆ. 90% ಕಾಮಗಾರಿಗಳು ಈಗಾಗಲೇ ಮುಕ್ತಾಯಗೊಂಡಿದೆ. ಶೀಘ್ರವೇ ಉಳಿದಂಥ ಮಹಲುಗಳ ಕಾಮಗಾರಿ ಕೂಡ ಮುಕ್ತಾಯಗೊಳ್ಳಲಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನು ಕಲ್ಪಿಸಲಾಗಿದೆ. 10,000 CC ಕ್ಯಾಮೆರಾ ಕಣ್ಗಾವಲು ಅಯೋಧ್ಯೆಯಲ್ಲಿದೆ ಅಂತ ಹೇಳ್ತಾ ಇದ್ದೇನೆ. ನವೀನ್ ಅವರೇ, 10,000 CC ಕ್ಯಾಮೆರಾಗಳು, ಸಹಸ್ರಾರು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡು ಶ್ರೀರಾಮಚಂದ್ರ ಪ್ರಭುವಿನ ಮಂದಿರದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠೆ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು? ಒಂದು ರೀತಿಯಲ್ಲಿ ಇದು ವಿಪರ್ಯಾಸ ಅಥವಾ ದುರಂತ ಅಂತಲೇ ಹೇಳಬೇಕು. ಯಾಕಂದರೆ ಇಡೀ ಜಗತ್ತಿಗೆ ಇಂತಹ ಆದರ್ಶವನ್ನು ಸಾರಿದಂತಹ ಒಬ್ಬ ಮರ್ಯಾದಾ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠೆ ಆದರೂ ಅದು ಅನಿವಾರ್ಯ ಮತ್ತು ಸಹಜವೂ ಹೌದು. ಯಾಕೆಂದರೆ ಎಲ್ಲ ಕಾಲಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ, ಸನ್ನಿವೇಶಗಳು ಬದಲಾಗ್ಬೋದು. ಹಾಗಾಗಿ ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಮಾಡಲೇಬೇಕು. ಮತ್ತು ಅಲ್ಲಿ ಎಲ್ಲ ಸ್ತರದ ನಾಯಕರುಗಳು, ಮುಖಂಡರುಗಳು, ಸಾಧುಗಳು, ಸಂತರು ಇವರೆಲ್ಲರೂ ಇರುವಂತಹ ಸಂದರ್ಭದಲ್ಲಿ ಅದೆಲ್ಲ ಅನಿವಾರ್ಯ. ಅದೇನೇ ಇರಲಿ, ಇದೀಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಅಯೋಧ್ಯೆಯ ರಾಮ ಜನ್ಮಭೂಮಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು. ಈ ಮಧ್ಯೆ ನಮ್ಮೊಂದಿಗೆ BJPಯ ಜಿಲ್ಲಾ ವಕ್ತಾರರಾಗಿರುವಂತಹ ಅರುಣ್ ಶೇಟ್ ಅವರು ಸೇರಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಟಿವಿಯ ನಿರೂಪಕರು ಶಿಶನ್ ಕೌಡೂರ್ ಅವರು ಕೂಡ ಸೇರಿಕೊಳ್ತಾ ಇದ್ದಾರೆ. ಅರುಣ್ ಶೇಟ್ ಅವರು ಹೇಳಿ, ಈ ಒಂದು ಸಂದರ್ಭದಲ್ಲಿ ನಾವು ರಾಮನ ಪ್ರಾಣ ಪ್ರತಿಷ್ಠೆಯ ಕ್ಷಣವನ್ನು ಎದುರು ನೋಡ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ. ಅಲ್ಲಿ ಬಹುಶಃ ರಜನಿಕಾಂತ್ ಅವರನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ತಾರಾ ಮೆರುಗು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತಾ ಇದೆ. ಹೇಳಿ. ಎಲ್ಲ ನಮ್ಮ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈಕ ಮೋಕ್ಷದಾಯಕ ಅಂದರೆ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ
ಇದು ನಮ್ಮ ಪ್ರಾತಸ್ಮರಣೀಯವಾಗಿ ನಾವೇನು ಹೇಳ್ತೀವಿ, ಅದರಲ್ಲಿ ಈ ಸಪ್ತಮೋಕ್ಷದಾಯಕ ನಗರಗಳು ಸೇರ್ತವೆ. ನೀವು ಈಗಾಗಲೇ ಹೇಳಿದ್ರಿ, ಇಷ್ಟೊಂದು ಬಂದೋಬಸ್ತು ಅಥವಾ ಪೊಲೀಸ್ ಸೆಕ್ಯೂರಿಟಿ ಯಾಕೆ ಅಂತ ಹೇಳಿ. ಯಾಕಂತ ಹೇಳಿದರೆ ಇದೀಗ ರಾಮ ಮಂದಿರ ಮಾತ್ರ ನಿರ್ಮಾಣ ಆಗಿರುವಂಥದ್ದು, ಇನ್ನು ರಾಮರಾಜ್ಯ ಬರಲಿಲ್ಲ. ರಾಮರಾಜ್ಯ ಅಂತ ಹೇಳಿದರೆ ಅದರಲ್ಲಿ ರಾಮರಾಜ್ಯದ ಕಲ್ಪನೆಯಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಕಳ್ಳರಿಲ್ಲ, ಸುಳ್ಳರಿಲ್ಲ, ಮೋಸ ವಂಚನೆಗಳಿಲ್ಲ, ಅತ್ಯಾಚಾರಗಳಿಲ್ಲ, ಅನಾಚಾರಗಳಿಲ್ಲ. ಅಲ್ಲಿ ಪೊಲೀಸ್ ವ್ಯವಸ್ಥೆ ಅಂದರೆ ಪ್ರತಿಯೊಬ್ಬರು ಕೂಡ ನಾನು ಕೂಡ ರಾಮನ ಹಾಗೆ ಆಗಬೇಕು ಅನ್ನತಕ್ಕಂಥ ಆದರ್ಶ ಆ ಒಬ್ಬ ರಾಜನ ಮುಖಾಂತರ ಬರ್ತಾ ಇತ್ತು. ರಾಮನ ಆ ಒಂದು ಆದರ್ಶದ ಗುಣಗಳು ಹೇಗಿತ್ತು ಅಂತ ಹೇಳಿದ್ರೆ ಇಕ್ಷ್ವಾಕು ವಂಶದಿಂದ ಪ್ರಾರಂಭವಾಗುತ್ತೆ. ಇದು ರಾಮನದ್ದು ಅತ್ಯಂತ ನಂತರದ ಯಾವುದು ಅವರ ವಂಶ ಪರಂಪರೆ. ಆ ಭಗೀರಥ, ಮಾಂಧಾತ ಇಂಥ ಋಷಿಗಳೇ ಆ ವಂಶದಲ್ಲಿ ಹುಟ್ಟಿರುವಂಥದ್ದು. ನಮ್ಗೆ ಗೊತ್ತಿರತಕ್ಕಂಥ ಹಾಗೆ ಅದರ ಮುಂದುವರಿದ ಭಾಗನೇ ನಮ್ಮ ಸತ್ಯ ಹರಿಶ್ಚಂದ್ರ ಕೂಡ ಅದೇ ವಂಶದ ರಾಜನಾಗಿದ್ದ. ಹೀಗೆ ಅಂಥ ವ್ಯಾಲ್ಯೂಸ್ಗಳಿತ್ತು. ಅಂಥ ವ್ಯಾಲ್ಯೂಸ್ಗಳಿಂದ ಪ್ರತಿಯೊಬ್ಬರು ಕೂಡ ನಾನು ಕೂಡ ರಾಮ ಆಗಬೇಕು ಅಂತ ಬಯಸಿದ್ರೆ ನಮಗೆ ಪೊಲೀಸರ ಅಗತ್ಯನೇ ಇರೋದಿಲ್ಲ. ಖಂಡಿತ ಖಂಡಿತ. ಈ ರೀತಿಯಾಗಿ ಈಗ ಅಪರಾಧಕ್ಕೆ ಪ್ರಕ್ರಿಯೆಗೆ ಅಪರಾಧ ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಕೂಡ ಹುಟ್ಟೋದಿಲ್ಲ. ಖಂಡಿತ. ಈಗ ನಿಮಗೆ ನಮ್ಮ ವ್ಯವಸ್ಥೆ, ಈ ವ್ಯವಸ್ಥೆ ಈ ರೀತಿಯಾಗಿ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಅತ್ಯಾಚಾರ, ಅನಾಚಾರ ಯಾವುದೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಖುಷಿಯಲ್ಲಿ ಇರತಕ್ಕಂಥ ಒಂದು ಸಂದರ್ಭ ಎಷ್ಟರವರೆಗೆ ಅಂತ ಹೇಳಿದ್ರೆ ರಾಮನನ್ನು ನಾವು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವಲ್ಲ, ಸುಮ್ಮನೆ ಹೇಳ್ತೀವ? ರಾಮನ ಆದರ್ಶಗಳೇನು? ರಾಮ ಕಾಡಿಗೆ ಹೋದಾಗ ಅಲ್ಲಿ ಮಾರೀಚನ ವಧೆ ಮಾಡಬೇಕಾಗುವಂಥ ಸಂದರ್ಭ. ಮಾರೀಚನ ವಧೆ ಮಾಡಿದಾಗ ಅವನು ಶತ್ರು, ಆದರೂ ಕೂಡ ಅವನ ಅಪರಕರ್ಮಗಳನ್ನು ರಾಮ ಮಾಡ್ತಾನೆ. ಹಾಗೇನೆ ವಾಲಿ ವಧೆ ಮಾಡಿದಾಗ ಇಡೀ ಕಿಷ್ಕಿಂದೆ ಇನ್ನು ನಂದು ಅಂತ ಹೇಳ್ಬೋದಿತ್ತು, ಇಲ್ಲ ಹಾಗೆ ಮಾಡ್ಲಿಲ್ಲ. ತಮ್ಮನಾಗಿರ್ತಕ್ಕಂಥ ಸುಗ್ರೀವನಿಗೆ ಕೊಟ್ಟ. ಅಷ್ಟೇ ಅಲ್ಲದೆ ವಾಲಿಯ ಮೋಕ್ಷವನ್ನು ಕರುಣಿಸ್ತಾನೆ. ಯಾಕಂತ ಹೇಳಿದ್ರೆ ರಾಮ ಪ್ರಭು ಶ್ರೀರಾಮನ ಕೈಯಿಂದ ಅಪರಕರ್ಮಗಳನ್ನು ಮಾಡಿಸುವಂತ ಯೋಗ ಯಾರಿಗೆ ಬರುತ್ತೆ? ಅವನ ಕೈಯಿಂದ ವಧೆಯಾಗಿ ಆಗುವಂತ ಯೋಗ ಯಾರಿಗೆ ಬರುತ್ತೆ? ಅದಕ್ಕೆ ನೇರವಾಗಿ ಸ್ವರ್ಗ ನರಕಗಳಿಲ್ಲದೆ ನೇರವಾಗಿ ಆ ಮೋಕ್ಷವನ್ನು ಕರುಣಿಸುವಂತ, ಅದಕ್ಕೋಸ್ಕರ ಹೇಳಿದ್ವೇನೋ ಇಂಥ ರಾಜರು ಅಥವಾ ಮರ್ಯಾದಾ ಪುರುಷೋತ್ತಮರು ಆಳಿದ ನಗರವಾಗಿರೋದ್ರಿಂದ ಅದು ಸಪ್ತೈಕ ಮೋಕ್ಷದಾಯಕ ಅನ್ನುವಂಥ ಹೆಸರು ಅದಕ್ಕೆ ಬಂದಿದೆ. ಹಾಗಂತ ರಾಮ ಶಿವಧನಸ್ಸನ್ನು ಮುರಿದಿದ್ದ ಅಂತ ಹೇಳಿದ್ರೆ, ಶಿವಧನಸ್ಸು ಅಂತ ಹೇಳಿದ್ರೆ ಅತಿರಥ ಮಹಾರಥರಿಂದಲೂ ಕೂಡ ಅದನ್ನ ಎತ್ತಲಿಕ್ಕೂ ಆಗೋದಿಲ್ಲ ಸಂದರ್ಭದಲ್ಲಿ. ಅಷ್ಟು ಬಲಶಾಲಿಯಾಗಿದ್ರು ಕೂಡ ರಾಮನ ಮರ್ಯಾದಾ ಪುರುಷೋತ್ತಮ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ರಾವಣನ ವಧೆ ಮಾಡ್ತಾನೆ. ರಾವಣನ ವಧೆ ಮಾಡಿದ ನಂತರ ಅಂಥ ಸ್ವರ್ಣವಾಗಿರತಕ್ಕಂಥ ಸ್ವರ್ಣಲಂಕೆಯ ರಾಜನಾಗಬಹುದಿತ್ತು ರಾಮ, ಆದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ ಕೂಡ, ಹೌದು ಇನ್ನು ನಾವು ಅಯೋಧ್ಯೆಗೆ ಯಾಕೆ ಹೋಗ್ಬೇಕು, ನಾವು ಇಲ್ಲೇ ಇರೋಣ, ಸ್ವರ್ಣಲಂಕೆ ನಮಗೆ ಸಿಕ್ಕಿಬಿಟ್ಟಿದೆ ಅಂತ. ಆವಾಗ ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕಿಂತಲೂ ಮಿಗಿಲಿರಿ ನಮ್ಗೆ ಈ ತಾಯಿ ಭೂಮಿ ಅಂತ ಹೇಳ್ತಾ ಅದನ್ನು ವಿಭೀಷಣನಿಗೆ ಕೊಟ್ಟ ರಾವಣನ ತಮ್ಮನಿಗೆ. ಮತ್ತೆ ಕಬಂಧ ರಾಕ್ಷಸನ ವಧೆ ಮಾಡಿದ ನಂತರ ಅವನ ಇಚ್ಛಾನುಸಾರವಾಗಿ ರಾಮ ಅವನ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಪಿತೃ ಕಾರ್ಯವನ್ನು ಮಾಡಿದ. ಇಂಥ ಮರ್ಯಾದಾ ಪುರುಷೋತ್ತಮ ರಾಮ ಎಲ್ಲಿಗೆ ತಾನು ಸಿಗ್ಲಿಕ್ಕೆ ಸಾಧ್ಯ? ಒಬ್ಬ ಮಿತ್ರನಾಗಿ, ಒಬ್ಬ ಪುತ್ರನಾಗಿ, ಒಬ್ಬ ರಾಜನಾಗಿ, ಒಬ್ಬ ಪತಿಯಾಗಿ, ಅಷ್ಟೇ ಆಗಿ ಒಬ್ಬ ಶತ್ರುವಾಗಿ ಕೂಡ ರಾಮನಂಥ ಆದರ್ಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಅದು ಕೇವಲ ಪ್ರಭು ಶ್ರೀರಾಮನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನೀವು ಈಗ ಹೇಳಿದ್ರಿ, ಇನ್ನು ಮಂದಿರ ಅಷ್ಟೇ ನಿರ್ಮಾಣ ಆಗಿರುವಂಥದ್ದು, ಇನ್ನು ರಾಮರಾಜ್ಯ ಕೂಡ ಈ ಭಾರತಕ್ಕೆ ಬರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತು ಏನು ಲೋಕಾರ್ಪಣೆಗೊಳ್ತಾ ಇದೆ ಶ್ರೀರಾಮನ ಮಂದಿರ, ಎಲ್ಲ ಹಿಂದೂ ಬಂಧುಗಳಿಗೆ, ಇಡೀ ವಿಶ್ವಕ್ಕೊಂದು ಹಬ್ಬ, ಎಲ್ಲರಿಗೊಂದು ಶುಭಾಶಯವನ್ನು ತಮ್ಮ ಈ ವಾಹಿನಿ ಮೂಲಕ ಸಲ್ಲಿಸಬೇಕು ಅಂತೇಳಿ ನನಗೆ ಇಚ್ಛೆ ಪಡ್ತಾ ಇದ್ದೀನಿ. ಎಸ್ ಸರ್, ಈಗಾಗಲೇ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಹೊತ್ತುಗಳು ಬಾಕಿ ಇರುವಂಥದ್ದು. ನರೇಂದ್ರ ಮೋದಿ ಅವರು ಕೂಡ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅಯೋಧ್ಯೆಯ ಪುಣ್ಯಭೂಮಿಗೆ ಆಗಮಿಸಿದ್ದಾರೆ. ಸೊ ಅವರ ಯಜಮಾನತ್ವದಲ್ಲಿ ಮತ್ತು ಕರ್ನಾಟಕದ ಒಬ್ಬಾತ ಯಜಮಾನನ ಸಹಯೋಗದಲ್ಲಿ ಒಟ್ಟಾಗಿ 13 ಜನ ದಂಪತಿಗಳ ಜೊತೆಯಾಗಿ ರಾಮನ ಪ್ರಾಣ ಪ್ರತಿಷ್ಠೆಯ ಆ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ.
ಬಹಳಷ್ಟು ಭದ್ರತಾ ಕಾರ್ಯಗಳು ಕೂಡ ನಡೀತಾ ಇದೆ. ಆಗ ತಾನೇ ಹೇಳಿರೋ ತರ 32,000ಕ್ಕಿಂತಲೂ ಅಧಿಕ ಸಿಬ್ಬಂದಿಗಳಾಗಿರ್ಬೋದು, 10,000ಕ್ಕಿಂತಲೂ ಹೆಚ್ಚಾಗಿರುವಂತಹ CCTV ಕಣ್ಗಾವಲಾಗಿರ್ಬೋದು, ಇದೆಲ್ಲವೂ ಕೂಡ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಹಲವರಲ್ಲೂ ಕೂಡ ಇರುವಂಥದ್ದು ಆ ಒಂದು ಸಮಯ ಏನಿದೆ, 84 ಸೆಕೆಂಡ್ಗಳ ಆ ಸಮಯ 12:29:08 12:30:32 ನಡುವಿನ 84 ಸೆಕೆಂಡ್ ನಡುವೆ ಇರುವಂತಹ ಆ ಅಮೂಲ್ಯವಾದಂತಹ ಮುಹೂರ್ತದಲ್ಲಿ ಯಾಕೆ ರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಬೇಕು, ಅಂತಹ ಮಹತ್ವ ಏನಿದೆ, ಅದಕ್ಕೋಸ್ಕರನೇ ಯಾಕೋಸ್ಕರ ಇಡೀ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವ ಕಾಯಬೇಕಾದಂತಹ ಅನಿವಾರ್ಯತೆ ಇದೆ, ಅಂತಹ ಅಮೂಲ್ಯತೆ ಏನಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹಲವಾರು ಜನರಲ್ಲೂ ಕೂಡ ಇರ್ಬೋದು. ಸೊ ಈ ಎಲ್ಲ ವಿಚಾರಗಳ ಕುರಿತಾಗಿಯೂ ಕೂಡ ನಾವು ಮಾತಾಡ್ತಾ ಹೋಗೋದಾದ್ರೆ ಎಸ್ ನಮ್ಮ ಜೊತೆ ಅರುಣ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಎಸ್ ಅರುಣ್ ಸರ್, ಈಗ ಈ ಮುಹೂರ್ತದ ಬಗ್ಗೆ ನಾವು ನೋಡೋದಾದ್ರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತ ಹೇಗೆ ಉತ್ತಮವಾಗಿದೆ ಮತ್ತು ಇದರ ಕುರಿತಾಗಿ ಪರ್ಟಿಕ್ಯುಲರ್ಲಿ ಇದಕ್ಕೇನೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಏನು ರೀಸನ್ ಇದೆ ಅಂತ ಹೇಳಿ. ಹೌದು, ಈ ರಾಮ ಪ್ರತಿಷ್ಠೆಯ ಸಂದರ್ಭದಲ್ಲಿ ಅದರ ಪೂರ್ವದಲ್ಲಿ ಹಲವಷ್ಟು ಅನುಮಾನಗಳನ್ನು ಯಾರು ಈ ವಿರೋಧಿಗಳಿದ್ದಾರೋ ಅವರು ತಮ್ಮನ್ನು ತಾವು ರಾಮ ಭಕ್ತರು ಅಂತ ಬಿಂಬಿಸಿಕೊಂಡು ಅನೇಕ ಅಪವಾದಗಳನ್ನು ಹಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸಾಧ್ಯವಾಗಲಿಲ್ಲ. ಅದು ಕೆಲವರು ಹೇಳಿದ್ರು ಇದು ಅಪೂರ್ಣವಾಗಿರತಕ್ಕಂಥ ಮಂದಿರ, ಕೆಲವರು ಹೇಳಿದ್ರು ಈ ಲೋಕಸಭೆ ಚುನಾವಣೆ ಇದೆ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮುಹೂರ್ತವನ್ನು ಹುಡುಕಿಕೊಂಡು ಮಾಡಿದ್ರು ಅಂತ. ಹೌದೇನೋ? ಇದು ಶುದ್ಧವಾದ ಅಪಪ್ರಚಾರ. ಯಾಕೆ ಅಂತ ಹೇಳ್ತೀನಿ, ಅದಕ್ಕೆ ಒಂದು 2 ನಿಮಿಷ ಸಮಯ ಕೊಡಿ. ಮುಹೂರ್ತದ ಬಗ್ಗೆನೂ ಹೇಳ್ತೀನಿ. ಇದು ಅಪೂರ್ಣವಾದ ಮಂದಿರ ಅನ್ನುವಂಥದ್ದು ವಾದ ಯಾರದು? ವಿರೋಧಿಗಳದ್ದು. ಇಷ್ಟರವರೆಗೂ ರಾಮ ಅಂತ ಹೇಳಿದ್ರೆ ಮೈಯಲ್ಲಿ ಚೇಳು ಬಿಟ್ಟುಕೊಂಡಂತೆ ಮಾಡದಿದ್ದವರಿಗೆ ಇವಾಗ ರಾಮ ಭಕ್ತಿ ಉದ್ದೀಪನಗೊಂಡು ಈ ರೀತಿಯಾಗಿ ಅಪವಾದವನ್ನು ಮಾಡಲಿಕ್ಕೆ ನೋಡಿದರು. ನಾವು ಎಲ್ಲಿಯೂ ಇರಲಿ, ಗೃಹ ಪ್ರವೇಶವನ್ನು ಮಾಡುವಾಗ ನಮಗೆಲ್ಲ ಗೊತ್ತಿದೆ ಆ ಒಂದು ಕೆಲವು ಸರಳುಗಳನ್ನು ಮೇಲಕ್ಕೆ ಬಿಟ್ಕೊಂಡಿರ್ತೀರಿ. ಯಾಕೆ ಅಂತ ಕೇಳಿದರೆ ಇನ್ನೇನು ಮುಂದೆ ಏನಾದರೂ ಮಹಡಿ ಕಟ್ಟಬೇಕಾದ್ರೆ ಸರಳುಗಳು ಬೇಕಿತ್ತಲ್ವಾ, ಅದಕ್ಕೋಸ್ಕರ ಆ ಯೋಜನೆಯನ್ನು ಇನ್ನೊಂದು ಸ್ವಲ್ಪ ವರ್ಷದ ನಂತರ ಇಟ್ಕೊಳ್ಳೋಣ ಅಂತ. ಹಾಗಂದ್ರೆ ಗೃಹ ಪ್ರವೇಶವನ್ನು ನಾವು ನಿಲ್ಲಿಸ್ತೇವೆ. ಯಾವಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಯೋಜನೆಗಳು ಪೂರ್ಣವಾಗುತ್ತೋ ಅದು ಮುಂದುವರಿಯುತ್ತೆ. ಹಾಗಾದರೆ ಅಲ್ಲಿ ಗೃಹ ಪ್ರವೇಶ, ಅಲ್ಲಿ ದೇವರ ಸ್ಥಾನ ನಡೆ ಹೋಮ ಹವನ ಎಲ್ಲ ನಡೆದುಕೊಂಡು ಗೃಹ ಪ್ರವೇಶ ನಡೆದು ಹೋಗುತ್ತೆ. ಅದೊಂದು ಮನೆ ನಿರ್ಮಾಣವಾಗುತ್ತೆ ನಮಗೆ, ಮನುಷ್ಯರಿಗೆ ವಾಸಿಸುವಂಥದ್ದು. ಮತ್ತೆ ಅದರೊಳಗೆ ದೇವರ ಕೊಠಡಿ, ಅಲ್ಲಿ ಇರ್ತಕ್ಕಂಥ ನವರತ್ನಗಳನ್ನು ಅಡಿಪಾಯದಲ್ಲಿ ಹಾಕುವಂಥದ್ದು, ಪಂಚಲೋಹಗಳನ್ನು ಹಾಕುವಂಥದ್ದು, ಬೇಕಾದಂಥ ಎಲ್ಲ ವಿಷಯಗಳು ನಡೆಯುತ್ತೆ. ಅದೊಂದು ಪೂರ್ಣವಾದ ಗೃಹ. ಅದರದ್ದು ಎಕ್ಸ್ಟೆನ್ಷನ್ ನಾವು ತುಂಬವನ್ನು ನೋಡಬಹುದು. ಹಾಗಾದ್ರೆ ಅದು ಪೂರ್ಣವಾದ ಗೃಹ ಪ್ರವೇಶ ಸೇರಿಸಬಹುದಾದರೆ ದೇವಾಲಯಗಳಲ್ಲಿ ಕೂಡ ದೃಢ ಕಲಶ ಅಂತ ಆ ಬಳಿಕ ಆಗುವುದು. ಹೌದು. ಹಾಗೇನೆ ಮತ್ತೆ ಈ ಗೃಹ ಪ್ರವೇಶ ಹೇಗೆ ಪೂರ್ಣವಾದ ಮನೆಯೋ ಹಾಗೇನೆ ಈಗ ರಾಮನಿಗೆ ಕೆಳಗಿನ ಆ ನೆಲ ಅಂತಸ್ತಿನ ಆ ಒಂದು ಇದರಲ್ಲಿ ಪೂರ್ಣವಾಗಿರತಕ್ಕಂಥ ಒಂದು ಮಂದಿರದ ನಿರ್ಮಾಣ ಆಗಿದೆ. ಅದರಲ್ಲಿ ಶ್ರೀರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಅದು ಸಂಪೂರ್ಣವಾದ ದೇವಾಲಯವೇ. ಇನ್ನು ಅದರ ಎಕ್ಸ್ಟೆನ್ಷನ್ ಕಾರ್ಯಗಳು ಇನ್ನು ಹಲವಾರು ವರ್ಷಗಳ ಕಾಲ ನಡೆಯುತ್ತೆ. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ವೇನೋ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ನಮ್ಮ ಶಿವಲಿಂಗವನ್ನು ರಾತ್ರೋರಾತ್ರಿ ಅಲ್ಲಿ ನೆಲೆಸಿಕೊಂಡು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ. ಅಂದ್ರೆ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ, ಅಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು. ಇದು ನಮ್ಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಖುದ್ದು ಶ್ರೀರಾಮನೇ ಶಿವಲಿಂಗವನ್ನು ರಾಮೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ನಂತರ ದೇವಸ್ಥಾನ ಆಗೋದು. ಅದು ಅಪೂರ್ಣವಾಗಿರುವಂಥದ್ದು, ಅದು ಮಂದಿರ ಅನ್ನುವಂಥ ಇದಕ್ಕೆ ಬರೋದಿಲ್ವೇನೋ. ಹೀಗೆ ಈ ಅಪವಾದಗಳನ್ನು ಹೇಳುವ ಮುಖಾಂತರ ಯಾವಾಗ ಆ ಗರ್ಭಗುಡಿ ನಿರ್ಮಾಣವಾಯಿತೋ ಅರ್ಜೆಂಟಲ್ಲಿ ಅಂತ ಹೇಳ್ತಾರೆ, ಸ್ವಾಮಿ 497 ವರ್ಷಗಳ ಕಾಲ ಕಾದ ನಂತರ ಶ್ರೀರಾಮನ ಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅರ್ಜೆಂಟ್ ಅಂತ ಈಗ ಹೇಳ್ತಾ ಇದ್ದೀರಾ, ಆಶ್ಚರ್ಯವಾಗುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರು, ಇದು ಮುಹೂರ್ತ. ಒಂದು ಮಾಹಿತಿಯನ್ನ ಕೊಡ್ಬೋದು. ಪ್ರಖ್ಯಾತ ಚಲನಚಿತ್ರ ತಾರೆಯರು ಕೂಡ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಯೋಧ್ಯ ಸಂಭ್ರಮದಲ್ಲಿ ಅವರು ಹಾಡು ಅಂದರೆ ಭಜನೆಯ ಮೂಲಕ ಈ ಒಂದು ರಾಮನ ಪ್ರತಿಷ್ಠಾಪನೆಗೆ ಹೊಸ ಮೆರುಗನ್ನು ನೀಡ್ತಾ ಇದ್ದಾರೆ. ಶಂಕರ್ ಮಹಾದೇವನವರನ್ನು ನಾವು ಕಾಣಬಹುದು. ಅದರ ಜೊತೆಯಲ್ಲಿ ಅನುರಾಧ ಪೌದ್ವಾಳ್ ಭಕ್ತಿಗೀತೆಗಳಿಗೆ ಹೊಸ ಒಂದು ಮೆರುಗನ್ನು ನೀಡಿದವರ ಅನುರಾಧ ಪೌದ್ವಾಳ್ ಮತ್ತು ಅವರ ಸುಪುತ್ರಿ ಕೂಡ ಹಾಡುಗಾರಿಕೆಯಲ್ಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಸೋನು ನಿಗಮ್ ಅವರ ಭಜನೆಯನ್ನು ಕೂಡ ಕೇಳಿದ್ವಿ. ಅದೇ ರೀತಿ ಚಲನಚಿತ್ರ ತಾರೆಯರ ಜೊತೆಗೆ ಕ್ರೀಡಾಪಟುಗಳು ಕೂಡ, ಸಚಿನ್ ತೆಂಡೂಲ್ಕರ್ ವಿಶ್ವ ಕಂಡ ಶ್ರೇಷ್ಠ
ದಾಂಡಿಗ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ನಾವು ಕಡಿದೇವೆ. ಅದೇ ರೀತಿ ಅಮಿತಾಬ್ ಬಚ್ಚನ್, ರಜನಿಕಾಂತ್, ಚಿರಂಜೀವಿ ಸೇರಿದಂತೆ ಚಲನಚಿತ್ರ ತಾರೆಯರು ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಯೋಧ್ಯೆಯ ರಾಮ ಮಂದಿರ ಅಂದರೆ ಸಾಧು ಸಂತರು, ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸಾಧು ಸಂತರು ಸಂಗಮಿಸಿದ್ದಾರೆ. ಹೇಳಿ. ಆಗಲೇ ನಾವು ಶಿಷ್ಯನವರು ಕೇಳಿದ ಹಾಗೆ ಮುಹೂರ್ತದ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು ಅಂತ ಹೇಳಿ. ಎಂಥ ಪ್ರಶಸ್ತವಾಗಿರ್ತಕ್ಕಂಥ ಮುಹೂರ್ತ, ಅದಕ್ಕೂ ಕೂಡ ಅಪವಾದ ಹಾಕಿದ್ರಲ್ಲ, ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಹೇಳಿ ಬಯಸ್ತೇನೆ. ಮುಹೂರ್ತ 22ನೇ ತಾರೀಕು ಈಗೇನು ಸ್ವಲ್ಪ ಹೊತ್ತಿನಲ್ಲೇ ಘಟಿಸ್ಲಿಕ್ಕಿದೆ. ಎಂಥ ಶುದ್ಧವಾಗಿರ್ತಕ್ಕಂಥ ಮುಹೂರ್ತ. ಆ ಮುಹೂರ್ತದ ಬಗ್ಗೆ ಹೇಳಬೇಕಾದ್ರೆ ಈ ವರ್ಷ ಯಾವುದು? ಶೋಭಕೃತ ಸಂವತ್ಸರ. ಶೋಭಕೃತ ಅಂತ ಹೇಳಿದ್ರೇ ಅದರ ಶಬ್ದದಲ್ಲಿ ಅರ್ಥ ಉಂಟು. ಶೋಭೆಯಾಗಿ ಕಂಗೊಳಿಸ್ತಕ್ಕಂಥ ಒಂದು ಸಂವತ್ಸರ. ಅದರ ಹಿಂದಿನ ವರ್ಷ ಮಾಡೋಣ ಅಂತ ಹೇಳಿದ್ರೆ ವಿರೋಧಿ ನಾಮ ಸಂವತ್ಸರ, ಅದರ ಮುಂದಿನ ವರ್ಷ ಮಾಡೋಣ ಅಂತ ಹೇಳಿದ್ರೆ ಕ್ರೋಧಿ ನಾಮ ಸಂವತ್ಸರ. ಇದಕ್ಕೆ ನಾವು ಬೇರೆಯಾಗಿರತಕ್ಕಂಥ ವಿಶೇಷ ಅರ್ಥಗಳನ್ನು ಕಲ್ಪಿಸಬೇಕಾಗಿದ್ದಲ್ಲ. ಇದು ಸಂವತ್ಸರದ ವಿಷಯ. ವರ್ಷ, ಈ ವರ್ಷ ಅನ್ನುವಂಥದ್ದೇ ಅತ್ಯಂತ ಸುಭಿಕ್ಷವಾಗಿರ್ತಕ್ಕಂಥ ವರ್ಷ. ಇನ್ನು ಮಾಸ, ಪುಷ್ಯ ಮಾಸದಲ್ಲಿ ಮಾಡ್ತಾ ಇದ್ದಾರೆ, ಧನುರ್ಮಾಸದಲ್ಲಿ ಮಾಡ್ತಾ ಇದ್ದಾರೆ. ಶೂನ್ಯ ಮಾಸ ಇದು. ಪುಷ್ಯ ಮಾಸ ಮತ್ತು ಧನುರ್ಮಾಸದಲ್ಲಿ ಯಾವುದೇ ಇಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡ್ತೀರಿ ಪ್ರಶ್ನೆ. ಅಂದರೆ ನಮ್ಮ ಜನರಲ್ಲಿ ಯಾವ ರೀತಿಯಾಗಿ ಈ ಅಜ್ಞಾನವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವರ ಮನಸ್ಸಿನಲ್ಲಿದೆ. ಪುಷ್ಯ ಮಾಸದಲ್ಲಿ ಶೂನ್ಯ ಮಾಸ, ಅದರಲ್ಲಿ ಪ್ರತಿಷ್ಠೆ ಅಂಥ ಕಾರ್ಯಗಳನ್ನು, ಗೃಹ ಪ್ರವೇಶ ಇಂಥ ಕಾರ್ಯಗಳು ಮಾಡೋದಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ತಪ್ಪು ಮಾಹಿತಿ ಅಂತ ಹೇಳ್ತೀನಿ. ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಕಾಲಗಣನೆ ಮಾಡುವಂಥದ್ದು ಒಂದು ಚಾಂದ್ರಮಾನ ಮತ್ತು ಸೂರ್ಯಮಾನ. ಸೂರ್ಯಮಾನದಲ್ಲಿ ನಾವು ಕಾಲಗಣನೆ ಮಾಡುವಾಗ ಮಾಸಗಳು ಮೇಷ ಮಾಸ, ವೃಷಭ ಮಾಸ, ಹಾಗೆ ಮಿಥುನ ಮಾಸ, ಹಾಗೆ ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ ಮಾಸ. ಈಗ ನಾವು ಮಕರ ಸಂಕ್ರಾಂತಿ ಆಚರಣೆ ಮಾಡಿದ್ರವಲ್ಲ, ಹಾಗೆ ಕಾಲಗಣನೆ ಆಗುತ್ತೆ. ಮತ್ತು ಈ ಚಾಂದ್ರಮಾನದಲ್ಲಿ ಚೈತ್ರ, ವೈಶಾಖ, ಆಷಾಢ, ಶ್ರಾವಣ ಹೀಗೆ ಆಗಿ ಇದು ಪುಷ್ಯ ಮಾಸ ಬಂದಿದೆ. ಇಲ್ಲಿ ನಾವು ಗಮನಿಸಬೇಕು ಶೂನ್ಯ ಮಾಸ ಅಂದರೆ ಏನು ಅನ್ನುವಂಥದ್ದು. ಪುಷ್ಯ ಮಾಸ ಇಡೀ ಮಾಸವೇ ಶೂನ್ಯ ಮಾಸವೇ ಅಲ್ಲ. ಹೇಗೆ ಅಂತ ಹೇಳಿದರೆ, ಸೂರ್ಯಮಾನ ಮತ್ತು ಚಂದ್ರಮಾನದಲ್ಲಿ, ಉದಾಹರಣೆಗೆ ಸೂರ್ಯಮಾನದಲ್ಲಿ ಈಗಾಗಲೇ ಧನುರ್ಮಾಸ ಮುಗಿದು ಮಕರ ಸಂಕ್ರಾಂತಿ ಅಂದರೆ ಮಕರ ಮಾಸ ಪ್ರಾರಂಭವಾಗಿದೆ. ಅಲ್ಲಿಗೆ ಇವರದು ಧನುರ್ಮಾಸ, ಶೂನ್ಯ ಮಾಸ ಅನ್ನುವಂಥ ಮುಗೀತು ಅಲ್ಲಿಗೆ. ಮತ್ತು ಇನ್ನೊಂದು ಪುಷ್ಯ ಮಾಸ ಈಗ ನಡೀತಾ ಇದೆ. ಹೇಗೆ ಅಂತ ಹೇಳಿದರೆ, ಈಗ ಪುಷ್ಯ ಮಾಸ ಪ್ರಾರಂಭವಾಗಿದ್ದು ಮೊನ್ನೆ ಅಮಾವಾಸ್ಯೆಯ ನಂತರ, ಅಮಾವಾಸ್ಯೆ ಆಗಿರುವಂಥದ್ದು 12ನೇ ತಾರೀಕಿಗೆ. ಈ 12ನೇ ತಾರೀಕಿಗೆ ಪುಷ್ಯ ಮಾಸ ಪ್ರಾರಂಭವಾಯಿತು. ಅದರ ನಂತರ ಅಲ್ಲಿ ಧನುರ್ಮಾಸವೂ ಇತ್ತು. ಧನುರ್ಮಾಸ ಎಷ್ಟು ದಿನ ಇತ್ತು? ಆ ಪುಷ್ಯ ಮಾಸ ಪ್ರಾರಂಭವಾದ ಒಂದು 3 ದಿನದವರೆಗೆ, ಅಂದರೆ 14ನೇ ತಾರೀಕಿನವರೆಗೆ ಧನುರ್ಮಾಸ ಇತ್ತು. ಈ 3 ದಿನಗಳ ಕಾಲ ಮಾತ್ರ ನಾವು ಶೂನ್ಯ ಮಾಸ ಅನ್ನುವಂಥದ್ದು ಹೇಳುವಂಥದ್ದು. ಈ 3 ದಿನಗಳ ಕಾಲ ಶೂನ್ಯ ಮಾಸ. ಈಗ ಅದು ಕಳೆದಿದೆ. ಇವಾಗ ಪ್ರಶಸ್ತವಾಗಿರತಕ್ಕಂಥ ಮಾಸ. ಇನ್ನೂ ಒಂದು ಹೇಳ್ತೀವಿ, ಯಾವ ಪಕ್ಷ ಇದು? ಶುಕ್ಲ ಪಕ್ಷ ರೀ. ಈ ಶುಕ್ಲ ಪಕ್ಷದಲ್ಲಿ ಉತ್ತಮವಾಗಿರತಕ್ಕಂಥ ಕಾರ್ಯವನ್ನು ಮಾಡಿರುವಂಥದ್ದು. ಇನ್ನು ವಾರ ಗುರುವಾರ, ಬುಧವಾರ, ಸೋಮವಾರ ಮತ್ತು ಶುಕ್ರವಾರ, ಈ ವಾರಗಳು ಪ್ರಶಸ್ತವಾಗಿರುತ್ತವೆ ಮೂರ್ತಿ ಪ್ರತಿಷ್ಠಾಪನೆಗೆ. ಅದ್ಭುತವಾಗಿರ್ತಕ್ಕಂಥ ಸೋಮವಾರನೇ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಗಮನ ವಹಿಸಿರಬೇಕಾಗುವಂಥದ್ದು ತಾವು ಹೇಳಿದ ಸಮಯ ಮೇಷಲಗ್ನ. ಈ ಸಮಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಒಂದು ವೇಳೆ ಈ ಲಗ್ನವನ್ನು ಗುರು ಯಾವುದೇ ಕೋನದಿಂದ ನೋಡಿದರೆ ಯಾವುದೇ ದೋಷಗಳು ಇರುವುದಿಲ್ಲ ಅಂತೆ. ಹಾಗಿರುವಾಗ ಸ್ವಯಂ ಮೇಷ ಲಗ್ನದಲ್ಲಿ ಗುರು ಬಂದು ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಯಾವುದೇ ದೋಷಗಳಿದ್ದರೂ ಕೂಡ ಅದಕ್ಕೆ ಲಾಗುನೇ ಆಗೋದಿಲ್ಲ. ಇದು ಶಾಸ್ತ್ರ ಹೇಳಿರುವಂಥದ್ದು. ಅಂಥ ಪ್ರಶಸ್ತವಾಗಿರತಕ್ಕಂಥ ಈ ಒಂದು ಸಮಯ. ಇನ್ನು ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ಮೃಗಶಿರ ನಕ್ಷತ್ರ ಮತ್ತು ರಾಮ ಹುಟ್ಟಿದ ನಕ್ಷತ್ರ ಪುನರ್ವಸು ನಕ್ಷತ್ರ, ಇದು 2 ಮೈತ್ರಿ ನಕ್ಷತ್ರಗಳು. ಹೀಗಿರುವಾಗ ಈ ನಕ್ಷತ್ರ ಗಣನೆ ಲೆಕ್ಕದಲ್ಲಿ ಕೂಡ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಶ್ರೀರಾಮನ ದೇವರ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಶ್ರೀರಾಮ ದೇವರಿಗೆ ಏನು ದೋಷಗಳನ್ನು ಅಂಟಿಕೊಳ್ತಾವೆ? ಶ್ರೀರಾಮ ಇರುವಂಥದ್ದು ಎಲ್ಲಾ ದೋಷಗಳನ್ನು ಪರಿಮಾರ್ಜನೆ ಮಾಡುವಂಥ ಶಕ್ತಿ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ನಾವು ಈ ಅಜ್ಞಾನಿಗಳೆಲ್ಲ ಈ ಮುಹೂರ್ತದ ಬಗ್ಗೆ ಪ್ರಶ್ನೆ ಎತ್ತುವಾಗ ಬಹಳ ನೋವಾಗುತ್ತೆ. ನಿಮಗೊಂದು ಗೊತ್ತಿರಲಿ, ಈ ಮುಹೂರ್ತವನ್ನು ವಿಶೇಷವಾಗಿ ಕೊಟ್ಟವರು ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಬೆಳಗಾವಿನ ಶ್ರೀ ವಿಜಯೇಂದ್ರ ಶರ್ಮಾ ಅವರು ಈ ಮುಹೂರ್ತವನ್ನು ಕೊಟ್ಟಿರುವಂಥದ್ದು.
ಇಂಥ ಪ್ರಶಸ್ತವಾಗಿರುವಂಥ ಮುಹೂರ್ತದಲ್ಲಿ ಇಡೀ ವಿಶ್ವದಲ್ಲಿ ನೋಡಿ, ಇಡೀ ಭಾರತದಲ್ಲಿ ನೋಡಿ, ಎಂಥ ಒಂದು ಸಂಭ್ರಮವಾಗಿರ್ತಕ್ಕಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿಬಿಟ್ಟಿದೆ. ಈ ಒಂದು ವಾತಾವರಣನೇ ಹೇಳುತ್ತೆ ಎಂಥ ಪ್ರಶಸ್ತವಾಗಿರ್ತಕ್ಕಂಥ ಮುಹೂರ್ತ ಅನ್ನೋದು. ಖಂಡಿತ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು ಶಶಾಂಕ್. ಶ್ರೀರಾಮನಿಗೆ ಯಾವುದು ಅಸಾಧ್ಯ ಅಲ್ಲ, ಯಾವಾಗ ಬೇಕಾದ್ರೂ ಏನನ್ನು ಮಾಡಬಹುದಿತ್ತು. ಆದರೆ ಅವನ ಇಡೀ ಒಂದು ಬಾಳಿನ ಪ್ರತಿಯೊಂದು ಕ್ಷಣಗಳನ್ನು ಗಮನಿಸಿದಾಗ, ಇನ್ನು ಸೀತಾಪಹರಣದ ಸಂದರ್ಭದಲ್ಲಿ ಲಂಕೆಗೆ ಸುವರ್ಣ ಲಂಕೆಗೆ ಹೋಗ್ಬೇಕಾದ್ರೆ ಸೇತುವೆಯನ್ನ ವಾನರ ಅಂತ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ, ಕೆಲವರ ಪ್ರಕಾರ ಅದು ವಾನನರ. ಆ ಒಂದು ಸಹಸ್ರ ಸಂಖ್ಯೆಯ ಆ ವಾನರ ಸೇನೆಯನ್ನು ಕಟ್ಟಿಕೊಂಡು ಶರಧಿಗೆ ಒಂದು ಸೇತುವನ್ನು ಕಟ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾಕೆ ರಾಮನಿಗೆ ಸಾಧ್ಯ ಇರಲಿಲ್ವಾ? ಖಂಡಿತವಾಗಿ ಸಾಧ್ಯ ಇತ್ತು. ಮುಂದೆ ಅದನ್ನ ಶರಸೇತು ಬಂಧನದಲ್ಲಿ ಪ್ರಸಂಗದಲ್ಲಿ ಅರ್ಜುನ ಮಾಡಿ ತೋರಿಸ್ತಾನೆ. ಒಂದು ಬಾಣ ಪ್ರಯೋಗದಿಂದ ಸೇತುವೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಇತ್ತು ಶ್ರೀರಾಮನಿಗೆ, ಆದರೆ ಅದನ್ನು ಮಾಡಲಿಲ್ಲ. ಯಾಕೆಂದ್ರೆ ತಾನು ಒಬ್ಬ ಬೆಳೆದಲ್ಲ, ಎಲ್ಲರನ್ನ ಪ್ರಪಂಚಕ್ಕೆ ಪರಿಚಯಿಸುವಂತಹ, ಆತನ ಸಾಮರ್ಥ್ಯವನ್ನು ತೋರಿಸುವಂತಹ ಪ್ರಯತ್ನಕ್ಕೆ ಶ್ರೀರಾಮ ಮುಂದಾಗ್ತಾನೆ ಅಂತ ನನಗನಿಸ್ತದೆ. ಇನ್ನು ಪ್ರತಿ ಸಂದರ್ಭದಲ್ಲೂ ಅಷ್ಟೇ, ರಾಮನ ಒಂದು ಹೆಸರಿದ್ರೆ ಯಾವ ಕೆಲಸ ಕೂಡ ಆಗ್ತದೆ ಎನ್ನುವುದನ್ನು ಆ ಒಂದು ಸಂದರ್ಭದಲ್ಲಿ ಕೂಡ ತೋರಿಸ್ತಾರೆ. ಖಂಡಿತ ರಾಮನಾಮ ಜಪದಿಂದ ಯಾವ ಕೆಲಸವೂ ಕೂಡ ಅಸಾಧ್ಯ ಅಂತ ಅಲ್ಲ, ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ. ಇದ್ರ ಜೊತೆಗೆ ಈಗ ಹಲವರ ವಾದಗಳು ಈ ಮುಹೂರ್ತ ಸಾಕ್ಷಾತ್ ಪರಶಿವನ ಹೇಳ್ತಾನೆ, ತನ್ನ ಭಾಮೆಗೆ ರಾಮ ಮಂತ್ರವನ್ನ ಬೋಧಿಸ್ತಾನೆ. ಹಾಗಾಗಿ ರಾಮ ನಾಮದಲ್ಲಿ ಅಥವಾ ರಾಮ ಮಂತ್ರದಲ್ಲಿ ಎಂಥ ಶಕ್ತಿ ಇದೆ ಅದನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ಈಗ ಹಲವರ ವಾದಗಳು ಮುಹೂರ್ತದ ವಿಚಾರದಲ್ಲಾಗಿರ್ಬೋದು ಅಥವಾ ದೇವಾಲಯದ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಪಕ್ಷದ ರಾಜಕೀಯ, ಈ ತರದಾದಂತಹ ಹೇಳಿಕೆಗಳನ್ನ ಇದೆಲ್ಲವನ್ನ ಕೇಳ್ತಾ ಇರುವಾಗ ಒಂದು ಮಾತು ನೆನಪಿಗೆ ಬರ್ತದೆ. ವಜ್ರದೇಶಿಗಳು ಪ್ರತಿ ಬಾರಿಯೂ ಕೂಡ ಇದನ್ನ ಉಲ್ಲೇಖ ಮಾಡ್ತಾ ಇರ್ತಾರೆ. ಆನೆ ತನ್ನ ಗಜಗಾಂಭೀರ್ಯದಿಂದ ನಡೀತಾ ಇರ್ತದಂತೆ, ಅದನ್ನ ಈ ದಾರಿ ಮಧ್ಯದಲ್ಲಿರುವಂತಹ ನಾಯಿಗಳು ಕಂಡು ಓ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇರ್ತದೆ. ಅಂದ್ರೆ ನಾವು ಇವತ್ತು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದೊಂದು ಗಜಗಾಂಭೀರ್ಯದಿಂದ ನಡೆಯುವಂತಹ ಕಾರ್ಯ, ಅದು ಪುಣ್ಯದ ಕಾರ್ಯ. ಅಂದ್ರೆ ಭಾರತದಲ್ಲಿ ರಾಮನ ಊರಿನಲ್ಲಿ, ರಾಮನ ಮಣ್ಣಿನಲ್ಲಿ ಆತನಿಗೆ ಒಂದು ಮಂದಿರವನ್ನ ಕಟ್ಟಿಸಿಕೊಡುವಂತಹ ಭಾಗ್ಯ ಏನಿದೆ ಅದು ನಮಗೆ ಒಲಿದು ಬಂದಿದೆ. ಅದನ್ನು ನಾವು ಈಡೇರಿಸುವ, ಅದು ಬಿಟ್ಟು ಯಾರೋ ಏನೋ ಹೇಳ್ತಾರೆ ಅಂತ ಪೇಜಾವರ ಶ್ರೀಗಳು ಕೂಡ ಅದನ್ನು ಹೇಳಿರುವಂಥದ್ದು. ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ 3-4 ಹೇಳಿಕೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಅದಕ್ಕೆ ಉತ್ತರವನ್ನು ಕೊಡುವುದರ ಬದಲಾಗಿ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ತಾ ಹೋಗೋಣ ಅಂತ ಹೇಳಿ ಇದೇ ವಿಚಾರವನ್ನು ಮುಂದುವರಿಸ್ತಾ ಹೋಗುವಾಗ, ಅರುಣ್ ಸರ್, ಈಗಾಗಲೇ ಮಂಗಳೂರಿನ ಹಲವಾರು ಕರಸೇವಕರು ಅಯೋಧ್ಯೆಗೆ ತೆರಳಿದ್ದಾರೆ. ಮೊನ್ನೆಯಷ್ಟೇ ಮಂಗಳೂರಲ್ಲೂ ಕೂಡ ಅವರಿಗೆ ವಿಶೇಷವಾದಂತಹ ಸನ್ಮಾನವೂ ಕೂಡ ಆಗಿತ್ತು. ಇವತ್ತಿಗೂ ಕೂಡ ಅವರನ್ನ ನೆನಪಿಸಿಕೊಳ್ಳುವಂಥ ಕಾರ್ಯ, ಯಾಕಂತ ಹೇಳಿದ್ರೆ ಅವರ ಪರಿಶ್ರಮ ಅಥವಾ ಅವರ ಒಂದು ಬಲಿದಾನಗಳು ಕೂಡ ಇದೆ. ಹಲವಾರು ಜನರು ಕೂಡ ಬಲಿದಾನವನ್ನು ಮಾಡಿದ್ದಾರೆ ಅಯೋಧ್ಯೆಯ ಆ ಒಂದು ಪುಣ್ಯದ ಮಣ್ಣಿಗೋಸ್ಕರ. ಈ ವಿಚಾರವಾಗಿ ನೋಡೋದಾದ್ರೆ ಈ ಮಂಗಳೂರಿಗರ ಹಿನ್ನೆಲೆ ಮತ್ತು ಅಯೋಧ್ಯೆಗಿರುವಂತಹ ನಂಟಿನ ವಿಚಾರವಾಗಿ ಇದರ ಬಗ್ಗೆ ಹೇಳಬೇಕಾದ್ರೆ, ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಮಂಗಳೂರು. ಖಂಡಿತ ಈ ಮಂಗಳೂರು ಮತ್ತು ಅಯೋಧ್ಯೆಯನ್ನು ಬೆಸೆದದ್ದಾದ್ರೂ ಹೇಗೆ? ನಾವು ಪಕ್ಕದ ಬೀದಿಯಲ್ಲಿ ಏನಾದ್ರೂ ಘಟನೆ ಆದ್ರೂ ಕೂಡ ಅಲ್ಲಿಗೆ ಹೋಗ್ಬೇಕಾದ್ರೆ 4 ಸತಿ ಆಲೋಚನೆ ಮಾಡುವಾಗ ಹಾಕೊಳ್ತೀವಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಸ್ಥಾನದ ಮಂದಿರದಕ್ಕೆ ಒಂದು ಉಪದ್ರ ಆಗಿದೆ ಅಂತ ಹೇಳಿದ್ರೆ, ಮಂಗಳೂರಿನಿಂದ ದಂಡವಾಗಿ ಅಲ್ಲಿ ಹೋಗಿ ಪ್ರತಿಭಟನೆಯನ್ನು, ಕರಸೇವೆಯನ್ನು ಮಾಡ್ಲಿಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ. ನಾನು ಬಹಳ ಚಿಕ್ಕವನಿದ್ದೆ ಆವಾಗ. ನನ್ನ ಮಾಮ ನಾಗೇಶ್ ಶೇಟ್ ಅವರು ಇರ್ಬೋದು, ಅಥವಾ ಬಹಳಷ್ಟು ಜನ ನಮ್ಮ ತಂದೆಯ ಸ್ನೇಹಿತರು ಮನೆಗೆಲ್ಲ ಬಂದು ಹೋಗ್ತಾ ಇದ್ರು, ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ. ತಂದೆಯವರ ಹತ್ರ ಹೇಳೋದಂತೆ, ಹೋಗ್ತಾ ಇದ್ದೀನಿ ಆದರೆ ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಏನಾದರೂ ಆದರೆ ನೀವು ಸ್ವಲ್ಪ ನಮ್ಮ ಮನೆಯನ್ನು ನೋಡ್ಕೊಳ್ಬೇಕಪ್ಪ ಅಂತ ಹೀಗೆ ಹೇಳ್ಕೊಂಡು ಗುಟ್ಟಿನಲ್ಲಿ ಹೇಳ್ಕೊಂಡವರು. ಮನೆಯಲ್ಲಿ ಹೇಳಿದರೆ ಬಿಡೋದಿಲ್ವಲ್ಲ, ಹಾಗೆ ಹೇಳ್ಕೊಂಡು ನಡೆದವರು. ಸಂಘನಿಕೇತನದಲ್ಲಿ ಅಲ್ಲಿ ಬೈಠಕ್ ತಗೊಳ್ಳುವಾಗಲೇ ಹೇಳಿದರು, ನೀವು ಹೊರಟಿದ್ದೀರಿ ನಿಜ ಈ ರಾಷ್ಟ್ರಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ, ಆದರೆ ನೀವು ಮನೆಯಲ್ಲಿ ಪುನಃ ಬರ್ತೀವಿ ಅಂತ ಹೇಳ್ಕೊಂಡು ಹೋಗಬೇಡಿ. ಅಂಥವ್ರು ಹೋಗ್ಲಿಕ್ಕೆ ಇದ್ದವರು ಮಾತ್ರ ಎದ್ದು ನಿಂತು ಹೊರಡಬಹುದು, ಒಬ್ಬರು ಕೂಡ ಮಧ್ಯದಲ್ಲಿ ವಾಪಸ್ ಬರೋ ಹಂಗಿಲ್ಲ. ಇದು ಕಟ್ಟುನಿಟ್ಟು. ಆವಾಗ ಹೇಳ್ತಿದ್ರು, ಕೆಲವೊಂದು ಜನ ಆದರೂ ವಾಪಸ್ ಹೋಗ್ತಾರೆ ಈ ಮಾತುಗಳನ್ನು ಕೇಳಿದಂತ. ಆದರೆ ಒಬ್ಬರು ಕರಸೇವಕರು ಹೋಗ್ಲಿಕ್ಕೆ ನಿಂತವರು ಒಬ್ಬರು ಎದ್ದೇಳಿಲ್ಲ ರೀ. ಅಷ್ಟು ಜನ ಹೋಗ್ತಾರೆ. ಏನು ಹೋಗುವಾಗ ಏನು ಹಾಯ್ ಬಾಯ್ ಅಥವಾ ನೇರವಾಗಿ AC ಸ್ಲೀಪರ್ ಕೋಚ್ಗಳಲ್ಲಿ ಹಾಗೆಲ್ಲ ಸಿಕ್ಕಿದ ಟ್ರೈನಲ್ಲಿ ಹತ್ತಿರುವಂಥದ್ದು. ಆವಾಗಂತೂ ಅಲ್ಲಿ ರಾಕ್ಷಸ ಆಡಳಿತ.
ಎಷ್ಟರ ತನಕ ನಿದರ್ಶನಗಳನ್ನು ಕೊಟ್ಟಿದ್ರು ಅಂತ ಹೇಳಿದರೆ, ಅಲ್ಲಿ ಹೋಗಿಕೊಂಡು ಬಂದವರು ಹೇಳ್ತಾರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಆ ಆಡಳಿತಗಾರ ಹೇಳಿದ್ನಂತೆ, ಮುಲಾಯಂ ಸಿಂಗ್ ಯಾದವ್ ಹೇಳಿದ್ನಂತೆ, ಈ ರಾಮ ಭಕ್ತರನ್ನು ಕಂಡಲ್ಲಿ ಎಲ್ಲೆಲ್ಲಿ ಇಳಿಸ್ತಾರೋ, ಮಧ್ಯಪ್ರದೇಶದಲ್ಲೇ ಇಳಿಸಿದ್ರಂತೆ, ಅಲ್ಲಿ ಎಲ್ಲಿ ಇಳಿಸ್ತಾರೋ ಅವರನ್ನು ಇಳಿಸಿ ಅವರು ಜೈಲಿಗೆ ಹಾಕಬೇಕು, ಯಾರು ಉಪದ್ರ ಮಾಡ್ತಾರೋ ಅವರನ್ನು ಗೋಲಿಬಾರಿ ಮಾಡ್ಕೊಂಡು ಸಾಯಿಸಿ ಹಾಕಿ ಅನ್ನುವಂಥ ಒಳಗಿಂದ ಆರ್ಡರ್ ಕೊಟ್ಟಿದ್ದರಂತೆ. ಆ ಕ್ಷಣದಲ್ಲಿ ಅವರು ಈಗಾಗಲೇ ಸತ್ಯಣ್ಣ ಮತ್ತು ರತ್ನಾಕರರು ಹೇಳಿದರು, ಒಂದು ಹಕ್ಕಿಯನ್ನು ಕೂಡ ಇದ್ರ ಮೇಲೆ ಹಾರಲಿಕ್ಕೆ ಬಿಡೋದಿಲ್ಲ ಅಂತ. ಅದರ ಉದ್ಧಟನೆ ಹೇಗಿತ್ತು ಅಂತ ಹೇಳಿದರೆ, ಅದಕ್ಕೋಸ್ಕರ ಗೋಲಿಬಾರ್ ಕೂಡ ಮಾಡ್ತೇನೆ ಅಂತ ಹೇಳಿದಂಥ ಮುಖ್ಯಮಂತ್ರಿ ಗೋಲಿಬಾರ್ ಕೂಡ ನಡೆಸಿಬಿಟ್ರು. ನಮ್ಮ ಇಲ್ಲಿಂದ ಹೊರಟಿರ್ತಕ್ಕಂಥ ಅವರು ಹೇಳ್ತಾರೆ, ಅಲ್ಲಿ ಹೋಗುವಾಗ ಈ ಆಡಳಿತ ಯಂತ್ರ ಈ ರಾಮ ವಿರೋಧಿಯಾಗಿತ್ತು, ಆದರೆ ಅಲ್ಲಿ ಜನ ಯಾರು ಕೂಡ ಶ್ರೀರಾಮನ ವಿರೋಧಿಯಾಗಿರಲಿಲ್ಲ, ನಮ್ಮನ್ನು ಸಹರ್ಷದಿಂದ ಒಳಗೆ ಬಿಟ್ಕೊಳ್ತು. ಯಾರ ಮನೆಗೆ ನಾವು ಹೋಗಿದ್ವೋ, ಪರಿಚಯ ಇಲ್ಲ, ಏನೂ ಇಲ್ಲ, ಆದರೆ ನೀವು ಶ್ರೀರಾಮನ ಕಾರ್ಯಕ್ಕೋಸ್ಕರ ಬಂದಿದ್ದೀರಾ ಅಂತ ಹೇಳಿ ಅವರ ಮನೆಯಲ್ಲೇ ಅವರ ವಾಸ, ಅವರ ಆತಿಥ್ಯ, ಅಲ್ಲೇ ಊಟ, ಯಾರು ಏನು ಎತ್ತ ಏನೂ ಗೊತ್ತಿಲ್ಲ, ಆದರೆ ನೀವು ಶ್ರೀರಾಮನ ಕೆಲಸಕ್ಕೋಸ್ಕರ ಬರ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ನಿಮ್ಗೆ ಸಾಥ್ ಕೊಡ್ತೀವಿ ಅಂತ. ಅಷ್ಟೇ ಅಲ್ಲ, ಆವಾಗ ಏನು ಮಿಲಿಟ್ರಿ ಸೇನೆ ಇರ್ಬೋದು, ಪೊಲೀಸರು ಇರ್ಬೋದು, ಅವರು ಕೂಡ ಒಳಗಡೆ ರಾಮ ಅನ್ನುವಂಥದ್ದು ಇದೆಯಲ್ಲ, ಅವನು ಹೇಳಿದ್ದಾನೆ, ನಾವು ಕಂಡಲ್ಲಿ ಗುಂಡೋ ಅಥವಾ ಯಾರನ್ನು ನೋಡ್ತೀವೋ ಬಂಧಿಸ್ತೀವಿ ಅಂತ. ಹಿಂದಿನ ನಿಲ್ದಾಣದಲ್ಲೇ ಒಂದು ಇನ್ಸ್ಟ್ರಕ್ಷನ್ ಹೋಗುತ್ತೆ, ಮುಂದೆ ನಿಮ್ಮನ್ನು ಬಂಧಿಸೋದಕ್ಕೆ ಪಡೆ ನಿಂತಿದೆ, ಅದಕ್ಕೋಸ್ಕರ ನೀವು ಈಗಲೇ ಇಳ್ಕೊಂಡು ಹೋಗಿಬಿಡಬೇಕು ಅಂತ. ಅಂದರೆ ಅವರು ಹೇಳಿದರು, ನಾವು ನೋಡಿದರೆ ನಮಗೆ ಬಂಧಿಸಲೇಬೇಕು, ಇದು ನಮ್ಮ ಡ್ಯೂಟಿ, ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟರು. ಇನ್ನು ಅವರು ನೋಡಲಿಲ್ಲ. ಆವಾಗ ರೈಲಿನ ಮಧ್ಯದಲ್ಲಿ ಇಳಿದುಕೊಂಡು ಹೋಗಿ ನೋಡಿದರೆ ಕಾಡು, ಆ ಕಾಡಿನಲ್ಲಿ ದಿಕ್ಕು ಇಲ್ಲ, ದೆಸೆ ಇಲ್ಲ, ಯಾವ ಕಡೆ ಹೋಗಬೇಕು ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆ ಕಾಡು ಹಾದಿಗಳಲ್ಲಿ 2, 3, 4, 5 ದಿನಗಳ ಕಾಲ ಆಹಾರ ಉಂಟೋ ಇಲ್ವೋ ಗೊತ್ತಿಲ್ಲ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ನಡ್ಕೊಂಡು ಹೋಗ್ತಾ ಇರೋದು. ಹೇಗಾದರೂ ಮಾಡಿಕೊಂಡು ಯಾವ ಊರಿಗೆ ತಲುಪಿದ್ವಿ ಅಂತ ಗೊತ್ತಿಲ್ಲ, ಅಲ್ಲಿಂದ ನಡೆದುಕೊಂಡು, ಅದು ಕೂಡ ಪೊಲೀಸರ ಕಣ್ಣು ತಪ್ಪಿಸಿಕೊಂಡು ಆ ಒಂದು ದುರ್ಗಮವಾಗಿರತಕ್ಕಂಥ ದಾರಿ ಮಧ್ಯದಲ್ಲಿ ಎಷ್ಟೋ ಜನರನ್ನು ಕಳ್ಕೊಂಡು ಬಿಟ್ವಂತೆ. ನಮ್ಮ ಹೋಗಿರ್ತಕ್ಕಂಥವರು ಹೇಳ್ತಾರೆ, ಎಷ್ಟು ಕಣ್ಣೀರಿನ ಕಥೆ ಇದು. ಏನು ಅಂತ ಹೇಳಿದರೆ, ಎಷ್ಟು ಕಷ್ಟ ಇತ್ತು 1990ರ ಆ ಒಂದು ಕರಸೇವೆ ಅಂತ ಹೇಳಿದರೆ, ಅಲ್ಲಿ ಹೋಗಿರತಕ್ಕಂಥ ರಾಮ ಭಕ್ತರನ್ನು ಹಿಡಿದು ಅವರ ಕೈಕಾಲು ಕಟ್ಟಿ ಕಲ್ಲಿಗೆ ಮರಳಿನ ಚೀಲವನ್ನು ಕಟ್ಟಿ ಬಿಸಾಡು ಬಿಡೋರು ನದಿಗೆ. ಅದೆಷ್ಟು ಜನರು ಅದ್ರ ಮುಳುಗಿ ಸತ್ತು ಹೋದ್ರು, ಅವ್ರಿಗೆ ಅಡ್ರೆಸ್ ಲೆಕ್ಕವೂ ಇಲ್ಲ. ಸರ್ಕಾರಕ್ಕೆ ಅದ್ರ ಲೆಕ್ಕ ಕೊಡಬೇಕು ಅಂತಾನೆ ಇಲ್ವಿಲ್ಲ. ಇಷ್ಟೊಂದು ತ್ಯಾಗ ಬಲಿದಾನದ ನಂತರ ಇವತ್ತು ಪ್ರತಿಷ್ಠಾಪನೆ. ನಾವಾಗಲೇ ಹೇಳಿದ್ವಿ, ಬಹುಶಃ ಎಲ್ಲ ಆತ್ಮಗಳಿಗೆ ಇವತ್ತು ಪರಿಪೂರ್ಣವಾದಂತಹ ತೃಪ್ತಿ ಅಥವಾ ಸದ್ಗತಿ, ಮೋಕ್ಷ ಏನಿದೆ, ಎಲ್ಲ ಆತ್ಮಗಳು ಬಂದುಕೊಂಡು ಇವತ್ತಿಗೆ ಅವರಿಗೆ ಮೋಕ್ಷ ಖಂಡಿತ ಆಗ್ಬೋದು, ಸಿಗಬೇಕು ಅನ್ನುವಂಥದ್ದು ಅವರ ಆಸೆ ಇವತ್ತು ಈಡೇರ್ತಾ ಇದೆ. ಇಂಥ ಒಂದು ಸುಸಂದರ್ಭ ಅವರಿಗೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ನಾವು ಅದನ್ನು ಅನುಭವಿಸ್ತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಕೂಡ ಇಲ್ಲಿ ಕೂತ್ಕೊಂಡೆ ನಾವು ಪುನೀತರಾಗ್ತಾ ಇದ್ವಿ, ನಾವು ಪುಣ್ಯವಂತರು. ನಮ್ಮ ಪ್ರಾಜ್ಞರು ಒಂದು ಮಾತನ್ನ ಹೇಳ್ತಾರೆ, ಯಾರು ಅಂದು ದೇವಸ್ಥಾನ ನಿರ್ಮಾಣ ಆದಾಗ ಇದ್ರೋ ಅವರು ಮುಂದೆ ಕೂಡ ದೇವಸ್ಥಾನ ಮರು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ, ಅಂದರೆ ಪುನರ್ಜನ್ಮದ ಪರಿಕಲ್ಪನೆಯಲ್ಲಿ ಮಾತನ್ನ ಹೇಳಿದ್ರೆ, ಬಹುಶಃ ನಾವೆಲ್ಲ ಆ ಒಂದು ಸುಕೃತ ಸುಯೋಗವನ್ನು ಪಡ್ಕೊಂಡಿದ್ದೇವೆ ಅಂತ ಅಂದ್ಕೊಂಡಿದ್ದೇವೆ. ಯಾಕಂದ್ರೆ ಈ ಕಣ್ಣುಗಳಿಂದ ಅದನ್ನು ನೋಡುವುದಕ್ಕೆ ಅವಕಾಶ, ಅದು ಪರಮಾತ್ಮನ ಅನುಗ್ರಹ. ಖಂಡಿತವಾಗಿಯೂ ಇವತ್ತು ಇಡೀ ದೇಶ ಸಂಭ್ರಮ ಪಡ್ತಾ ಇದೆ. ರಾಮಲಲ್ಲ ಅಂದರೆ ಬಾಲರಾಮನ ವಿಗ್ರಹದ ಪ್ರತಿಷ್ಠಾಪನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಆ ಒಂದು ಪುಣ್ಯ ಕಾರ್ಯ ನಡೆಯಲಿಕ್ಕಿದೆ. ಬಹುಶಃ ತಂತ್ರಾಗಮದ ರೀತಿಯಲ್ಲಿ ಆಗ್ತದೆ ಅಂತ ನನ್ನ ವೇದಾಗಮ ಅಂತ ಹೇಳಾಗ್ತದೆ. ಏನು ಪರಂಪರೆ ಏನಿದೆ ಇದರಲ್ಲಿ ಆಗ್ತಾ ಇರುವಂಥದ್ದು ಅಂತ ನೋಡಿ. ನಾನು ಪುನಃ ಒಂದು ಅಪದ್ಧ ಬಂತು ಅಲ್ಲಿ. ಏನಂತ ಹೇಳಿದ್ರೆ, ಇಲ್ಲಿ ರಾಮಾನಂದಿ ಇದರಲ್ಲಿ ಆಗಿರೋದ್ರಿಂದ ಒಂದು ಚಾನೆಲ್ನ ಹೆಸರು ಹೇಳೋದಿಲ್ಲ. ಇಲ್ಲಿ ಇರತಕ್ಕಂಥ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಖ್ಯಾತವಾಗಿರುತ್ತೆ ಚಾನಲ್. ಅವ್ರು ಏನು ಬಿತ್ತಿಸಿದ್ರು ಅಂತ ಹೇಳಿದ್ರೆ, ಇಲ್ಲಿ ವೈಷ್ಣವ ಅಥವಾ ಇವರಿಗೆ ಮಾತ್ರ ಪ್ರವೇಶ ಅಂತೆ. ಚಂಪತರಾಯರು ಹೇಳಿದ್ರು, ಅಲ್ಲಿ ಸನ್ಯಾಸಿಗಳಿಗೆ ಮತ್ತೆ ಶೈವರಿಗೆ, ಶಾಕ್ತರಿಗೆ ಇವರಿಗೆಲ್ಲ ಪ್ರವೇಶ ಇಲ್ಲ ಅಂತ ಒಂದು ಸುಳ್ಳು ಹೇಳಿಬಿಟ್ರು. ಆ ಚಾನಲ್ ಮೇಲೆ ಆಗಲಿ, ಆ ಒಂದು ಹೇಳಿದವರ ಮೇಲೆ ಆಗಲಿ ಯಾವ ಒಂದು ರೀತಿಯ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಳಿಲ್ಲ ಸರ್. ವಾಸ್ತವವಾಗಿ ಅದು ಕೂಡ ಪ್ರಾಜ್ಞರ ಹರಿಹರರಲ್ಲಿ ಭೇದವೇ ಇಲ್ಲ. ಹೌದು. ಆದರೆ ಆ ಚಂಪತರಾಯ ಅವರು ಹೇಳಿದ್ರು ಅಂತ ಸುಳ್ಳು ಹೇಳಿದ್ರಲ್ವಾ, ಅವ್ರು ಹೇಳಲೇ ಇಲ್ಲ. ಅದಕ್ಕೋಸ್ಕರ ಅವ್ರು ಕ್ಷಮೆನೂ ಕೇಳಲಿಲ್ಲ ಆ ಚಾನಲ್ನವರು.
ಆದರೆ ಇಷ್ಟೊಂದು ದುಃಖದ ಸಂಗತಿ, ಇದರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ಒಂದು ರಾಮನ ಕಾರ್ಯವನ್ನು ಪ್ರಕ್ಷುಬ್ಧಗೊಳಿಸುವಂಥದ್ದು ಅನ್ನುವಂಥದ್ರಲ್ಲೇ ಇನ್ನೂ ಕೂಡ ಮುಳುಗಿದಾರಲ್ವ. ಇಷ್ಟೆಲ್ಲ ಆಗಿ ಸುಪ್ರೀಂ ಕೋರ್ಟ್ನಿಂದ ನಿರ್ಣಯ ಬಂದು ಎಲ್ಲವೂ ಆದ್ರೂ ಆಗಿ ಪ್ರಜಾಸತ್ತಾತ್ಮಕವಾಗಿ ನಡೆದರೂ ಕೂಡ ಇನ್ನೂ ಕೂಡ ಮನಸ್ಸಿಗೆ ಇನ್ನೂ ಕೂಡ ಹೊಕ್ಕಿಕೊಳ್ತಾ ಇಲ್ಲ ಅಲ್ವಾ. ಯಾಕೆ ನಾವು ಪುನಃ ಇಂಥ ವಿರೋಧದ ಕಡೆಗೆ ಹೋಗ್ತಾ ಇದ್ದೀವಿ, ಕ್ಷುಲ್ಲಕ ಕಾರಣಗಳನ್ನು ಇಟ್ಟುಕೊಂಡು ವಿರೋಧದ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಕೆಲವರಿಗೆ ಅದನ್ನು ಅರಗಿಸಿಕೊಳ್ಳುವುದಕ್ಕೆ, ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲವೂ ರಾಮನ ಚಿತ್ತ ಅಂತ ನಾವು ಹೇಳಬೇಕಾಗ್ತದೆ. ಪರಮಾತ್ಮ ಯಾರ ಕೈಯಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ತನ್ನ ಕಾರ್ಯವನ್ನು ಮಾಡಿಸಿಕೊಳ್ಬೇಕು ಎನ್ನುವುದಕ್ಕೆ ಬಹುಶಃ ಇದು ಕೂಡ ಒಂದು ಉದಾಹರಣೆ. ಬಹುಶಃ ಇಷ್ಟೊಂದು ಸುದೀರ್ಘವಾದಂಥ ಹೋರಾಟ, 5 ಶತಮಾನ, ಬಹುತೇಕ 5 ಶತಮಾನಗಳ ಹೋರಾಟದ ಫಲವಾಗಿ ಇವತ್ತು ನಾವು ಹೇಳಿದಾಗೆ ಸಂವಿಧಾನಬದ್ಧವಾಗಿ ಅಥವಾ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪಿನ ಬಳಿಕ ಈ ಮಂದಿರ ನಿರ್ಮಾಣ ಆಗಿದೆ. ದೇಶದ ಎಲ್ಲ ರಾಮ ಭಕ್ತರು ಅಥವಾ ಆಸ್ತಿಕ ಜನಗಳು ನೀಡಿರುವಂತಹ ದೇಣಿಗೆಯಲ್ಲಿ ಸರಿಸುಮಾರು 1,100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಭವ್ಯವಾದಂತಹ ಮಂದಿರ ದಿವ್ಯತೆಯನ್ನು ಪಡೆದುಕೊಂಡು ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲನ ಪ್ರತಿಷ್ಠೆ ಕೂಡ ಆಗಲಿಕ್ಕಿದೆ, ಪ್ರಾಣ ಪ್ರತಿಷ್ಠೆ. ಅದು ಒಂದು ವಿಶೇಷ ಸಂಗತಿ. ಅಂದರೆ ಆ ವಿಗ್ರಹದ ಒಂದು ನಿರ್ಮಾಣ ಮಾಡಿದವರು, ಕೆತ್ತಿದವರು, ಶಿಲ್ಪಿಗಳು ನಮ್ಮ ಈ ಕರುನಾಡಿನವರು ಎನ್ನುವುದು ನಮಗೆ ಬಹಳ. ಅರುಣ್ ಯೋಗಿರಾಜ್, ಕರ್ನಾಟಕ ಮೈಸೂರು. ಅಲ್ಲ ಖಂಡಿತ, ಅರುಣ್ ಸರ್ ಕೂಡ ಒಂದು ಮಾತನ್ನು ಹೇಳಿದರೆ, ಕೆಲವೊಬ್ಬರಿಗೆ ಪ್ರವೇಶ ಇಲ್ಲ ಕೆಲವೊಂದು ಮತದವರಿಗೆ ಅಂತ ಹೇಳಿ. ಆದರೆ ಇವತ್ತಿನ ಈ ಯಜಮಾನತ್ವವನ್ನು ಸ್ವೀಕರಿಸಿರುವಂತಹ 15 ದಂಪತಿಗಳು ಏನಿದ್ದಾರೆ, ನರೇಂದ್ರ ಮೋದಿ ಅವರನ್ನು ಬಿಟ್ಟು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಿಟ್ಟು ಉಳಿದಂತಹ 15 ಮಂದಿ ದಂಪತಿಗಳು ಏನಿದ್ದಾರೆ ಯಜಮಾನತ್ವವನ್ನು ಸ್ವೀಕರಿಸುವವರು, ಅದರಲ್ಲೂ ಕೂಡ ವೈಷ್ಣವ ಧರ್ಮಕ್ಕೆ ಸೇರಿದವರು, ದಲಿತ ಧರ್ಮಕ್ಕೆ ಸೇರಿದವರು, ಎಲ್ಲಾ ಜಾತಿ ಪಂಥದವರು ಕೂಡ ಅದನ್ನೇ ರಾಮರಾಜ್ಯ ಅಂದ್ರೆ ವಿರೋಧಿಸುವವರಿಗೆ ಅದನ್ನ ಮೊದಲಾಗಿ ಗಮನಿಸಿ, ಆ ಒಂದು ಶಿಲಾನ್ಯಾಸವನ್ನ ಮಾಡಿಸಿದ್ದೇ ಮೊದಲಾಗಿ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ ಮಾಡಿಸಿರುವಂತದ್ದು ರಾಮೇಶ್ವರ ಚೌಪಾಲ. ಅದಲ್ಲದೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ ಅಂತಾದ್ರೆ, ರಾಮಾಯಣದ ಕಥೆಯನ್ನೇ ತಾವು ಒಂದ್ಸಲ ಕೇಳ್ತೀರಿ ಅಂತಾದ್ರೆ, ರಾವಣ ಅನ್ನುವಂತ ಒಬ್ಬ ಬ್ರಾಹ್ಮಣನನ್ನ ರಾಮ ಅನ್ನುವಂತ ಒಬ್ಬ ಕ್ಷತ್ರಿಯ ಕೊಲ್ತಾನೆ. ಈ ಕಥೆಯನ್ನ ದಲಿತ ಸಮುದಾಯಕ್ಕೆ ಸೇರಿದಂತ ವಾಲ್ಮೀಕಿ ಬರೀತಾನೆ. ಇದು ಜಾತ್ಯತೀತತೆ. ನಿಜವಾಗಿ ನೋಡ್ಬೇಕಾದಂತಹ ಜಾತ್ಯತೀತತೆ ಅಂತ ಹೇಳಿದ್ರೆ ಇದ್ರ ಬದಲಾಗಿ ಯಾವುದೋ ಪಕ್ಷದ ರಾಜಕೀಯಕ್ಕೋಸ್ಕರ ಅಲ್ಲಿ ಅವರಿಗೆ ಪ್ರವೇಶವಿಲ್ಲ, ಅಲ್ಲಿ ಇವರಿಗೆ ಪ್ರವೇಶ ಇಲ್ಲ, ಯಾವುದೋ ಒಂದು ಧರ್ಮವನ್ನ ಮೇಲೈಸ್ತಾ ಇದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಗಳನ್ನ ಹರಡಿಸುವುದರ ಬದಲಾಗಿ ಇವತ್ತು ರಾಮರಾಜ್ಯಕ್ಕೆ ಒಂದು ಅಣಿಯಾಗುವಂತ ಸಿದ್ಧತೆ ಅಂತ ಹೇಳಿದೆ. ರಾಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಷ್ಟು ಸುಲಭ ಇಲ್ಲ ಸಾಮಾನ್ಯ ಮತಿಗೆ. ನಮ್ಮಂಥವರಿಗೆ ಅಷ್ಟು ಸುಲಭದಲ್ಲಿ ರಾಮ ಅರ್ಥ ಆಗುದಿಲ್ಲ, ಕೃಷ್ಣ ಅರ್ಥ ಆಗುದಿಲ್ಲ. ಅದರ ಒಳಗೆ ರಾಮ ಪ್ರಜ್ಞೆ ಇದೆ, ರಾಮ ತತ್ವ ಇದೆ, ಅದೇ ರೀತಿ ಕೃಷ್ಣ ಪ್ರಜ್ಞೆ, ಕೃಷ್ಣ ತತ್ವ ಇದೆ. ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ರಾಮ ಏನು, ಯಾಕೆ ಆತ ಮರ್ಯಾದಾ ಪುರುಷೋತ್ತಮ, ಯಾಕೆ ಆತ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ ಅನ್ನೋದು ಅರ್ಥ ಆಗ್ತದೆ. ವಾಸ್ತವವಾಗಿ ಕೆಲವರ ಪಂಡಿತರ ಪ್ರಕಾರ ರಾಮ ಯಾರನ್ನೂ ಕೊಲ್ಲಿಲ್ಲ, ಆತನ ದಾಷ್ಟ್ಯವನ್ನ, ಆತನ ದುಷ್ಟತನವನ್ನ ಮಾತ್ರ ಸಂಹಾರ ಮಾಡಿದ್ದ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಯಾರು ಕೂಡ ಮೇಲು ಕೀಳು ಅಲ್ಲ. ಒಬ್ಬ ರಾಜನಾಗಿ ಯಾವ ರೀತಿ ಅಧಿಕಾರವನ್ನು ಮಾಡಬೇಕು ಎನ್ನುವುದನ್ನು ಸಹಸ್ರಾರು ವರ್ಷಗಳ ಕಾಲ ತೋರಿಸಿದವ ಶ್ರೀರಾಮಚಂದ್ರ. ತಪ್ಪು ಮಾಡಿದಾಗ ಅಥವಾ ತನ್ನ ಆಣತಿಯನ್ನು, ತನ್ನ ಅಂದರೆ ಅಲ್ಲಿ ರಾಜಾಜ್ಞೆಯನ್ನು ಮೀರಿದರೆ ತನ್ನ ಸ್ವಂತ ತಮ್ಮ ಲಕ್ಷ್ಮಣನಿಗೂ ಕೂಡ ಬಹಳ ದೊಡ್ಡದಾದಂತಹ ದಂಡನೆಯನ್ನು ನೀಡಿದ್ದ ಎನ್ನುವುದು ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಸಂಗ. ಎಷ್ಟರವರೆಗೆ ಅಂತ ಹೇಳಿದರೆ, ಈ ಮೋದಿಜಿಯವರನ್ನು ವಿರೋಧ ಮಾಡ್ತಾ BJPಯನ್ನು ವಿರೋಧ ಮಾಡ್ತಾ ರಾಮನನ್ನು ಕೂಡ ವಿರೋಧ ಮಾಡಲಿಕ್ಕೆ ಹೇಳಿದರು. ಇವತ್ತು ನನ್ನ ಫೇಸ್ಬುಕ್ ವಾಲನ್ನು ನೋಡಿದರೆ, ನಾನು ಇವತ್ತು ನನ್ನ ಅಂಗಡಿಗೆ ರಜೆ ಸಾರಿದ್ದೀನಿ, ಜೈ ಶ್ರೀರಾಮ್ ಅಂತ ಬರೆದದ್ದಕ್ಕೆ ಕೆಳಗಡೆ ಒಬ್ಬ ಕಾಂಗ್ರೆಸ್ನ ಒಬ್ಬ ಲೀಡರ್ ಕಮೆಂಟ್ ಹಾಕ್ತಾನೆ, ಸಗಣಿ ಭಕ್ತ, ನೀವು 3 ತಿಂಗಳ ತನಕ ನೀನು ಇದೇ ಭಜನೆ ಮಾಡಬೇಕು, ನಿನ್ನ ರಾಮನ ಹಾಗೆ ನೋಡಬೇಕು. ಈ ರೀತಿಯಾಗಿ ಅಸಂಬದ್ಧವಾಗಿ ಅತ್ಯಂತ ನೀಚ ಶಬ್ದಗಳಿಂದ ಇವತ್ತು ಬರೀತಾನೆ. ಅದು ಕೂಡ ಒಬ್ಬ ಹಿಂದೂವಾಗಿ ಬರೀತಾನೆ ಅಂತ ಹೇಳಿದರೆ, ಇವರು ರಾಜಕೀಯದ ವಿರೋಧ ಮಾಡ್ತಾ ಶ್ರೀರಾಮನಿಗೂ ವಿರೋಧ ಮಾಡುವಂತಹ ಒಂದು ಇದು ಯಾಕೆ? ನೀವು ರಾಜಕೀಯ ಮಾಡಿ ಮೋದಿಜಿಯವ್ರಿಗೆ ಬೈತಿರೋ ಬೈರಿ, ನಮ್ಮ ರಾಜ್ಯದಗಳಿಗೆ ಬೈತಿರೋ ಬೈರಿ, ನನಗೆ ಬೈತಿರೋ ಬೈರಿ, ಆದರೆ ಶ್ರೀರಾಮನ ಕಾರ್ಯಕ್ಕೆ, ಶ್ರೀರಾಮನ ದೇಗುಲಕ್ಕೆ 500 ವರ್ಷಗಳ ನಂತರ ಲಕ್ಷಾಂತರ ಮಂದಿ ತನ್ನ ಪ್ರಾಣವನ್ನು ಕೊಟ್ಟು ಪಡೆದಂತಹ ಇಂಥ ಒಂದು ಮಂದಿರಕ್ಕೆ ಅಥವಾ ಶ್ರೀರಾಮನಿಗೆ ಯಾಕೆ ಬೈತೀರಿ? ಮೊನ್ನೆಂತೂ ಒಬ್ಬ ವಿಚಾರವಾದಿಗಳು ಹೇಳಿಬಿಟ್ರು, ರಾಮ
ಶಂಭೂಕನಂತವನನ್ನು ಕೊಂದು ಬಿಟ್ಟ ಅಂತ, ಶೂದ್ರ ಅಂದ್ರೆ ತಪಸ್ವಿ ಶೂದ್ರ ಶಂಭೂಕನನ್ನು ಕೊಂದು ಬಿಟ್ಟ, ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ಲಿಕ್ಕೆ ನೋಡ್ತಾರೆ. ಯಾಕೆ? ಅವರಿಗೆ ಇರಬೇಕಾದಂಥದ್ದು ರಾಜಕೀಯ ವಿರೋಧ ಬಿಜೆಪಿಯೊಟ್ಟಿಗೋ ಕಾಂಗ್ರೆಸ್ನೊಟ್ಟಿಗೋ ಯಾವ ಪಕ್ಷದೊಟ್ಟಿಗಿರಲಿ, ಅದು ಬ್ಯೂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದಿರಲಿ. ಆದರೆ ಇವರು ವಿರೋಧ ಮಾಡ್ತಾ ತಲುಪಿದ ಎಲ್ಲಿಗೆ ಅಂತ ಹೇಳಿದರೆ ಶ್ರೀರಾಮನ ಚಾರಿತ್ರ್ಯದ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಹೋದ್ರಲ್ಲ. ಈ ಶೂದ್ರ ಶಂಭೂಕನ ಅಂತ ಹೇಳ್ತಾರೆ, ಆದರೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಶೂದ್ರ ಅನ್ನುವಂಥದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲವೂ ಜಾತಿಗಳಲ್ಲ ಸ್ವಾಮಿ, ಇವೆಲ್ಲ ವರ್ಣಗಳು, ಗುಣಗಳು. ಯಾರ್ಯಾರು ಯಾವ್ಯಾವ ಗುಣಗಳು ಇವೆಯೋ ಆಯಾ ವೃತ್ತಿಯನ್ನು ಅನುಸರಿಸಿಕೊಂಡು ಕೆಲಸ ಮಾಡ್ತಾರೆ. ಅಂತಹ ಕೆಲಸ ಮಾಡುವ ವೃತ್ತಿಯವರಿಗೆ ಅವರದೇ ಆಗಿರತಕ್ಕಂತಹ ಒಂದು ಸನ್ಮಾನ, ಗೌರವಗಳು ಅಂದು ಇತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಮನೇ ತೋರಿಸಿಕೊಟ್ಟಿದ್ದಾನಲ್ಲ, ನಿಷಾದ ರಾಜ ಅವನ ಅಪ್ಪಿಕೊಂಡು ಅವನಿಗೆ ಗೌರವ ಕೊಡ್ತಾನೆ. ಅರೆ ಶಬರಿದೆ ಗುಹ ಮತ್ತೆ ಶಬರಿ ಕೊಟ್ಟಂತಹ ತನ್ನ ಎಂಜಿಲು ಹಣ್ಣನ್ನು ರಾಮ ಸ್ವೀಕಾರ ಮಾಡ್ತಾನೆ. ಇದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ಇದೆಯಾ? ನಾವು ಮರ್ತೀವಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಶೂದ್ರ ವೃತ್ತಿ ಅಂತ ಹೇಳಿದ್ರೆ ಅದನ್ನು ಕೇವಲ ಗುಡಿಸುವವರು, ಗಾಳಿಸುವವರು ಅಂತ ಮಾತ್ರ ಅಂದ್ಕೊಂಡಿದ್ದೀವಿ. ಅದು ಕೂಡ ತಪ್ಪೇನೋ? ಈ ಕಳ್ಳ ಕಾಕರಿಗಂತೂ ಆ ವೃತ್ತಿ ಎಷ್ಟು ಶ್ರೇಷ್ಠ ಮಟ್ಟದ್ದು. ಆದರೆ ಇಲ್ಲಿ ಸೇವೆ ಅಂತ ಹೇಳಿದರೆ ಅಷ್ಟು ಮಾತ್ರ ಅಲ್ಲ, ನಮ್ಮ ಇಲ್ಲಿರ್ತಕ್ಕಂಥ ಏನು ಸೇವೆ ಕೊಡ್ತಾರೆ, ಇವನು ವೈದ್ಯರು ಅಂತ ಹೇಳ್ತಾರೆ, ಡಾಕ್ಟರ್, ಅವರು ಕೂಡ ಸೇವೆ ಕೊಡುವವರು. ಈ ಶಂಭೂಕ ಅನ್ನತಕ್ಕಂಥವನು ವೈದ್ಯನಾಗಿದ್ದ. ಆ ವೈದ್ಯನಾಗಿರ್ತಕ್ಕಂಥ ಶೂದ್ರ ಯಾರು ಶಂಭೂಕ ಒಂದು ತಪಸ್ಸಿಗೆ ಕುಳಿತುಕೊಂಡ. ಅವನ ವೈದ್ಯ ವೃತ್ತಿಯನ್ನು ನಿರ್ವಹಣೆ ಮಾಡಲಿಲ್ಲ, ಅದರಿಂದ ಎಷ್ಟೋ ಮಂದಿಯ ಜೀವಹಾನಿ ಆಯಿತು. ನಿನ್ನ ವೃತ್ತಿಯೇನೋ ಆ ವೃತ್ತಿಯನ್ನು ನೀನು ಅದಕ್ಕೆ ನ್ಯಾಯ ಕೊಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದು ಶ್ರೀರಾಮ. ಅದನ್ನು ಹೇಳುವ ಬದಲಿಗೆ ಮಧ್ಯದಲ್ಲಿ ತಪ್ಪಿಸಿ ಇಲ್ಲಿ ಶೂದ್ರ ಅಂತ ಅನ್ನುವಂಥ ಶಬ್ದ ಬಂತು, ನಾವು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ರಾಜಕಾರಣ ಮಾಡಬಹುದು ಅಂತೇಳಿ ಹೊರಟುವಂಥ ಕೊಳಕು ಮಾನಸಿಕತೆ ಯಾಕೆ ಬೇಕಿತ್ತು? ಜನರನ್ನು ಎಜುಕೇಟ್ ಮಾಡಬೇಕು ಹೊರತು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರಲ್ವಾ. ಸ್ವಲ್ಪ ಈ ನಮ್ಮ ಸಮಾಜ ಕೂಡ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ನಮ್ಮ ಪುರಾಣ ಗ್ರಂಥಗಳು, ಭಾರತದ ವೇದ ವಿಜ್ಞಾನಗಳು ಏನೇ ಇರಲಿ, ಯಾವುದೇ ಪ್ರಶ್ನೆಗಳನ್ನು ಈಗಿನ ಮಾನಸದಲ್ಲಿ, ಈಗಿನ ಯಾರು ಮನುಷ್ಯರು ವಾಸಿಸ್ತಾ ಇದ್ದಾರೆ ಅವರಿಗೆ ಹುಟ್ಟುವ ಪ್ರಶ್ನೆಗಳಿಗಿಂತಲೂ ಮಹತ್ತರವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂದೇ ಹುಟ್ಟಿತ್ತು. ಆವಾಗ ಅದಕ್ಕೆ ಉತ್ತರವೂ ಕೊಟ್ಟಾಗಿದೆ. ಇನ್ನು ಯಾವ ಪ್ರಶ್ನೆಗಳು ಉಳಿದಿದ್ರು ಬನ್ನಿ ಚರ್ಚೆ ಮಾಡೋಣ. ಆದರೆ ಸುಳ್ಳು ಹಬ್ಬಿಸ್ತಾ ಈ ರಾಮನ ಚರಿತ್ರೆಯ ಮೇಲೆ ಕೂಡ ಅಪಮಾನ ಮಾಡುವಂಥ ಒಂದು ದಾಷ್ಟ್ಯಕ್ಕೆ ಒಳಗಾಗ್ತಾರಲ್ಲ, ಅದು ಬಹಳ ಚೆನ್ನಾಗಿಲ್ಲದ ಸಂಸ್ಕೃತಿ ಅಂತ ನನ್ನ ಭಾವನೆ. ಖಂಡಿತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಅರ್ಥಾತ್ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಅಯೋಧ್ಯ ನಗರಿ ಅಂತೂ ಸಂಪೂರ್ಣವಾಗಿ ಮಧುವಣಗೀತಿಯ ಅಲಂಕಾರವನ್ನು ಪಡೆದುಕೊಂಡಿದೆ. ಎಲ್ಲಿ ನೋಡಿದರಲ್ಲಿ ರಾಮನ ಭಾವಚಿತ್ರಗಳು ಅಥವಾ ರಾಮನ ಪಠಣಗಳು, ನಾಮಸ್ಮರಣೆಗಳು ಅಲ್ಲಲ್ಲಿ ಆಗ್ತಾ ಇದೆ. ದೇಶದಾದ್ಯಂತ ಜನ ಈ ಸಂಭ್ರಮನ ಮಾಡ್ತಾ ಇದ್ದಾರೆ. ಇನ್ನು ದೇಶದ ಮೂಲೆ ಮೂಲೆಗಳಿಂದ ಕೂಡ ಅಯೋಧ್ಯೆಯ ಆ ಒಂದು ನಗರಕ್ಕೆ ಜನರು ದೌಡಾಯಿಸ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರು ಅಲ್ಲಿ ಈಗಾಗಲೇ ಸಂಗಮಿಸಿದ್ದಾರೆ. ನಾವು ಗಮನಿಸಬಹುದು, ಬೇರೆ ಬೇರೆ ಕ್ಷೇತ್ರಗಳ ಸಾಧಕರು, ಅದೇ ರೀತಿ ಆಧ್ಯಾತ್ಮಿಕ ಚಿಂತಕರುಗಳು, ಸಾಧು ಸಂತರುಗಳು, ಚಲನಚಿತ್ರ ತಾರೆಯರು, ಕ್ರೀಡಾ ಸಾಧಕರುಗಳು ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಎಲ್ಲರಲ್ಲೂ ಹರ್ಷದ ಹೊನಲು ಹರಿಯುತ್ತಾ ಇದೆ. ಯಾಕಂದರೆ ಒಂದು ರಮ್ಯ ಚಿತ್ರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಶ್ರೀರಾಮನ ಭವ್ಯವಾದಂತಹ ಮಂದಿರ ನಿರ್ಮಾಣಗೊಂಡಿದೆ. ಬಹುತೇಕ ಪೂರ್ಣಗೊಂಡಿರುವಂತಹ ಮಂದಿರ. ಆ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭ ಆಗಲಿಕ್ಕಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅದೇ ರೀತಿ ಇನ್ನೂ 14 ಮಂದಿ ದಂಪತಿಗಳು ಸೇರಿಕೊಂಡು ವಿಶೇಷವಾದಂಥ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವುದೇ ಜಾತಿ, ಮತ, ಧರ್ಮ ಅಥವಾ ರಾಜಕೀಯವನ್ನು ಹೊರತುಪಡಿಸಿ ನಾವು ನೋಡುವಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಇದು ಭಾವನಾತ್ಮಕವಾದಂಥ ವಿಚಾರ, ಇಂದು ನಿನ್ನೆಯ ವಿಚಾರ ಅಲ್ಲ. ಶತಶತಮಾನಗಳ ಹೋರಾಟದ ಒಂದು ಚರಿತ್ರೆ ಇರುವಂತಹ, ಪರಂಪರೆ ಇರುವಂತಹ ಒಂದು ವಿಚಾರ.
ಕೊನೆಗೂ ಯುಕ್ತವಾದಂತಹ ಮಾರ್ಗದಲ್ಲಿ, ಅಂದರೆ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟಗೊಂಡು ಶ್ರೀರಾಮಚಂದ್ರ ಪ್ರಭುವಿನ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣ ಪೂರ್ಣಗೊಂಡಿದ್ದು, ಬಹುತೇಕ ಪೂರ್ಣಗೊಂಡಿದ್ದು, ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠೆ ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಲಿಕ್ಕಿದೆ. सीताराम जो कर्नाटक के हैं, NIT सूरत के डायरेक्टर प्रोफेसर गांधी जो पंजाब के हैं, IIT दिल्ली के प्रोफेसर भट्टाचार्य, CBI रुड़की के गोपाल कृष्णन 150 kg ಹೂಗಳನ್ನ ಎಂಟೈರ್ ರಾಮ ಮಂದಿರದ ಅಲಂಕಾರ ಮತ್ತು ಪೂಜೆ ಪುನಸ್ಕಾರಗಳಿಗೋಸ್ಕರ ಬಳಸಲಾಗ್ತಾ ಇದೆ. ಹಾಗೆಯೇ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಹಲವಾರು ಸಾಧು ಸಂತರುಗಳು ಹೊರಗಿನ ಪ್ರದೇಶದಲ್ಲಿ ಮಂದಿರದ ಹೊರಗಡೆ ಕಾಯ್ತಾ ಇದ್ದಾರೆ ರಾಮನ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ. ನಾವುಗಳು ಕೂಡ ನೇರವಾಗಿ ದೂರವಾಣಿ ಸಂಪರ್ಕದ ಮುಖಾಂತರ ಇವತ್ತು ಮಂಗಳೂರಿನಿಂದ ಅಥವಾ ಕರಾವಳಿಯಿಂದ ತೆರಳಿರುವಂತಹ ಶ್ರೀಗಳನ್ನು ಸಂಪರ್ಕಿಸಬೇಕಿತ್ತು. ಆದರೆ ಅಲ್ಲಿಯ ಭದ್ರತೆಯ ವ್ಯವಸ್ಥೆಯಿಂದಾಗಿ ಯಾರನ್ನು ಕೂಡ ಸಂಪರ್ಕಿಸುವುದಕ್ಕೆ ಆಗ್ತಾ ಇಲ್ಲ. ಇಲ್ಲದಿದ್ದರೆ ಅವರು ಕೂಡ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ರು. ಮಂಗಳೂರಿಂದ ತೆರಳಿರುವಂತಹ ಹಲವು ಶ್ರೀಗಳಿದ್ದಾರೆ. ಪ್ರಮುಖವಾಗಿ ಟ್ರಸ್ಟಿಯಲ್ಲಿ ಒಬ್ಬರಾಗಿರುವಂತಹ ಪೇಜಾವರ ಶ್ರೀಗಳಾಗಿರ್ಬೋದು ಅಥವಾ ವಜ್ರದೇಹಿ ಶ್ರೀಗಳಾಗಿರ್ಬೋದು, ಇನ್ನೂ ಕೂಡ ವಿಶ್ವ ಹಿಂದೂ ಪರಿಷತ್ನಿಂದ ಪ್ರಮುಖರಾಗಿ, ವಿಶ್ವ ಹಿಂದೂ ಪರಿಷತ್ ಅಂತೂ ತುಂಬಾ ಶ್ರಮ ವಹಿಸಿರುವಂತಹ ಒಂದು ಸಂಘಟನೆ. 1964ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ದಿವಸದಂದು ವಿಶ್ವ ಹಿಂದೂ ಪರಿಷತ್ ಹುಟ್ಟಿಕೊಳ್ಳುತ್ತೆ. ಅದು ಹುಟ್ಟಿಕೊಂಡದ್ದು 1964. ಆದರೆ ಅದರ ಬಳಿಕ ಅದಕ್ಕೆ ಸಿಕ್ಕಂಥ ಒಂದು ದೊಡ್ಡ ಮಟ್ಟಿನ ಜವಾಬ್ದಾರಿ ಯಾವುದು ಅಂತ ಹೇಳಿದರೆ ಅದು ಭಾರತದ ಅಸ್ಮಿತೆಯ ಪ್ರಶ್ನೆಯಾಗಿರುವಂತಹ ರಾಮ ಮಂದಿರದ ನಿರ್ಮಾಣ. 1990ರಲ್ಲಿ ಹುಟ್ಟಿಕೊಂಡಂತಹ ಹೋರಾಟ ಇವತ್ತಿಗೂ ಕೂಡ ಸುಮಾರು 500 ವರ್ಷಗಳ ಕಾಯುವಿಕೆಗೆ ಇವತ್ತು ಮಂಗಳ ಸಿಕ್ಕಿದೆ. ಅವತ್ತು ಶಬರಿ ಕಾಯ್ತಾ ಇದ್ಲು, ತಾಯಿ ಶಬರಿ ರಾಮನಿಗಾಗಿ ಕಾಯ್ತಾ ಇದ್ಲು ಒಬ್ಬಾಕೆ. ಆದರೆ ಇವತ್ತು ಇಡೀ ಭಾರತ ಕಾಯ್ತಾ ಇದೆ, ಕ್ಷಮಿಸಿ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವವೇ ಕಾಯ್ತಾ ಇದೆ ಆ ರಾಮನ ದರ್ಶನಕ್ಕೋಸ್ಕರ. ಅವತ್ತು ಶಬರಿ ಕೇವಲ ಒಂದು ಹಣ್ಣನ್ನ ಹಿಡ್ಕೊಂಡು ಕಾಯ್ತಾ ಇದ್ಲು, ನನಗಾಗಿ ರಾಮ ಬರಬಹುದೇ ಏನೋ, ಆ ರಾಮನನ್ನು ನಾನು ಒಂದು ಬಾರಿ ಕಣ್ತುಂಬಿಕೊಳ್ಬಹುದೋ ಏನೋ ಅಂತ ಹೇಳಿ. ಆದರೆ ಇವತ್ತು ಇಡೀ ವಿಶ್ವದ ಸಹಸ್ರಾರು ಜನರು, ಅವರು ಹಿಂದೂಗಳು ಅಂತ ಹೇಳೋದಿಲ್ಲ, ಎಲ್ಲ ಧರ್ಮದವರು ಕೂಡ ಭಜನೆಯನ್ನ ಮಾಡ್ತಾ ಕಾಯ್ತಾ ಇದ್ದಾರೆ. ಒಮ್ಮೆ ರಾಮನನ್ನ ಕಂಡು ಬಿಡೋಣ, ಆ ರಾಮನ ದರ್ಶನವನ್ನ ಮಾಡಿಬಿಡೋಣ. ಇದಕ್ಕಿಂತಲೂ ಪುಣ್ಯವಾದಂಥದ್ದು ಬೇರೆ ಏನಿಲ್ಲ. ಖಂಡಿತವಾಗಿಯೂ ಕೂಡ ನಾವು ಪುಣ್ಯವಂತರು. ಯಾಕಂತ ಹೇಳಿದ್ರೆ ರಾಮ ಅನ್ನುವಂಥ ಆತ ತ್ರೇತಾಯುಗದ ಮಹಾಪುರುಷ. ಆತನನ್ನ ಕಲಿಯುಗದಲ್ಲಿ ಕಾಣುವಂತಹ ಸದಾಕಾವಕಾಶ ನಮ್ಮ ಬಾಳಿಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅವಕಾಶಗಳು ಮತ್ತೊಂದಿಲ್ಲ. ಮತ್ತು ಈ ಒಂದು ಮಂದಿರದ ನಿರ್ಮಾಣವನ್ನ ನಾವು ನೋಡಿದ್ರೆ ಕರ್ನಾಟಕಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಮಂದಿರದ ಪ್ರಮುಖ ವಿಗ್ರಹ ಏನಿದೆ, ರಾಮಲಲ್ಲನ ವಿಗ್ರಹ ಏನಿದೆ, ಆ ವಿಗ್ರಹವನ್ನ ಮಾಡಿರುವಂಥದ್ದು ಕೂಡ ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅಯೋಧ್ಯೆಯ ರಾಮನ ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ ಅವರು, ಅವರ ಭಾಗ್ಯ ಅದು. ಅದಲ್ಲದೆ ಈ ಮೂರ್ತಿಯನ್ನ ನಾವು ನೋಡೋದಾದ್ರೆ 4.24 ಅಡಿಯಷ್ಟು ಉದ್ದ ಇರುವಂತಹ ಮೂರ್ತಿ ಮತ್ತು 3 ಅಡಿ ಅಗಲದಷ್ಟು ವಿಗ್ರಹವನ್ನ ಮಾಡಿರ್ತಾರೆ. ಆ ವಿಗ್ರಹದಲ್ಲಿ ವಿಷ್ಣುವಿನ 10 ಅವತಾರಗಳು ಏನಿದೆ ಅದು ಎಲ್ಲವೂ ಕೂಡ ಇದೆ. ಮತ್ಸ್ಯ, ಕೂರ್ಮ, ವಾರಹ, ನರಸಿಂಹ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲ 10 ಅವತಾರಗಳನ್ನು ಕೂಡ ಒಳಗೊಂಡಿರುವಂತಹ ಮೂರ್ತಿ ಅದು ಬಾಲರಾಮನ ಮೂರ್ತಿ. ಮತ್ತು 10 ಅವತಾರಗಳು ಮಾತ್ರವಲ್ಲದೆ ಸೂರ್ಯ ಆಗಿರ್ಬೋದು, ಗರುಡ ಆಗಿರ್ಬೋದು ಮತ್ತು ಹನುಮಂತನ ಮೂರ್ತಿಗಳನ್ನು ಕೂಡ ಕೆತ್ತಲಾಗಿದೆ. ಮತ್ತು ವಿಶೇಷವಾಗಿ ಶಂಖ, ಚಕ್ರ, ಗದಾ, ಪದ್ಮ ಇದೆಲ್ಲವನ್ನ ಕೂಡ ಆ ಮೂರ್ತಿಯಲ್ಲಿ ಕೆತ್ತಲಾಗಿದೆ. ಬ್ರಹ್ಮ, ಶಿವ ಎಲ್ಲವೂ ಕೂಡ ಒಳಗೊಂಡಿರುವಂತಹ ಒಂದು ಅಭೂತಪೂರ್ವವಾದಂತಹ ಮೂರ್ತಿ ರಾಮಲಲ್ಲನ ಮೂರ್ತಿ. ಇದೆಲ್ಲವನ್ನ ಕೂಡ ಕಣ್ತುಂಬಿಕೊಳ್ಳುವಂತಹ ಸದಾವಕಾಶಕ್ಕೆ ಇನ್ನು ಕೇವಲ 30 ನಿಮಿಷದ ಒಳಗೆ ಅವಕಾಶಗಳಿರುವಂಥದ್ದು. 12:30ರ ಸರಿಸುಮಾರಿಗೆ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ಆತನ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆ ಏನಿದೆ ಆ ಬಟ್ಟೆಯನ್ನು ಬಿಚ್ಚುತ್ತಾರೆ. ರಾಮ ಮೊದಲ ಬಾರಿಗೆ 500 ವರ್ಷಗಳ ಬಳಿಕ ತನ್ನ ಸಾಮ್ರಾಜ್ಯವಾದಂಥ ಅಯೋಧ್ಯೆಯನ್ನ ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ. ಆತ ಈ ಮಣ್ಣಿನಲ್ಲಿ ಎಷ್ಟು ಬಾರಿ ತನ್ನ ಪ್ರಯಾಣವನ್ನು ಬೆಳೆಸಿರ್ಬೋದು ನಮ್ಗೆ ಗೊತ್ತಿಲ್ಲ. ಆತ ನಡೆದುಕೊಂಡು ಹೋದಂಥ ಮಣ್ಣದು. ಅದರಲ್ಲಿ ಮತ್ತೊಮ್ಮೆ ಆತನ ರಾಜವೈಭವವನ್ನು ಬೀರುವಂತಹ ಸಮಯ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ.
ಪ್ರಧಾನಿ ನರೇಂದ್ರ ಮೋದಿಯವರು ಧಾರ್ಮಿಕ ಕಾರ್ಯಗಳೇನಿದೆ ಅದಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವರ ಯಜಮಾನತ್ವದಲ್ಲಿ 15 ಮಂದಿ ದಂಪತಿಗಳ ಜೊತೆಯಾಗಿ ಈ ಕಾರ್ಯ ಇನ್ನು ಪ್ರಾರಂಭ ಆಗುತ್ತೆ. ಓಕೆ, ಈಗ ಈ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು. ಯಾವ ರೀತಿಯಾದಂಥ ಭದ್ರತೆಗಳಿದೆ ಮತ್ತು ಯಾವ ವಿಧಿವಿಧಾನಗಳಿದೆ ಅದೆಲ್ಲವನ್ನ ಕೂಡ ಸನಾತನ ಧರ್ಮದ ಸಂಪ್ರದಾಯಬದ್ಧವಾಗಿರುವಂತಹ ವಿಧಿವಿಧಾನಗಳ ಜೊತೆಯಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಆ ಕಾರ್ಯದಲ್ಲಿ ಪ್ರಧಾನಿಯಾದವರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಹಲವರಲ್ಲಿತ್ತು. ಆದರೆ ಅವರು ಪ್ರಧಾನಿ ಅನ್ನುವಂಥದ್ದಕ್ಕಿಂತ ಆತ ರಾಮಭಕ್ತ ರೀ, ಅಷ್ಟು ಸಾಕಲ್ವೇನು? ಆತ ರಾಮಭಕ್ತ ಆಗಿರೋದ್ರಿಂದ ಅದಕ್ಕಿಂತ ಪುಣ್ಯ ಬೇಕಾಗಿಲ್ಲ, ನಮಗೆ ಆ ಭಾಗ್ಯ ಬರಲಿಲ್ಲ, ಅದು ನಮ್ಮಲ್ಲಿರುವಂಥದ್ದು. ಅವರು ಪ್ರಧಾನಿ ಆಗಿರಲಿ ಅಥವಾ ಆತ ಹಿಂದೂ ಅನ್ನುವಂಥ ಒಂದು ಭಾವನೆ ಮತ್ತು ಆತ ರಾಮಭಕ್ತ. ವಿಶೇಷವಾಗಿ ಅವರು ಮೊನ್ನೆಯಿಂದ ಮಾಡಿರುವಂತಹ ಉಪವಾಸಗಳು ಅಥವಾ ಅವರು ಕೈಗೊಂಡಿರುವಂತಹ ವೃತಗಳಿಗೇನಿದೆ ಅದು ಶ್ರೇಷ್ಠವಾದಂಥದ್ದು. ದಶದುದ್ದಕ್ಕೂ ಕೂಡ ರಾಮ ಮಂದಿರದ ಮುಂದಿನ ಸಂಪೂರ್ಣ ವಿವರಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಈಗಾಗಲೇ 1990 ಮತ್ತು 1992 ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಕರಸೇವಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಎನ್ ಮಾಧವ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಿರಿಯರು, ಅವರ ವಯಸ್ಸಿನ ಅನುಭವಕ್ಕೆ ಮತ್ತು ಅವರು ಕಂಡಿರುವಂಥ ಎಲ್ಲ ದೃಶ್ಯಗಳನ್ನು ಇವತ್ತದು ಸಾಕಾರ ಆಗ್ತಾ ಇದೆ. ಅವರ ಪರಿಶ್ರಮ ಇವತ್ತದು, ಅವರ ಬೆವರಿನ ಹನಿಗೆ ಇವತ್ತು ಒಂದು ಬೆಲೆ ಸಿಕ್ಕಂತಹ ದಿವಸ ಅಂತಲೇ ಹೇಳ್ಬೋದು. ಸೊ ಮಾಧವ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ. ಸೊ ಹಿರಿಯರು ತಾವು, ತಮ್ಮ ಸೇವೆ ಇವತ್ತು ಕಣ್ತುಂಬಿಕೊಳ್ತಾ ಇದೆ ಸರ್, ಹೇಗೆ ಅನಿಸ್ತಾ ಇದೆ? ಮೊದಲಾಗಿ ಖುಷಿ ಆಗ್ತದೆ, ಭಾಳ ಸಂತೋಷ ಆಗ್ತಿದೆ. ನಾವು ಸಾಯೋ ಮುಂಚೆ ಒಂದು ಇದಾಯ್ತಲ್ಲ ಅಂತ. ಅಯ್ಯೋ, ರಾಮನನ್ನ ಕಾಣುವಂತ ಒಂದು ಅವಕಾಶ. ಮೊದಲಾಗಿ ತಾವು ಮೊದಲ 1990 ಮತ್ತು 92 ಎರಡು ಬ್ಯಾಚ್ಗಳಲ್ಲೂ ಕೂಡ ತಾವು ಹೋಗಿದ್ದೀರಿ. ಆ ದಿನಗಳು ಹೇಗಿತ್ತು ಸರ್? ಅಂದ್ರೆ ಈಗ ತಾವು ಏಜ್ ಆಗಿದ್ದೀರಾ, ಆ ದಿನಗಳು ಹೇಗಿತ್ತು? 90 ಹೋಗುವಾಗ ನಮ್ಗೆ ಭಾರಿ ಕಷ್ಟ ಇತ್ತು. ಮೊದಲ ಬಾರಿಗೆ ಅಂದ್ರೆ ನಮ್ಗೆ ಅಲ್ಲೆಲ್ಲಿ ಹಿಡಿದಾಕಿದ್ದು ಕಷ್ಟ ಕೊಟ್ಟು ಎಲ್ಲೆಲ್ಲಿ ನಾವು ಕೂತು ಹೋಗಿ 92 ಆದ್ರೂ ನಾವು ರಾಮ ನೋಡಿದ್ರೆ ವಾಪಸ್ ಬರುದಿಲ್ಲ ಅಂತ ನಾವು ಅಲ್ಲಿ ಇದು ಮಾಡಿ ನೋಡಿಯೇ ನಾವು ಅಲ್ಲಿಂದ ಹೊರಟದು. ಎಲ್ಲಿ ಎಲ್ಲಿ ಯಾರ್ಯಾರ ಮನೆಯಲ್ಲಿ ಕೂತು ಇದು ಮಾಡಿ ಬೇಗ ಮಾಡಿ ನಾವು ಅಯೋಧ್ಯೆ ಮುಟ್ಟಿದೆವು. ಕೆಲವು ಗಲಾಟೆ ಆಯಿತು, ನಮ್ಮ ಮುಂದೆ ಕೆಲವು ಹೆಣ ಬಿತ್ತು. ಒಂದು ಡೆಲ್ಲಿದೊಂದು 2 ಅಣ್ಣ ತಮ್ಮಂದು ಒಟ್ಟಿಗೆ ಅದೆಲ್ಲ ನೋಡಿದೆವು. ಸುಮಾರು ಕಷ್ಟ ಬಂದೆವು. ಆದರೂ ನಾವು ಯಾರ ಇದೆಲ್ಲ ಓದೋದಲ್ಲ, ನಮ್ಮಷ್ಟರಲ್ಲೇ ನಾವು ಓದೋದು. ಯಾರು ಬಲವಂತ ಇಲ್ಲ, ಏನಿಲ್ಲ. ನಮಗೆ ಹೋಗುವಾಗಲೇ ಇಲ್ಲಿ ಇದಾಯಿತು, ನೀವು ಹೀಗೆ ನಮಗೆ ಒಂದು 3 ಅಡ್ರೆಸ್ ಕೊಟ್ಟಿದ್ದರು. ಅಲಹಾಬಾದಿಗೆ ಹೋಗಿ ನೀವು ಅಲ್ಲಿ ಅವ್ರನ್ನ ಮೀಟಾಗಿ ನೀವು ಹಾಗೆ ಆಮೇಲೆ ನಿಮ್ಗೆ ಏನು ಬಂದರೂ ನೀವು ನಮ್ಮ ಒಟ್ಟಿಗೆ ಒಂದು 5 ಜನ ಒಂದೊಂದು ಬ್ಯಾಚ್ ಕಳಿಸಿದ್ರು. ಬ್ಯಾಚ್ ಬಿಟ್ಟದ್ದು. ಯಾರಿಗೆ ಏನಾದರೂ ನೀವು ಮುಟ್ಟಬಾರ್ದು, ನೀವು ಅಷ್ಟಿಗೆ ಹೋಗಬೇಕು. ಅದಕ್ಕೆಲ್ಲ ಜನ ಬೇರೆ ಇದ್ದಾರೆ. ನಿಮ್ಗೆ ಏನಾದರೂ ಇದ್ದರೆ ಇಲ್ಲಿ ವಿಳಾಸಕ್ಕೆ ಹೋಗಿ ಅಲ್ಲಿ ವಿಚಾರಿಸಿರಿ. ಅಂದರೆ ಸುಮಾರು ನಾವು 90ರಲ್ಲಿ ನಾವು ಬಂದು ಕಷ್ಟ ಇಷ್ಟಲ್ಲ. 92ರಲ್ಲಿ ನಾವು ಸೀದಾ ಇದು ಮಾಡಿ ಮತ್ತು ಅದು ಹೊಡೆದು ಇದು ಮಾಡಿದೆವು. ಆವಾಗ ನಮ್ಮ ಲಾಲ್ ಕೃಷ್ಣ ಅದ್ವಾನಿ, ಉಮಾ ಭಾರತಿ ಇವರೆಲ್ಲ ಒಟ್ಟಿಗೆ ಅಂದರೆ ಎಷ್ಟು ಸಹಸ್ರ ಲಕ್ಷಗಟ್ಟಲೆ ಜನ ಇದ್ದರು. ನನಗನ್ಸುತ್ತೆ ಇವರು ಕಥೆ ಕೇಳುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗಾದ್ರೂ ಸ್ವಲ್ಪ ಕರುಣೆ ಬಂದಿತ್ತೇನೋ, ಆದರೆ ಇವರಿಗೆ ಕರುಣೆನೇ ಬರಲಿಲ್ಲವಲ್ಲ. ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ, ಬಹಳ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ನಮಗೆ ಅದೊಂದು ಭಾಳ ಸಂತೋಷ ಆಯಿತು. ನಾವು ಹೋದವಲ್ಲ, ನಾವು ಹೋಗಿ ನೋಡಿದವಲ್ಲ, ನಾವು ಮಾಡಿದ ಕೆಲಸ ಉಂಟಲ್ಲ, ನಮಗೆ ಸಂತೋಷ ಆಯಿತು. ಏನೇ ಆಗಲಿ ಇಂಥದ್ದು ಪರಿಸ್ಥಿತಿ ಬೇಕಂತ ನಾವು ಇನ್ನೂ ಆಯಿತು. ಈಗ ನಮ್ಗೆ ಇದಾಗುವಾಗ ಇವತ್ತು ನಮಗೆ ಖುಷಿ ಆಗ್ತಾ ಉಂಟು. ನಾವು ಮಾಡಲಿಕ್ಕೆ ಫಲ ಈಗ ಸಿಕ್ಕಿತ್ತು ಅಂತ. ನೀವೊಂದು ಎಷ್ಟು ಜನ ಹೋಗಿದ್ದೀರಿ ಸರ್ ಮಂಗಳೂರಿಂದ? ಆವಾಗ ನಾವೊಂದು 100-105 ಅಂದರೆ ನಮಗೆ ಬಿಟ್ಟದ್ದು ಬ್ಯಾಚ್ ಬಿಟ್ಟದ್ದು. ಈಗ ಒಂದು 5 ಜನಕ್ಕೆ ಟಿಕೆಟ್ ಸಂಗನಿಕೇತನದಿಂದ ನಾವು ಅಲ್ಲಿದ್ದದ್ದು ಒಂದು ದಿವಸ ರಾತ್ರಿ. ಅಲ್ಲಿಂದ ನಮಗೆ ಸಂಗನಿಕೇತನದಿಂದ ನಮಗೆ ಅಲ್ಲಿ ಎಲ್ಲ ಇದಾಯಿತು. ಹೀಗೆ ಹೋಗ್ಬೇಕಂದ್ರೆ 5-6 ಜನ ಮಾತಾರೆಲ್ಲ ಬೆಲೆ ಇದು ಮಾಡಿ ನಮ್ಮನ್ನು ಅರಸಿ ಬಸ್ನಲ್ಲಿ ತಗೊಂಡು ರೈಲ್ವೆ ಸ್ಟೇಷನ್ ಬಿಟ್ಟು ನಾವು ಹೋದದ್ದು. ಎಲ್ಲ ಜವಾಬ್ದಾರಿ ನಿಮ್ಮದೇ, ನೀವೇನು ಮಾಡಬೇಡಿ, ಹೋಗಿ ನೀವು ಅಂತ. ಓಕೆ, ಈಗ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬರ್ತಾ ಇದೆ. 500 ವರ್ಷಗಳ ಕಾತರಕ್ಕೆ ಇನ್ನೇನು
ಅರ್ಧ ಗಂಟೆಯ ಒಳಗಾಗಿ ತೆರೆ ಬೀಳಲಿದೆ. ಇನ್ನೊಂದು 20 ನಿಮಿಷಗಳ ಅವಕಾಶ ಅಷ್ಟೇ. ನರೇಂದ್ರ ಮೋದಿ ಅವರು ಹೇಗೂ ಕೂಡ ರಾಮ ಮಂದಿರವನ್ನು ಪ್ರವೇಶ ಮಾಡಿದ್ದಾರೆ. ಸದ್ಯಕ್ಕಂತೂ ಪ್ರಖ್ಯಾತ ಗಾಯಕರಿಂದ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ. ಹಲವಾರು ಗಾಯಕರು, ಭಾರತ ಕಂಡಂತಹ ಶ್ರೇಷ್ಠ ಗಾಯಕರು ಪುಣ್ಯದ ಮಣ್ಣಿನಲ್ಲಿ, ಅದು ಅವರು ಮಾಡಿರುವಂತಹ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಪ್ರಾಣ ಪ್ರತಿಷ್ಠೆ ವೇಳೆ ಕೇವಲ 5 ಮಾತ್ರ ಗರ್ಭಗುಡಿಯ ಪ್ರವೇಶ ಇರಲಿದೆ. ಇದು ಸ್ಪಷ್ಟವಾಗಿರುವಂಥದ್ದು. ಕೇವಲ 5 ಜನರಿಗೆ ಮಾತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಅಥವಾ UP ರಾಜ್ಯಪಾಲರು ಯಾರಿದ್ದಾರೆ ಶ್ರೀಯುತರಿಗೆ, ಅವರಿಗೆ ಮತ್ತು ಮೋಹನ್ ಭಾಗವತ್, RSSನ ಪ್ರಮುಖರು ಮೋಹನ್ ಭಾಗವತ್ ಹಾಗೂ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಅರ್ಚಕರಾದ ಆಚಾರ್ಯ ಸತ್ಯೇಂದ್ರ ದಾಸ್, ಈ 5 ಮಾತ್ರ ಮಂದಿರದ ಒಳಗಡೆ ಪ್ರವೇಶ ಇರುವಂಥದ್ದು. ಸೊ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಗರ್ಭಗುಡಿಯಲ್ಲಿರ್ತಾರೆ ಈ 5 ಜನ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮುಖರು ಮತ್ತು ಅವರ ಜೊತೆಯಾಗಿ 15 ಮಂದಿ ದಂಪತಿಗಳು ಕೂಡ ಆ ಕಾರ್ಯಗಳೆಲ್ಲವೂ ನಡೆದಿದೆ. ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳೇನಿದೆ ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಿ ಈಗ ಪ್ರಮುಖವಾಗಿ ಯಜಮಾನತ್ವ ಹುದ್ದೆ, ಒಂದು ಮನೆಯ ಗೃಹ ಪ್ರವೇಶ ಮಾಡುವಾಗ ಯಜಮಾನನಿಗೆ ನೀಡುವಂತಹ ಹಕ್ಕು. ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೂ ಕೂಡ ಆತನಿಗೆ ಋಣ ಬೇಕಂತೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ್ತ ಆಲಯ ಅಂತ ಹೇಳಿ. ಆತನಿಗೆ ಋಣ ಇದ್ರೆ ಮಾತ್ರ ಆತನಿಗೆ ಒಂದು ಮನೆಯಲ್ಲಿ ದನವನ್ನು ಸಾಕಬಹುದು, ಅಥವಾ ಆತನ ಮಡದಿ ಒಬ್ಬಳು ಸಿಗ್ಬೋದು. ಆತನಿಗೆ ಬೇಕಾದಂಥ, ಆತನನ್ನು ಸರಿಯಾಗಿ ಹೊಂದಿಕೊಂಡು ಹೋಗುವಂಥ ಮಡದಿ ಸಿಗ್ಬೋದು. ಹಾಗೆಯೇ ಆತ ಋಣ ಮಾಡಿದ್ರೆ ಮಾತ್ರ ಆತನಿಗೆ ಒಂದು ಉತ್ತಮವಾದಂಥ, ಆತನ ಕೊನೆ ಕಾಲದವರೆಗೂ ಕೂಡ ನೋಡಿಕೊಳ್ಳುವಂಥ ಮಗ ಇರ್ಬೋದು. ಹಾಗೆಯೇ ಇನ್ನೊಂದು ಪ್ರಮುಖವಾಗಿರುವಂಥದ್ದು, ಆತನಿಗೆ ಋಣ ಇದ್ದರೆ ಮಾತ್ರ ಮನೆಯನ್ನು ಕಟ್ಟಬಹುದು. ಇದು ಹಿರಿಯರು ಹೇಳಿರುವಂಥ ಮಾತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಅದಕ್ಕಿಂತಲೂ ಮಿಗಿಲಾದಂಥ ಋಣ ಇದೆಯೇನೋ ಗೊತ್ತಿಲ್ಲ. ಮನೆಯಲ್ಲ, ಇಡೀ ಭಾರತಕ್ಕೆ ಬೇಕಾದಂತಹ ಒಂದು ಅರಮನೆಯನ್ನು ಕಟ್ತಾ ಇದ್ದಾರೆ. ಇಡೀ ಭಾರತದ ಅಸ್ಮಿತೆಯ ಪ್ರಶ್ನೆಯಾಗಿ ಉಳಿದಿದ್ದಂತಹ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಕ್ಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ನಮ್ಮ ಟಿವಿಯಲ್ಲಿ ಅಯೋಧ್ಯೆಯಿಂದ ನೇರ ಪ್ರಸಾರದ ಕಂಪ್ಲೀಟ್ ವಿಜುವಲ್ಗಳನ್ನು ನಿಮಗೆ ನಾನ್ ಸ್ಟಾಪ್ ನೇರ ಪ್ರಸಾರದ ಮುಖಾಂತರ ತೋರಿಸ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೊನೆಯ ಹಂತದ ಪೂಜಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು ತಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಈ ದೃಶ್ಯದ ಬಳಿಕ, ಅಂದರೆ ಈ ಒಂದು ಕಾರ್ಯ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕವಾಗಿ ಮಾತಾಡಲಿಕ್ಕಿದ್ದಾರೆ. ಅಂದರೆ ಮಂದಿರದ ಆವರಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು, RSSನ ಹಿರಿಯರಾದಂಥ ಮೋಹನ್ ಭಾಗವತ್ ಜಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸೊ 5 ಮಾತ್ರ ಅವಕಾಶ. ಮೋಹನ್ ಭಾಗವತ್ ಜಿ, ನರೇಂದ್ರ ಮೋದಿ ಅಥವಾ UP ಆದಿತ್ಯನಾಥ್, ಹಾಗೆಯೇ ರಾಜ್ಯಪಾಲರು ಮತ್ತು ಟ್ರಸ್ಟ್ನ ಪ್ರಮುಖ ಅರ್ಚಕರು, ಈ 5 ಜನರಿಗೆ ಮಾತ್ರ. ತೆರಳಿರುವಂತಹ ಹಲವಾರು ಮಂದಿ ತೆರಳಿದ್ದಾರೆ. ತೆರಳಿರುವ 5 ಜನರಲ್ಲಿ ಪ್ರಮುಖರಿಗೆ ಮಾತ್ರ ಮಂದಿರದ ಒಳಗಡೆ ಪ್ರವೇಶ ಇರುವಂಥದ್ದು ಆ ಕಾರ್ಯದಲ್ಲಿ ತೊಡಗಿಕೊಳ್ಳುವುದಕ್ಕೆ. ಇದಾದ ಬಳಿಕ ಮಂದಿರದ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ಬಳಿಕ 2:10ಕ್ಕೆ 2 ಗಂಟೆ 10 ನಿಮಿಷಕ್ಕೆ ಸುಮಾರು ಕುಬೇರ ಟಿಲಾದ ಶಿವ ಮಂದಿರದಲ್ಲಿ ಶಿವನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅದಾದ ಬಳಿಕ 3:30 ಸುಮಾರಿಗೆ ಅಯೋಧ್ಯೆಯಿಂದ ದೆಹಲಿಯತ್ತ ಮೋದಿ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ದೃಶ್ಯದ ಮುಖಾಂತರ ತಾವು ಅಯೋಧ್ಯೆಯಿಂದ ಆಗ್ತಾ ಇರುವಂತಹ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ. ಯಾವುದೇ ಪೂಜೆಯನ್ನು ಕೂಡ ನಾವು ಮಾಡಬೇಕಾದ್ರೂ ಮೊದಲಿಗೆ ಆದಿಪೂಜಿತ ವಿಘ್ನೇಶ್ವರನಿಗೆ ಮೊದಲ ಪೂಜೆಯನ್ನು ಸಲ್ಲಿಸಬೇಕು. ಸೊ ಹಾಗಾಗಿ ಅಲ್ಲಿ ಗಣಪತಿಯ ಹವನಗಳು ಮೊನ್ನೆಯಿಂದಲೂ ಕೂಡ ನಡೆದಿತ್ತು. ಈಗ ಗಣಪತಿಯ ಪ್ರಮುಖ ಅರ್ಚನೆಯ ಜೊತೆಯಾಗಿ ಯಜಮಾನತ್ವ ಹುದ್ದೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಯಾಗಿ ಈ ಕಾರ್ಯಗಳು ನಡೀತಾ ಇರುವಂಥದ್ದು. ನಾವು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಮಾಧವ್ ಶೆಟ್ಟಿ ಅವರು ಹಿರಿಯರು ನಮ್ಮ ಜೊತೆ ಅನೇಕ ವಿಚಾರಧಾರೆಗಳನ್ನು ಹಂಚಿಕೊಡ್ತಾ ಇದ್ರು. ಸೊ ಆ ದಿನಗಳು ತುಂಬಾ ಕಷ್ಟಕರವಾಗಿತ್ತು. ಈಗ ಅದನ್ನ ಕಣ್ತುಂಬಿಕೊಳ್ಳುವಂಥ ಭಾಗ್ಯ ನಮಗೆ ಸಿಕ್ಕಿತ್ತು. ಖಂಡಿತ. ನಿಮ್ಮ ಜೊತೆಯಾಗಿದ್ದವರೆಲ್ಲ ಕರಸೇವಕರು, ಅವರ ವಿಚಾರವಾಗಿ ಹೇಳೋದಾದ್ರೆ ಅವರ ವಿಚಾರವಾಗಿ ನನಗೆ ಈಗ ಒಟ್ಟಿಗಿದ್ದೆವು ನಾವು, ಹೋದವ್ರು ನಾವು ಒಟ್ಟಿಗಿದ್ದೆವು, ಒಟ್ಟಿಗೆ ಇದು ಮಾಡಿ ಒಟ್ಟಿಗೆ ಬಂದಿದ್ದೇವೆ. ಅವರಿಗೆ ಏನಾಗಿಲ್ಲ, ಅದೇ ಪುಣ್ಯ ಅಂತ ಏನಿದ್ದಿಲ್ಲ. ಖಂಡಿತ.
ಎಸ್, ಈ ತಮಗೂ ಕೂಡ ಆಸೆ ಇಲ್ವಾ ಸರ್ ರಾಮ ಮಂದಿರಕ್ಕೆ? ಆವಾಗ ರಾಮನ ಮಂದಿರ ಕಟ್ಟಬೇಕು ಅಂತ ಹೇಳಿ ತಾವು ಧಾವಿಸ್ತಾ ಇದ್ರಿ, ಈಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಒಂದು ಬಾರಿ ರಾವಣನ್ನ ಕಣ್ತುಂಬಿಕೊಳ್ಳುವ ಅಂತ ಒಂದು ಈಗ ಅಷ್ಟೇ ಇರುವಾಗ ನಾವು ಹೋಗು ಮೇಲೆ ನೆಕ್ಸ್ಟ್ ನೋಡು ಹೇಗೆ ಆಗ್ತಾ ಅಂತ. ಖಂಡಿತ ಖಂಡಿತ ನಾಳೆಯಿಂದ ಭಕ್ತರಿಗೂ ಕೂಡ ಅವಕಾಶಗಳಿದೆ, ಎಲ್ಲರೂ ಕೂಡ ಹೋದವರಿಗೆ ಸಹ ಒಂದು 10 ದಿವಸ ಒಳಗೆ ಏನು ಮಾಡ್ಲಿಕ್ಕೆ ಆಗಿಲ್ಲಂತೆ. ನಾವು ಟಿವಿ ನೋಡ್ತಾ ಇದ್ದೇವೆ, ಇದು ಮಾಡ್ತಾ ಇದ್ದೆ, ಆಗುದಿಲ್ಲ. ಹೋಗಿದ್ದಾರೆ, ಚಳಿ ಉಂಟು ಸಿಕ್ಕಾಪಟ್ಟೆ, ಸಿಕ್ಕಾಪಟ್ಟೆ ಚಳಿ ಉಂಟು, ಸಿಕ್ಕಾಪಟ್ಟೆ ಕಷ್ಟ ಉಂಟು ಈಗ. ಆದರೆ ನಮಗೆ ಸಾಕು, ಇಲ್ಲಿ ಟಿವಿ ನೋಡ್ತಾ ಕೈ ಉಳಿತಾ ಆರಾಮ್ರೆ. ಅವರು ಅಲ್ಲಿ ಹೋದವರು ಇಲ್ಲೇ ರಾಮನನ್ನು ಕಾಣ್ತಾ ಇದ್ದಾರೆ, ಅಷ್ಟೊಂದು ಖುಷಿಯಿಂದ ಪುನೀತರಾಗ್ತಾ ಇದ್ದಾರೆ. ಬಹಳ ಖುಷಿಯ ಸಂದರ್ಭ ಅಲ್ಲ, ಅಷ್ಟಿದ್ರೆ ಅಷ್ಟು ಆಯ್ತಲ್ಲ ದೇವರ ದಯೆ, ಸಾರ್ಥಕತೆ. ನಿಮ್ಮ ಕನಸು ನನಸಾಯ್ತಲ್ಲ. ನಾವು ನೆನೆಸಿರ್ಲಿಲ್ಲ ದೇವರು ಇಷ್ಟು ಬೇಗ ಇದು ಮಾಡ್ತಾರಂತ ನಮಗೆ. ನೋಡಿ, ಅವರು ಹೋಗಿರುವಂತದ್ದು 32 ವರ್ಷಗಳ ಹಿಂದೆ, ಇಷ್ಟು ಬೇಗ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಅವರ ಭಾವನೆಗಳು, ಸಮಯದ ಹೋರಾಟಗಳನ್ನ ನೋಡಿದ್ರೆ ಅವರಿಗೆ ಭಯ ಆಗ್ತಾ ಇತ್ತು, ಇದು ನನ್ನ ಜೀವನದಲ್ಲಿ ನೋಡ್ತೇನೋ ಇಲ್ವೋ ಅನ್ನುವಂಥದ್ದು. ಖಂಡಿತ ಎಂಥ ಒಂದು ನಿಜವಾಗಿ ಶೆಟ್ರೆ ಹೇಳ್ತೀನಿ, ನನಗೆ ಅನಿಸುತ್ತೆ, ನಾನು ಸುಮ್ಮನೆ ಇತಿಹಾಸಗಳನ್ನು ಮೆಲುಕು ಹಾಕ್ತಾ ಆವಾಗಿನ ದಿನದ ವಿಷಯಗಳನ್ನು ನೋಡ್ತಾ ಇದ್ದ ಹಾಗೆ ಈಗ ಇರುವಂತಹ ಒಂದು ಪಕ್ವವಾಗಿರ್ತಕ್ಕಂಥ ಕಾಲ, ಒಂದು ಹಿಂದೂಗಳಿಗೆ ಒಂದು ಮರ್ಯಾದೆ ಅಂತ ಇದೆ ಅಂತ ಹೇಳಿದ್ರೆ ಅದು ಇವತ್ತಿನ ದಿನ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಕೂಡ 99.999% ಶೇಕಡ ರಾಮನ ಪರವಾಗಿಯೇ ಇರುವಂತ, ಯಾರು ಕೂಡ ವಿರೋಧವಾಗಿ ಮಾತಾಡ್ತಿರಲಿಲ್ಲ. ನೀವು ಅಲ್ಲಿ ಹೋಗಿರ್ತ ಸಂದರ್ಭದಲ್ಲಿ ಹಾಗಿರ್ಲಿಲ್ಲ, 80% ಜನ ವಿರೋಧವಾಗಿ ಇದ್ರು. ಯಾರು ಹೇಗೆ ಮಾತಾಡ್ತಾರೋ ಏನಾಗುತ್ತೋ ಅನ್ನುವಂಥ ಭಯಭೀತಿ ಇತ್ತು. ಇವಾಗ ರಾಮ ರಾಜ್ಯದ ಒಂದು ಸಣ್ಣ ಝಲಕ್, ಎಲ್ಲಿಯೂ ಕೂಡ ಭಯದ ವಾತಾವರಣ ಇಲ್ಲ. ಬಹಳ ಸೌಖ್ಯದಿಂದ ನಾವು ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಎಲ್ಲರೂ ಮನೆಯಿಂದಲೂ ನೇರವಾಗೋ ಹೇಗೋ ಅಥವಾ ಮೊಬೈಲ್ ಸ್ಕ್ರೀನ್ಗಳ ಮುಖಾಂತರ ಕೂಡ ಆಸ್ವಾದಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅದೊಂದು ನನಗೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಹೇಳುವಾಗ ಈ ನಮ್ಮ ಶೆಟ್ಟರಂಥವರು ಮತ್ತು ಬಹಳಷ್ಟು ಜನ ನಮ್ಮ ಮಂಗಳೂರಿಗರು ಇರ್ಬೋದು, ಹೊರ ರಾಜ್ಯಗಳಿಂದ ಅದೆಷ್ಟು ಜನರದ್ದು ಎಷ್ಟು ಕಥೆಗಳಿರ್ಬೋದು, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇರುವಂಥ ಆ ಒಂದು ಹೋರಾಟದ ಸಂದರ್ಭದಲ್ಲಿ ಎಷ್ಟು ಕಥೆಗಳಿರ್ಬೋದು, ಎಷ್ಟು ಕಥೆಗಳು ಇನ್ನು ಪುಸ್ತಕ ರೂಪದಲ್ಲಿ ಬರಲಿ, ಒಂದು ಇತಿಹಾಸ ಆಗಲಿ ಅನ್ನುವಂಥ ವಿಚಾರವನ್ನು ನಾನು ನೋಡಿದಂದ್ರೆ, ನಾವು 92ರಲ್ಲಿ ಹೋಗಿದ್ದೆವು. ಆದರೆ ಅಲ್ಲಿ ಆವಾಗ ಬಂದದ್ದು ತಮಿಳುನಾಡು, ಆಂಧ್ರದ ಹೆಂಗಸರು, ಮಹಿಳೆಯರಂದ್ರೆ ಪ್ರಾಯದವರು, ಖಾಲಿ ಹುಟ್ಟ ಒಂದು ಬಟ್ಟೆ ಇದು ಮಾತ್ರ ಅವಕಾಶ ಇಲ್ಲ. ಅವ್ರದ್ದು ಕೆಲಸ ಅಂತದ್ದು, ಅವ್ರದ್ದು ಇದಂಥದ್ದು, ಅದು ನಮಗೆ ಖುಷಿ ಆದದ್ದು. ನಾವು ಮಾಡಿದ ಕರೆಕ್ಟ್, ನಾವು ಸಾಮಾನ್ಯ ಅದು ನಾವು ಅವರು ಮಾಡಿದ್ದು ನಮಗೆ ಖುಷಿ. ಈಗ ನನಗೆ ಈಗ ನೆನೆಸೋದು ಅವರನ್ನೇ, ಎಂಥ ಜನಗಳಿದ್ದಾರೆ ಅಂತ. ಎಸ್ ಅರುಣ್ ಸರ್ ಅವರೇ ಹೇಳಿರ್ತಾರ, ಮಹಿಳೆಯರು ಕೂಡ ಭಾಗಿಯಾಗ್ತಾ ಇದ್ರು, ಅಂದ್ರೆ ತಾಯಂದಿರಿಗೂ ಕೂಡ ಇದ್ದಂತ ರಾಮನನ್ನು ಒಮ್ಮೆ ಕಣ್ತುಂಬಿಕೊಳ್ಳುವ ಅಂತ ಹೇಳಿ ಉತ್ತಮವಾದ ವಿಚಾರ. ಒಂದು ಸ್ಮರಿಸ್ಲಿಕ್ಕೆ ಬಯಸ್ತೀನಿ, ಇಬ್ಬರು ಕೇಕೆಗಳು ನಾನು ಹೇಳುವಂಥದ್ದು. ಈ ರಾಮ ಜನ್ಮಭೂಮಿ ಇವತ್ತು ನಮಗೆ ಸಿಗಬೇಕು ಅಂತ ಆದರೆ ಮುಸಲ್ಮಾನರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಆ ಮುಸಲ್ಮಾನರು ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಹೇಳಬೇಕಂತ ಹೇಳ್ತೀನಿ. ಏಕೆ ಅಂತ ಹೇಳ್ತೀನಿ, ಕೆ ಮೊಹಮ್ಮದ್ ಆರ್ಕಿಯಾಲಜಿಸ್ಟ್ ಕೆ ಮೊಹಮ್ಮದರು ಸತ್ಯ ಶೋಧನೆ ಮಾಡಿಕೊಂಡು ಅದರಲ್ಲಿ ಆ ಗುಂಬಜ್ನ ಅಡಿಯಲ್ಲಿ ಒಂದು ಮಂದಿರವಿತ್ತು ಅನ್ನತಕ್ಕಂಥ ರಿಪೋರ್ಟ್ ಕೊಡದೆ ಹೋಗಿದ್ರೆ, ಸತ್ಯವನ್ನು ಹೇಳದೆ ಹೋಗಿದ್ರೆ ಏನಾಗ್ತಿತ್ತು ಇವತ್ತಿನ ಪರಿಸ್ಥಿತಿ. ಹಾಗೆಯೇ ಇನ್ನೊಬ್ಬರು ಕೆ ನಾಯರ್, ನಮ್ಗೆ ಗೊತ್ತಿರ್ಬೋದು, 1949ರಲ್ಲಿ ಡಿಸೆಂಬರ್ 22ರ ಮಧ್ಯರಾತ್ರಿ ಏನು ವಿಗ್ರಹದ ಪ್ರತ್ಯಕ್ಷ ಆಗುತ್ತೆ, ಆವಾಗ ಹಿಂದೂ ಭಕ್ತರೆಲ್ಲ ಆ ವಿವಾದಾಸ್ಪದವಾಗಿದ್ದ ಕಟ್ಟಡದ ಕೆಳಗಡೆ ಹೋಗ್ತಾರೆ ಪೂಜೆ ಮಾಡಲಿಕ್ಕೆ, ಪುನಸ್ಕಾರ ಮಾಡಲಿಕ್ಕೆ 1949ರಲ್ಲಿ. ಆವಾಗ ನೆಹರೂರವರು ಹೇಳ್ತಾರೆ, ಆ ಮೂರ್ತಿಗಳನ್ನು ಹೊರಗೆಳೆದು ಹಾಕಿ ಆ ಭಕ್ತರು ಯಾರು ಬರ್ತಾರೆ ಅವರನ್ನೆಲ್ಲ ಬಂಧಿಸಿ ಅಂತ ಒಂದು ಮೆಸೇಜನ್ನು ಟೆಲಿಗ್ರಾಮ್ ಮಾಡ್ತಾರೆ. ಆವಾಗಿನ CM ಆಗಿರ್ತಾನೆ ಗೋವಿಂದ ವಲ್ಲಭ ಪಂತರು. ನೆಹರೂರು ಹೇಳಿದ ಮೇಲೆ ಕೇಳಬೇಕೇನೋ ಜಾರಿ ಮಾಡಿಬಿಟ್ರು. ಅಲ್ಲಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಕೆ ನಾಯರ್ ಅವರಿಗೆ ಸಂದೇಶ ಕಳಿಸಿಬಿಟ್ರು, ಈಗೀಗೆ ಬಂದಿದೆಯಪ್ಪ, ತಕ್ಷಣದಿಂದ ಅಲ್ಲಿಯ ಮೂರ್ತಿಗಳನ್ನು ತೆರವುಗೊಳಿಸ್ಕೋಬೇಕು ಮತ್ತು ಭಕ್ತರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಕೆ ನಾಯರ್ ಮಾತ್ರ ಮುಖ್ಯಮಂತ್ರಿಯಿಂದ ಬಂದ ಸಂದೇಶವನ್ನು ತಿರಸ್ಕಾರ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಅಲ್ಲಿ
ರಾಮಲಲ್ಲನ ಪೂಜೆಗೂ ಅವಕಾಶ ಮಾಡಿಕೊಟ್ರು, ಪ್ಲಸ್ ಅದಕ್ಕೆ ಅರ್ಚಕರು ಯಾರಿದ್ದಾರೆ ಆ ಅರ್ಚಕರಿಗೂ ಕೂಡ ಗೌರ್ಮೆಂಟೇ ಸಂಬಳ ಕೊಟ್ಕೊಂಡು ಅಲ್ಲಿ ಪೂಜೆ ನಡೆಯುವ ಹಾಗೆ ಮಾಡಿಸ್ಕೊಟ್ರು ಆ ಕೆ ನಯ್ಯರ್ ಅವರು. ಆದರೆ ಅವರ ಮೇಲ್ಗಡೆ ಒತ್ತಡ ಜಾಸ್ತಿ ಆಯಿತು, ನಿಮ್ಮ ನಿಲುವನ್ನು ಬದಲಾವಣೆ ಮಾಡಬೇಕು ಅಂತ ಒತ್ತಡ ಜಾಸ್ತಿ ಆಯಿತು ಮೇಲಿನಿಂದ. ಆದರೆ ಅವ್ರು ಹೇಳಿದರು, ರಿಪೋರ್ಟ್ ಏನು ಕೊಟ್ಟರು ಅಂತ ಹೇಳಿದರೆ, ಏನಾದರೂ ನಾವು ಇಲ್ಲಿ ಬ್ರಾಹ್ಮಣ ಲಲ್ಲನ ಆ ಮೂರ್ತಿಯನ್ನು ಒಂದು ಕ್ಷಣ ಅಲ್ಲಾಡಿಸಿದ್ರು ಅಂತ ಹೇಳಿದರೆ ಇಡೀ ಅಯೋಧ್ಯೆ ಕಂಪಿಸಿಬಿಡುತ್ತೆ, ಅದಕ್ಕೋಸ್ಕರ ಆ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ತಿರಸ್ಕಾರ ಮಾಡಿಬಿಟ್ರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಸಿಕ್ಕಿದ್ದು ಅಮಾನತಿನ ಶಿಕ್ಷೆ. ಅವರನ್ನು ಜಿಲ್ಲಾಧಿಕಾರಿಯಿಂದ ಅಮಾನತು ಮಾಡಿಬಿಟ್ರು. ಇದು ಹಿಂದಿನ ಇತಿಹಾಸ ಮೆಲುಕು ಹಾಕಬೇಕು ಅಂತ ಹೇಳಿ ನನಗೆ ಇಷ್ಟವಾಗಿತ್ತು, ಅದಕ್ಕೋಸ್ಕರ ಹೇಳಿದ್ದೇನೆ. ಓಕೆ, ಈಗಾಗಲೇ ಸಮಯ 12:20 ಆಗಿದೆ. ಸೊ ಈಗ ಇನ್ನು ಪ್ರಮುಖವಾದಂಥ ಘಟ್ಟ ಅಂತಲೇ ಹೇಳ್ಬೋದು. 12:20 ರಾಮನಿಗೆ ವಿಶೇಷ ಪೂಜೆಗಳು ಪ್ರಾರಂಭ ಆಗುವಂಥದ್ದು. ಈಗ ಆ ಕಾರ್ಯಗಳು ನಡೀತಾ ಇದೆ. ಇನ್ನು ಮಧ್ಯಾಹ್ನ 12:29 8 ಸೆಕೆಂಡ್ನಿಂದ 12:30 32 ಸೆಕೆಂಡಿನ ನಡುವಿನ 84 ಸೆಕೆಂಡಿನ ಆ ಒಂದು ಗಳಿಗೆಯಲ್ಲಿ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದ್ದು. ಇನ್ನು ಮುಂದಕ್ಕೆ ಆ ದೃಶ್ಯವನ್ನೇ ನಾವು ಕಣ್ತುಂಬಿಕೊಳ್ಳೋಣ. ಸೊ ಸದ್ಯಕ್ಕೆ ನಮ್ಮ ಜೊತೆ ಭಾಗವಹಿಸಿದಂಥ ಇಬ್ಬರು ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಪ್ರಮುಖವಾದಂಥ ಘಟ್ಟವನ್ನು ನಾವು ಕೂಡ ವೀಕ್ಷಕರ ಜೊತೆ ಕಣ್ತುಂಬಿಕೊಳ್ಳುವ ಅನ್ನುವಂಥ ಅವಕಾಶ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಕೆಲವೇ ಒಂದು 10 ನಿಮಿಷದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭ. ಆ ಸಮಯದಲ್ಲಿ ನಮ್ಮ ಮಾತಿಗಿಂತ ಕೇಳುವ ಕಿವಿಗಳಿಗಿಂತ ಕಾಣುವಂಥ ಕಣ್ಣಿನ ಆಸೆಗಳು ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಕಣ್ತುಂಬಿಕೊಳ್ಳುವಂಥ ಸಮಯ. ಯಾಕಂತ ಹೇಳಿದರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅನ್ನುವಂಥ ಮಾತಿದೆ. ಅರ್ಚಕರ ಪ್ರಭಾವದಿಂದ ಕಲ್ಲಾಗಿದ್ದಂಥ ಒಂದು ಶಿಲೆ ದೇವರಾಗಿ ಪರಿವರ್ತನೆಯಾಗುವಂಥ ಒಂದು ಸುಸಂದರ್ಭ. ಸೊ ಆ ಒಂದು ಕಾರ್ಯದಲ್ಲಿ ನಾವು ಕೂಡ ತೊಡಗಿಕೊಳ್ಳೋಣ. ಇನ್ನು ಮುಂದಕ್ಕೆ ನೇರವಾಗಿ ಅಯೋಧ್ಯೆಯಿಂದ ನೇರ ಪ್ರಸಾರಗಳು ನಮ್ಮ ಟಿವಿಯ ಮುಖಾಂತರ ನಿಮ್ಮ ಮನೆ ಸೇರ್ತಾ ಇದೆ. राम राज्य की प्रतिस्थापना करने में भारत को अवश्य मदद मिलेगी और इसी संकल्प के साथ आज इस प्राण प्रतिष्ठा समारोह की शुरुआत हुई है और अब से थोड़ी ही देर में वो दिव्य क्षण आने वाला है जब भगवान श्री राम में प्राण प्रतिष्ठित होंगे। निश्चित तौर से वह क्षण समीप है जिसका इंतजार सदियों से लोगों का था। वो क्षण समीप है जिसका समूचा चराचर, यक्ष, गंधर्व, सुर, नर, हर कोई आकर उसका साक्षी बन रहा है। समूचे भारत के सभी पंथ, संप्रदाय, मतांतर, सभी धर्मों के धर्माचार्य, महामंडलेश्वर, हर कोई यहां मौजूद है। और निश्चित तौर से अगर देखें तो इन्हीं क्षणों के लिए कहा गया है कि नमन करें इस मातृभूमि को, नमन करें आकाश को, बलिदानों की पृष्ठभूमि पर निर्मित इस इतिहास को। असंख्य जो बलिदान दिए गए उस पर आज संकल्प की सिद्धि का दिन है। आज इतिहास तो अयोध्या में लिखा ही जा रहा है। आज एक नए सांस्कृतिक युग का सूत्रपात भी अयोध्या से हो रहा है और आह्वान किया जा सकता है संकल्प के बाद पूरे देश से कि अरुणोदय हो चुका वीर अब कर्म क्षेत्र में जुट जाएं, अपने खून पसीने से नवयुग धरती पर लाएं। और नवयुग की कामना, धरती पर नवयुग लाने की कामना हमारी ही संस्कृति करती है, जो सत्य है, शाश्वत है, सनातन है, जो वसुधैव कुटुंबकम की बात करती है, जो आनो भद्रा क्रतवो यंतु विश्वता की बात करती है, जो सर्वे भवन्तु सुखिनः सर्वे सन्तु निरामयः की बात करती है, जो संपूर्ण चराचर के कल्याण की बात करती है, हमारी ही संस्कृति है, जो समस्त विश्व में बंधुत्व और लोक कल्याण के लिए प्रार्थना करती है, मंत्र देती है। अजय, और जिस तरह से हम कह रहे थे, ये आप भगवान श्री राम का वो विग्रह देख रहे हैं जिन्होंने इस प्राचीन स्वरूप में, इसी स्वरूप में लोगों को दर्शन दिए। भगवान श्री राम, भगवान भरत, श्री लक्ष्मण और श्री शत्रुघ्न के साथ लगातार चारों भाइयों के काल रूप में दर्शन देते रहे और आज वो भी स्वर्ण के सिंहासन पर प्रतिष्ठित होंगे और साथ में ही दोनों ही मूर्तियों के जो दर्शन होंगे वो दर्शन को प्राप्त होंगे, तीर्थयात्रियों को प्राप्त होंगे। बहुत ही आनंद का क्षण जब भगवान श्री राम कृष्ण मूर्ति में, क्योंकि कहते हैं कि कलयुग में भगवान का जो वर्ण है वो कृष्ण है, सतयुग में भगवान का वर्ण पीत था, त्रेता में भगवान का जो वर्ण यानी रंग है वो लाल रंग का, रक्त वर्ण का हुआ और द्वापर में वो नीले रंग के हुए और अब कलयुग में कृष्ण वर्ण के लिए। और इसीलिए जो
मूर्ति का निर्माण है वो कृष्ण मूर्ति का निर्माण किया गया है और 51 इंच की जब मूर्ति प्राण प्रतिष्ठित की जाएगी शुभ मुहूर्त में उसके बाद उसी पुराने विग्रह के साथ जो रामलला इस वक्त आप देख रहे हैं जिनके सामने चार भाइयों के साथ में जो प्राण प्रतिष्ठा का कार्यक्रम चल रहा है वो भी दर्शन देंगे जो कि स्वर्ण सिंहासन पर विराज चुके हैं। आप देखिए कि जो मुकुट है कितनी अद्भुत छवि है, उनके हाथ में धनुष्मान दे रहे हैं और प्राचीन विग्रहों के साथ बैठ करके प्रधानमंत्री नरेंद्र मोदी इस वक्त जगत के कल्याण की कामना करने के लिए संकल्पबद्ध हो रहे हैं और भारत को, भारतीयता को, सनातन शांति और सद्भावना के प्रसार के लिए जो ये सनातन धर्म में जो ये अद्भुत कार्य किया है उसको आगे बढ़ाते हुए प्रधानमंत्री आज इस ये भावना हमेशा घनीभूत रही। प्रधानमंत्री नरेंद्र मोदी वो क्षण देखा जब 9 और 10 नवंबर 1989 प्रधानमंत्री ने उस समय देखा अनिकेत एक लेख में साधना पत्रिका में और उन्होंने कहा कि यह क्षण सांस्कृतिक स्वतंत्रता का जयघोष करता है, हिंदू चेतना प्रकाश स्तंभ का दिन है जब रामशिला पूजन हुआ। साथ ही साथ 1990 के दशक में आडवाणी जी की रथ यात्रा की गुजरात में समन्वय भूमिका में रहे तत्कालीन भाजपा महासचिव के रूप में 6 भ्रमण किया। उस भ्रमण के दौरान नवरात्र भी पड़ा जिसमें केवल जल का भोग करके ही 6 से अधिक गाँव में यात्रा का कुशल संचालन किया, समन्वय किया। सोमनाथ से अयोध्या की इस यात्रा के साथ देखें तो एक वीर व्रती के रूप नवरात्र के समय जल पीकर 18 घंटे से ज्यादा एक वीर व्रती के रूप में प्रधानमंत्री ने तत्कालीन महासचिव भाजपा के बीजेपी इकाई के थे उन्होंने अंशदान किया। अगर एकात्मता यात्रा की बात करें 1992 में 14 जनवरी एक कार्यकर्ता के रूप में अयोध्या आए थे, शपथ लिया था। यहाँ पर जब भव्य मंदिर का निर्माण हुआ उनका पुनरागमन और एवं
आप दक्षिण दिशा से भारतीय वायुसेना के हेलीकॉप्टर आ रहे हैं। दोनों हेलीकॉप्टर अब सरयू मैया और राम की पैड़ी की ओर जाएंगे। वहीं पर संपूर्ण भारत और संसार के मीडिया कर्मी अर्थात इलेक्ट्रॉनिक मीडिया, प्रिंट मीडिया, सोशल मीडिया, यूट्यूबर्स सब वहीं पर एकत्रित हैं।
रघुपति राघव राजा राम पतित पावन सीताराम 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 रघुपति रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम भज प्यारे तू सीताराम 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 भज प्यारे तू सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम भज प्यारे तू सीताराम राजा राम पतित पावन सीताराम 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 भज प्यारे तू सीताराम 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 भज प्यारे तू सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राजा राम पतित पावन सीताराम 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 भज प्यारे तू सीताराम सीताराम भज प्यारे तू सीताराम रघुपति राघव राजा राम पतित पावन सीताराम भज प्यारे तू सीताराम रघुपति सीताराम भज प्यारे तू सीताराम 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 भज प्यारे तू सीताराम 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 भज प्यारे तू
राजा राम पतित पावन सीताराम सीताराम भज प्यारे तू सीताराम राम 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 श्री राम 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 जय राम 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 सीता राम 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 जय राम 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 जय जय राम 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 सीता राम 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 जय जय राम राम सीता राम 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 जय जय राम 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 जय जय राम 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 जय जय राम 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 सीता राम 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 जय जय राम 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 जय जय राम 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 सीता राम 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 जय जय राम 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 जय जय राम 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 सीता राम 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 श्री 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 राम 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 जय जय 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 राम राम जय जय 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 राजा राम 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 राजा राजा राम 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 श्री राम 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 श्री राम 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 श्री राम 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 श्री राम राम श्री राम राम श्री राम राम श्री राम श्री राम 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 राम मोरे राम लला 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 मोरे राम मोरे राम लला 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 मोरे राम बोलो राम 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 राम मोरे राम राम मोरे राम लला 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 मोरे राम मोरे राम मोरे राम लला तेरम 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 5 मिनट अथवा 2:10 मिनट के आसपास प्रधानमंत्री जी मंच से करेंगे। वहां शिवलिंग पर दर्शन पूजन तर्पण करेंगे, जटायु दर्शन पुष्पार्चन करेंगे, कार्मिकों से मिलेंगे,
और प्रस्थान करेंगे। डाक विभाग के अधिकारी उनको पीछे की ओर आ जाना चाहिए, मंच के पीछे।
पूजन विधि पूर्ण हो गई है। बाईं ओर से लोग निकलकर आ रहे हैं, यहाँ कुर्सियों पर बैठेंगे। इधर अंदर कुर्सी पर बैठ जाइए, उधर से आना था, उधर से प्रवेश कर जाइए, सामने रास्ता खुला है। श्री राम राम रघुनंदन राम राम, श्री राम राम भरताग्रज राम राम, श्री राम राम रणकर्कश राम राम, श्री राम राम शरणं भव राम राम, श्री रामचंद्र चरणौ मनसा स्मरामि, श्री रामचंद्र चरणौ वचसा गृह्णामि, श्री रामचंद्र चरणौ शिरसा नमामि, श्री रामचंद्र चरणौ शरणं प्रपद्ये माता। ಯುವಕ ಯುವತಿಯರ ಪಾಲಿನ ಭಾಗ್ಯವಿಧಾತ ಶ್ರೀ ಸಿದ್ದರಾಮಯ್ಯ 2023ರಲ್ಲಿ ಉತ್ತೀರ್ಣರಾದ ಪದವಿ ಡಿಪ್ಲೊಮೊದಾರರಿಗೆ ಕ್ರಮವಾಗಿ ಮಾಸಿಕ 3,000, 1,500 ರೂಪಾಯಿ ಸಹಾಯಧನ. ಯುವಜನತೆ रामो मत्पिता रामचंद्रः, स्वामी रामो मत्सखा रामचंद्रः, सर्वस्वं मे रामचंद्रो दयालुः।
सभी सीढ़ियों की ओर आकर No, you are not interested. संत This area to this area only. मस्तक नमन किया है। ईशान कोण के में बैठे हुए, आग्नेय कोण में बैठे हुए संत महापुरुषों को अपना मस्तक नमाकर प्रणाम निवेदन किया है। अब जल्दी आई पीछे से आ गई। दक्षिण दिशा में बैठे हुए समाज के गणमान्य नागरिकों को प्रधानमंत्री जी अपना अभिवादन प्रस्तुत कर रहे हैं। यहां पर देश की लगभग 150 परंपराओं के संत और सभी विधाओं के श्रेष्ठ पुरुष उपस्थित हैं। स्वस्ति वाचन हरि ओम भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैस्तुष्टुवाग्गुंसस्तनूभिर्व्यासे महि देवाहितं जदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टानेमिः स्वस्ति नो बृहस्पतिर्दधातु सुशान्तिर्भवतु। हमारे ट्रस्ट के ट्रस्टी पूज्य स्वामी गोविंद देव गिरी जी महाराज, उडुपी मठ, पेजावर मठ के मध्वाचार्य विश्व प्रसन्न तीर्थ जी महाराज और अयोध्या निर्मोही अखाड़ा के महंत दिनेन्द्र दास जी महाराज को निवेदन करता हूं मंच पर पधारें और वस्त्र भेंट कर अपना सम्मान, अपनी कृतज्ञता ज्ञापन करें मंच पर बैठे हुए महानुभावों के प्रति। पूज्य गोविंद देव जी महाराज, माननीय प्रधानमंत्री जी के लिए, विश्व प्रसन्न तीर्थ जी महाराज डॉक्टर मोहन राव भागवत के लिए, महंत दिनेन्द्र दास जी महाराज, माननीय मुख्यमंत्री योगी जी के लिए वस्त्र मालूम है उनको मालूम है। माननीय प्रधानमंत्री जी को गोविंद देव गिरी जी महाराज वस्त्र भेंट कर अपनी कृतज्ञता, प्रधानमंत्री जी के प्रति अपना सम्मान प्रकट कर रहे हैं। अन्य महानुभाव सम्मानार्थ खड़े हैं। पेजावर स्वामी जी माननीय डॉक्टर मोहन राव जी को, महंत दिनेन्द्र दास जी योगी आदित्यनाथ जी के प्रति,
योगी आदित्यनाथ मैं वीरेंद्र दास जी यही है। माननीय प्रधानमंत्री जी दिल्ली में राम जन्मभूमि के इस पावन प्रसंग पर एक डाक टिकट जारी कर चुके हैं। उत्तर प्रदेश सरकार की ओर से योगी आदित्यनाथ जी महाराज, माननीय मुख्यमंत्री, माननीय प्रधानमंत्री जी सरकार की ओर से और डॉक्टर मोहन राव भागवत को माननीय मुख्यमंत्री सम्मान में 2 चिन्ह भेंट करेंगे और डॉक्टर मोहन राव भागवत को सम्मान में ये भेंट करेंगे। राम जन्मभूमि मंदिर के चांदी के 2 बड़े मॉडल हैं। चांदी के 2 बड़े मॉडल हैं। पूज्य गोविंद देव गिरि जी महाराज मंच पर आएंगे और माननीय प्रधानमंत्री जी ने के बारे में अपनी भावनाएं प्रकट करेंगे। मंच पर आएंगे और माननीय प्रधानमंत्री जी ने के बारे में अपनी भावनाएं प्रकट करेंगे। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आज अंतःकरण अत्यंत उल्लास से, समाधान से और कृतज्ञता से भरा हुआ है। हमारा संपूर्ण राष्ट्र और पूरा विश्व भी आज भगवान श्री राम की प्रतिष्ठा से आलोकित होने का पर्व आरंभ हो चुका है। यह केवल एक मंदिर में एक मूर्ति की प्रतिष्ठा नहीं है, यह इस देश की अस्मिता, इस देश का स्वाभिमान और इस देश का आत्मविश्वास, इसकी प्रतीक्षा। 500 वर्षों की प्रतीक्षा के पश्चात यह संभव हो सका। इसके जो अनेक कारण हैं, उनके ऊपर तो आलोक हमारे सारे सम्माननीय अभ्यागत डालेंगे ही। मैं केवल एक काम के लिए यहां पर खड़ा हूं, छोटा सा काम। कारण तो अनेक होते हैं, लेकिन अनेक कारण मिलते मिलते आखिर वे एक विशिष्ट स्तर तक पहुंच जाते हैं और उस स्तर पर कोई महापुरुष हम लोगों को उपलब्ध होता है और उस विभूति के कारण युग परिवर्तित हो जाता है।
प्रकार का परिवर्तन लाने के लिए अपने जीवन को साधना पड़ता है। और इस प्रकार जीवन साधने वाले हमारे इस देश की परंपरा के अनेक महान रत्नों में आज हम लोगों को समय की आवश्यकता, युग की आवश्यकता, सनातन के अंतःकरण की आवश्यकता के रूप में हमारे सम्माननीय प्रधानमंत्री जी प्राप्त हुए हैं। यह केवल इस देश का नहीं, यह संपूर्ण विश्व का सौभाग्य है कि आज एक ऐसा राजदर्शी हम लोगों को प्राप्त हुआ। आपके मंगल हाथों से आज प्रतिष्ठा होने की बात थी, वह स्वाभाविक भी था, वो होना ही था मित्रों। लेकिन मुझे इस बात का आश्चर्य हुआ जब मुझे लगभग 20 दिन पूर्व समाचार मिले कि माननीय प्रधानमंत्री जी को इस प्रतिष्ठा के लिए स्वयं अपने लिए क्या क्या अनुष्ठान करके सिद्ध करना चाहिए स्वयं को, उसकी नियमावली आप लिख करके भेजें। जिस प्रकार का हमारे देश का राजनीतिक माहौल है, कोई भी आकर के किसी भी समय कुछ भी कर्म करके चला जाता है, वो उद्घाटन हो चाहे पौधारोपण हो चाहे कुछ भी हो, लेकिन उसके लिए मैं अपने को सिद्ध करूं, इस प्रकार की भावना कहां होती है? यदि किसी ने पूछा तो मैं कहूंगा कि यहां होती है। भगवान श्री राम की प्रतिष्ठा करनी है। भारतीय जीवनादर्शों के सर्वोच्च आदर्श भगवान श्री राम है और इन समस्त जीवनादर्शों की प्रतिष्ठा करने के समान ही यहां की प्रतिष्ठा रही है। इसलिए एक महान विभूति को ऐसे लगा कि मैं अपने को भी साधूं। मैं कर्मणा मनसा वाचा, कर्म से, मन से और वाणी से अपने को उसके लिए शुद्ध बनाऊं, सिद्ध बनाऊं, और उसका मार्ग तप ही है। भगवद गीता ने कहा यज्ञ दान तप कर्म न त्याज्यम कार्य में तप। तप से ही विशेष परिशुद्धि होती है। आज मुझे आपको बतलाने समय अंतःकरण गदगद होने की अनुभूति हो रही है। मैंने तो कहा था, हम लोगों ने महापुरुषों से परामर्श करके लिखा था, आपको केवल 3 दिन का उपवास करना है। आपने 11 दिन का संपूर्ण उपोषण किया। हमने 11 दिन एक भुक्त रहने के लिए कहा था, उन्होंने अन्न का ही त्याग कर दिया। महाभारत में कहा गया है अनशन यह सबसे बड़ा तप है, अनशन। और उसको उनके जीवन में साकार होते हुए मैंने केवल देखा नहीं, मैं थोड़ा तार्किक हूं। आपकी परम पूजनीय माता जी से मिलकर के मैंने उसको रिकन्फर्म भी किया था कि आपका ये अभ्यास 40 वर्षों का है। ऐसा तपस्वी कोई राष्ट्रीय नेता प्राप्त होना यह सामान्य बात नहीं है। वे इन दिनों में हमने कहा था कि आपको विदेश प्रवास नहीं करना चाहिए, क्योंकि सांसर्गिक दोष भी आते हैं। विदेश प्रवास टाल दिया सांसर्गिक देशों के इस दोषों की संभावना के कारण, लेकिन दिव्य देशों का प्रवास ऐसा किया। नासिक से आरंभ किया, गुरुवायूर गए, श्रीरंगम गए, रामेश्वरम गए। इन सारे स्थानों पर जाकर के वहां के परमाणुओं को लेकर के और पूरी भारत माता के हर कोनों में जाकर के मानो वे निमंत्रण दे रहे थे कि आइए दिव्य आत्माओं, अयोध्या पधारिए और हमारे राष्ट्र को महान बनाने के लिए आशीर्वाद दीजिए। हमने केवल कहा था 3 दिनों तक आपको भूमि शयन करना चाहिए। 11 दिनों से आप भूमि शयन कर रहे हैं। इस कड़कड़ाती ठंड में इस प्रकार का शयन करना, मित्रों, ब्रह्मा जी ने सृष्टि को निर्माण किया,
उस समय उन्होंने एक शब्द को सुना था। भारत की संस्कृति का सबसे मूल शब्द है तप तप इति। हमारे पूज्य गुरुदेव के गुरुदेव परम गुरु कहा करते थे, कांची के परमाचार्य जी महाराज, तपश्चर। मैं जब भी उनसे मिलता था वे कहते थे तपश्चर। आज तप की कमी हो गई है और उस तप को हमने साकार आप में देखा। मुझे इस परंपरा को देखते हुए केवल एक राजा याद आता है जिसमें यह सब कुछ था, और उस राजा का नाम छत्रपति शिवाजी महाराज। छत्रपति शिवाजी महाराज। मित्रों, लोगों को पता नहीं है शायद, वे स्वयं जब मल्लिकार्जुन के दर्शन के लिए श्रीशैलम के ऊपर गए, 3 दिन का उपवास किया, 3 दिन शिव मंदिर में रहे, और महाराज ने कहा कि मुझे राज्य नहीं करना है, मुझे संन्यास लेना है, मैं शिव जी की आराधना के लिए जन्मा हूं, मुझे संन्यास लेना है, मुझे वापस मत ले जाइए। इतिहास का वो बड़ा विलक्षण प्रसंग है। उस प्रसंग में उनके सारे ज्येष्ठ मंत्रियों ने उनको समझाया और लौटा करके लाया कि यह भी आपका कार्य भगवत सेवा ही है। आज हम लोगों को उसी प्रकार के एक महापुरुष ऐसे प्राप्त हुए हैं जिसको भगवती जगदम्बा ने स्वयं हिमालय से लौटा करके भेज दिया कि जाओ भारत माता की सेवा करो। तुम्हें भारत माता की सेवा करनी है। मैं अपने को कभी श्रद्धा रखने के बारे में भावुक नहीं पाता हूं, लेकिन कुछ स्थान ऐसे होते हैं जहां पर आदर के साथ अपना मस्तक अपने आप झुक जाता है। ऐसा एक स्थान हम लोगों को उच्च पदस्थ इस राजर्षि ने जब दिखाया तो मुझे छत्रपति शिवाजी महाराज के गुरु समर्थ रामदास स्वामी महाराज की याद आ गई। उन्होंने शिवाजी का वर्णन किया, निश्चयाचा महामेरु, निश्चयाचा महामेरु, बहुत जनासी आधारू, अखंड स्थितिता निर्धारू, श्रीमंत योगी, श्रीमंत योगी, श्रीमंत योगी। हम लोगों को आज एक श्रीमंत योगी प्राप्त हुआ। आज मैं यहां पर केवल इसलिए खड़ा हूं कि इतने तपस्या के पश्चात इन सारे महात्माओं की अनुमति लेकर के और उनके आशीर्वाद लेकर के उनका यह तप पूर्ण करने के लिए, उसकी सांगता के लिए उनको चरणामृत दिया जा रहा है। आप सबकी सहमति हो तो आप सब लोग ओंकार का घोष करके मुझे सहमति दें। अपना उपवास पूर्ण कर रहे हैं माननीय प्रधानमंत्री जी। अपना 11 दिवसीय उपवास को वो पूर्ण कर रहे हैं। मैं श्री राम जन्मभूमि तीर्थ क्षेत्र के अध्यक्ष पूज्य महंत नृत्य गोपाल दास जी महाराज, मणिराम छावनी अयोध्या के श्री महंत के चरणों में निवेदन करता हूं आशीर्वचन के लिए। निवेदन करता हूं आशीर्वचन के लिए। कॉर्डलेस हो गया। श्री सीताराम जी महाराज की जय। बड़े सौभाग्य की बात है, भगवान राम की पावन जन्मभूमि पर भगवान का महोत्सव हो रहा है। इससे बढ़कर के और क्या बात हो सकती है। वास्तव में भगवान की लीला ऐसी है, इसका वर्णन नहीं किया जा सकता है। इसलिए हम सभी लोग भगवान राम की पावन जन्मभूमि पर हृदय से अपना स्नेह, अपनी श्रद्धा समर्पित करते हैं।
माननीय मुख्यमंत्री योगी आदित्यनाथ जी महाराज। रामाय रामभद्राय रामचंद्राय वेद से रघुनाथाय नाथाय सीताय पतिये नमः। श्री रामलला भगवान की, श्री रामलला भगवान की, भारत माता की, भारत माता की, सरयू माता की, सरयू माता की, जय जय सीताराम। रामोत्सव के आज के इस कार्यक्रम के मुख्य अतिथि दुनिया के सबसे लोकप्रिय राजनेता भारत के माननीय प्रधानमंत्री आदरणीय श्री नरेंद्र मोदी जी, राष्ट्रीय स्वयंसेवक संघ के माननीय सरसंघ चालक श्रद्धेय डॉक्टर मोहन भागवत जी, प्रदेश की माननीय राज्यपाल श्रीमती आनंदीबेन पटेल जी, श्री राम जन्मभूमि तीर्थ क्षेत्र न्यास के अध्यक्ष पूज्य महंत नृत्य गोपाल दास जी, श्री राम जन्मभूमि तीर्थ क्षेत्र न्यास के कोषाध्यक्ष पूज्य स्वामी गोविंद देव गिरी जी, महासचिव सम्मान्य श्री चंपत राय जी, देश के कोने कोने से यहां पर पधारे पूज्य संतजन, अपने अपने क्षेत्र के नेतृत्व देने वाले सभी उपस्थित महानुभाव, रामोत्सव के इस पावन पर्व के अवसर पर आदरणीय प्रधानमंत्री जी का मैं आप सबकी ओर से हृदय से स्वागत करता हूं, अभिनंदन करता हूं। इस अवसर पर पधारे राष्ट्रीय स्वयंसेवक संघ के सरसंघ चालक आदरणीय डॉक्टर मोहन भागवत जी का, अन्य समागत अतिथियों और महानुभावों का मैं हृदय से स्वागत करता हूं, अभिनंदन करता हूं। प्रभु रामलला के भव्य दिव्य और नव्य धाम में विराजने की आप सभी को कोटि कोटि बधाई। 500 वर्षों के लंबे अंतराल के उपरांत आज के इस चिर प्रतीक्षित मौके पर अंतर मन में भावनाएं कुछ ऐसी हैं कि उन्हें व्यक्त करने के लिए शब्द नहीं मिल रहे हैं। मन भावुक है, भाव विभोर है, भाव विह्वल है। निश्चित रूप से आप सब भी ऐसा महसूस कर रहे होंगे। आज इस ऐतिहासिक और अत्यंत पावन अवसर पर भारत का हर नगर, हर ग्राम अयोध्या धाम है। हर मार्ग श्री राम जन्मभूमि की ओर आ रहा है। हर मन में राम नाम है, हर आंख हर्ष और संतोष के आंसू से भीगा है। हर जीवा राम राम जप रही है। रोम रोम में राम रमे हैं।
पूरा राष्ट्र राममय है। ऐसा लगता है हम त्रेता युग में आ गए हैं। आज रघुनंदन राघव रामलला हमारे हृदय के भावों से भरे संकल्प स्वरूप सिंहासन पर विराज रहे हैं। आज हर राम भक्त के हृदय में प्रसन्नता है, गर्व है और संतोष के भाव हैं। आखिर भारत को इसी दिन की तो प्रतीक्षा थी। भाव विभोर कर देने वाली इस दिन की प्रतीक्षा में लगभग 5 शताब्दी व्यतीत हो गई। दर्जनों पीढ़ियां अधूरी कामना लिए इस धराधाम से साकेत धाम में लीन हो गई, किंतु प्रतीक्षा और संघर्ष का क्रम सतत जारी रहा। श्री राम जन्मभूमि संभवतः विश्व में पहला ऐसा अनूठा प्रकरण होगा जिसमें किसी राष्ट्र के बहुसंख्यक समाज ने अपने ही देश में अपने आराध्य की जन्मस्थली पर मंदिर निर्माण के लिए इतने वर्षों तक और इतने स्तरों पर लड़ाई लड़ी हो। संतों, सन्यासियों, पुजारियों, नागाओं, निहंगों, बुद्धिजीवियों, राजनेताओं, जनजातियों सहित समाज के हर वर्ग ने जाति पाति, विचार दर्शन, उपासना पद्धति से ऊपर उठ करके राम काज के लिए स्वयं को उत्सर्ग किया। अंततः वह शुभ अवसर आ ही गया जब कोटि कोटि आस्थावानों के त्याग और तप को पूर्णता प्राप्त हो रही है। आज आत्मा प्रफुल्लित है इस बात से कि मंदिर वही बना है जहां बनाने का संकल्प लिया था। संकल्प और साधना की सिद्धि के लिए हमारी प्रतीक्षा की इस समाप्ति के लिए और संकल्प की पूर्णता के लिए आदरणीय प्रधानमंत्री श्री नरेंद्र मोदी जी का हृदय से आभार और अभिनंदन। माननीय प्रधानमंत्री जी, 2014 में आपके आगमन के साथ ही भारतीय जनमानस कह उठा था कि मोरे जिय भरोस दृढ़ सोई, मिलहि राम सगुन शुभ होई। अभी गर्भगृह में वैदिक विधि विधान से रामलला के बाल विग्रह के प्राण प्रतिष्ठा को हम सब साक्षी बने हैं। अलौकिक छवि है हमारे प्रभु की, बिल्कुल वैसे ही जैसे तुलसीदास जी ने कहा कि नव कंज लोचन कंज मुख कर कंज पद कंजारुणम। धन्य है वह शिल्पी जिसने हमारे मन में बसे राम की छवि को मूर्त रूप प्रदान किया है। विचारों और भावनाओं की विहलता के बीच मुझे पूज्य संतों और अपनी गुरु परंपरा का पुण्य स्मरण हो रहा है। आज उनकी आत्मा को असीम संतोष और आनंद की अनुभूति हो रही होगी। जिन परंपराओं की पीढ़ियां श्री राम जन्मभूमि मुक्ति यज्ञ में अपनी आहुति दे चुकी है, उनकी पावन स्मृतियों को मैं यहां पर कोटि कोटि नमन करता हूं। श्री राम जन्मभूमि महायज्ञ न केवल सनातन आस्था और विश्वास की परीक्षा का काल रहा, बल्कि संपूर्ण भारत को एकात्मता के सूत्र में बांधने के लिए राष्ट्र की सामूहिक चेतना जागरण के ध्येय में भी सफल सिद्ध हुआ है। सदियों के बाद भारत में हो रहे इस चिर प्रतीक्षित नवविवाह को देख अयोध्या समेत पूरा भारत का वर्तमान आनंदित हो उठा है। भाग्यवान है हमारी पीढ़ी जो इस राम काज के साक्षी बन रहे हैं, और उससे भी बड़भागी हैं वो जिन्होंने सर्वस्व इस राम काज के लिए समर्पित किया है और करते चले जा रहे हैं। जिस अयोध्या को अवनी की अमरावती और धरती का वैकुंठ कहा गया, वह सदियों तक अभिषिप्त थी, उपेक्षित रही, सुनियोजित तिरस्कार झेलती रही। अपनी ही भूमि पर
सनातन आस्था प्रदलित होती रही, चोटिल होती रही, किंतु राम का जीवन हमें संयम की शिक्षा देता है और भारतीय समाज ने संयम बनाए रखा। लेकिन हर एक दिन के साथ ही हमारा संकल्प और भी दृढ़ होता गया और आज देखिए पूरी दुनिया अयोध्या के वैभव को निभा रही है। हर कोई अयोध्या आने को आतुर है। आज अयोध्या में त्रेतायुगीन वैभव उतर आया है। दिख रहा है यह धर्मनगरी विश्व की सांस्कृतिक राजधानी के रूप में प्रतिष्ठित हो रही है। पूरा विश्व दिव्य और भव्य अयोध्या का साक्षात्कार कर रहा है। आज जिस सुनियोजित एवं तीव्र गति से अयोध्यापुरी का विकास हो रहा है वह प्रधानमंत्री जी के दृढ़ संकल्प, इच्छा शक्ति और दूरदर्शिता के बिना संभव नहीं था। कुछ वर्ष पहले कल्पना से परे था कि अयोध्या में एयरपोर्ट होगा, यहां के नगर के भीतर 4 लेन की सड़कें होंगी, सरयू जी में क्रूज चलेंगे, अयोध्या की खोई गरिमा वापस आएगी। लेकिन मित्रों, डबल इंजन की सरकार के प्रयास से आज आप सबके सहयोग से यह सब साकार हुआ है। सांस्कृतिक अयोध्या, आयुष्मान अयोध्या, स्वच्छ अयोध्या, सक्षम अयोध्या, सुरम्य अयोध्या, सुगम्य अयोध्या, दिव्य अयोध्या और भव्य अयोध्या के रूप में पुनरुद्धार के लिए हजारों करोड़ रुपए वर्तमान में यहां पर भौतिक विकास के लिए लग रहे हैं। राम जी की पेड़ी, नया घाट, गुप्तार घाट, ब्रह्मकुंड, भरत कुंड, सूरज कुंड, विभिन्न कुंडों के कायाकल्प, संरक्षण, संचालन, रखरखाव के कार्य हो रहे हैं। रामायण परंपरा की कल्चरल मैपिंग कराई जा रही है। राम वनगमन पथ पर रामायण वीथिका का निर्माण हो रहा है। नई अयोध्या में पुरातन संस्कृति और सभ्यता को संरक्षण तो हो ही रहा है, भविष्य की जरूरतों को देखते हुए आधुनिक पैमाने के अनुसार सभी नगरीय सुविधाएं भी विकसित हो रही हैं। इस मोक्षदायिनी नगरी को आदरणीय प्रधानमंत्री जी की प्रेरणा से अब सोलर सिटी के रूप में भी विकसित किया जा रहा है। पूरी अयोध्या में विश्व के सनातन आस्थावानों, संतों, पर्यटकों, शोधार्थियों, जिज्ञासुओं के प्रमुख केंद्र के रूप में इसे बनाने की ओर से अग्रसर किया जा रहा है। यह एक नगर या तीर्थ भर का विकास नहीं है, यह उस विश्वास की विजय है जिसे सत्यमेव जयते के रूप में भारत के राज चिन्ह में अंगीकार किया गया है। यह लोक आस्था और जन विश्वास का विजय है, भारत के गौरव की पुनर्प्रतिष्ठा है। अयोध्या का दिव्य दीपोत्सव नए भारत की सांस्कृतिक पहचान बन रहा है और श्री रामलला की प्राण प्रतिष्ठा का समारोह भारत की सांस्कृतिक अंतरात्मा को समरस की एक अभिव्यक्ति सिद्ध कर रहा है। श्री राम जन्मभूमि मंदिर की स्थापना भारत के सांस्कृतिक पुनर्जागरण का आध्यात्मिक अनुष्ठान है। यह राष्ट्र मंदिर है। निसंदेह श्री रामलला विग्रह की प्राण प्रतिष्ठा राष्ट्रीय गौरव का एक ऐतिहासिक अवसर है। निश्चिंत रहिए, प्रभु राम की कृपा से अब कोई अयोध्या की परिक्रमा में बाधा नहीं बन पाएगा। अयोध्या की गलियों में अब गोलियों की गड़गड़ाहट नहीं होगी, कर्फ्यू नहीं लगेगा। अपितु यहां दीपोत्सव, रामोत्सव और यहां की गलियों में श्री राम नाम संकीर्तन से यहां की गलियां गुंजायमान होंगी, क्योंकि अवधपुरी का मैं रामलला का विराजना राम राज्य की स्थापना की उद्घोषणा भी है। राम राज्य बैठे त्रिलोका, हर्षित भये गए सब शोका। राम राज्य भेदभाव रहित समृद्ध समाज का द्योतक है और हमारे यशस्वी प्रधानमंत्री जी की नीतियों, विचारों और योजनाओं का आधार है। भव्य दिव्य राम जन्मभूमि मंदिर के स्वप्न को साकार रूप देने में योगदान देने वाले सभी वास्तुविदों, अभियंताओं, शिल्पियों
और श्री राम जन्मभूमि तीर्थ क्षेत्र न्यास के सभी पदाधिकारियों को हृदय से धन्यवाद। पुनः आप सभी को रामलला के विराजने की इस ऐतिहासिक पुण्य घड़ी की बधाई। आदरणीय प्रधानमंत्री जी, आदरणीय सरसंघ चालक जी, माननीय राज्यपाल महोदया और आप सभी महानुभावों का मैं एक बार फिर से हृदय से स्वागत और अभिनंदन करते हुए हम सब जो संकल्प पूर्वजों ने लिया था उसकी सिद्धि की भी सभी को बधाई देते हुए प्रभु के चरणों में एक बार पुनः नमन करते हुए पूरे प्रदेश और देशवासियों को आज के इस रामोत्सव के अवसर पर कोटि कोटि बधाई और अभिनंदन देते हुए अपनी वाणी को विराम देता हूं। जय जय सीताराम। राष्ट्रीय स्वयंसेवक संघ के सरसंघ चालक डॉक्टर मोहन राव भागवत जी। आदरणीय प्रधानमंत्री जी, उत्तर प्रदेश के आदरणीय मुख्यमंत्री जी, आदरणीय राज्यपाल महोदया, देश के आज विद्यमान सभी पंथ संप्रदायों का प्रतिनिधित्व करने वाले हमारे संत ऋषि आचार्य गण और समाज के सब स्तरों का प्रतिनिधित्व करने वाले निमंत्रित महानुभाव, आज का आनंद शब्दों में वर्णनातीत है और उसके वर्णन करने का प्रयास इसके पहले के वक्तव्यों में अच्छा हो गया है। यह भी बता दिया गया है और हम जानते भी हैं कि आज अयोध्या में रामलला के साथ भारत का स्व लौट के आया है। और संपूर्ण विश्व को त्रासदी से राहत देने वाला एक नया भारत खड़ा होके रहेगा, इसका प्रतीक आज का कार्यक्रम बन गया है। ऐसे समय में आपके उत्साह का, आपके आनंद का वर्णन कोई नहीं कर सकता। हम यहां पर अनुभव कर रहे, पूर्ण देश में यही वातावरण है। छोटे छोटे मंदिर के सामने दूरदर्शन पर इस कार्यक्रम को सुनने वाले हमारे समाज के करोड़ों बंधु, वहां पहुंच न पाए ऐसे घर घर के हमारे नागरिक सज्जन, माता भगिनी, सब भाव विभोर है, सब में आनंद है, सब में उत्साह है। और ऐसे समय में जोश की बातों में थोड़ी सी होश की बात करने का काम मुझे ही दिया जाता है। आज हमने सुना कि इस प्राण प्रतिष्ठा महोत्सव में पधारने के पूर्व प्रधानमंत्री जी ने कठोर व्रत रखा। जितना कठोर व्रत रखने को कहा था उससे कई गुना अधिक कठोर व्रताचरण उन्होंने किया। मेरे पुराना उनसे परिचय है, मैं जानता हूं वो तपस्वी है ही, परंतु वो अकेले तप कर रहे हैं, हम क्या करेंगे। अयोध्या में रामलला आए, अयोध्या से बाहर क्यों गए थे, रामायण में क्यों गए थे बाहर, तो अयोध्या में कलह हुआ। अयोध्या उस पुरी का नाम है जिसमें कोई द्वंद्व नहीं, जिसमें कोई कलह नहीं, जिसमें कोई दुविधा नहीं। वो हुआ 14 वर्ष वनवास में गए। वो सब ठीक होने के बाद दुनिया के कलह को मिटा के वापिस आए। आज रामलला वापस फिर से आए हैं 500 साल के बाद। जिनके उनके त्याग को, उनके परिश्रम को शत बार, सहस्त्र बार, कोटि बार नमन है।
रामलला के यहाँ इस युग में आज के दिन फिर वापस आने का इतिहास जो जो श्रवण करेगा वो राष्ट्र के लिए कर्म प्रवण होगा और उसके राष्ट्र का सब दुख दैन्य हरण होगा। ऐसे इस इतिहास का सामर्थ्य है, परंतु उसमें हमारे लिए कर्तव्य का आदेश भी है। प्रधानमंत्री जी ने तब किया, अब हमको भी तब करना है। राम राज्य आने वाला है, वो कैसा था? दैहिक दैविक भौतिक तापा राम राज नहीं कहु व्यापा, सब नर करहि परस्पर प्रीति, चलहि स्वधर्म निरत श्रुति नीति, सब निर्दंभ धर्मरत पुनि, नर अरु नारी चतुर सब गुनी, सब गुणज्ञ पंडित सब ज्ञानी, सब कृतज्ञ नहीं कपट सयानी। राम राज्य के सामान्य नागरिकों का जो वर्णन है, हम भी इस गौरवमय भारतवर्ष की संतानें हैं। कोटि कोटि कंठ उसका जयगान करने वाले हमारे हैं। हमको इस प्रकार के व्यवहार को रखने का तप आचरण करना पड़ेगा। हमको भी सारे कलह को विदाई देनी पड़ेगी। छोटे छोटे परस्पर मत रहते हैं, छोटे छोटे विवाद रहते हैं, उसको लेकर लड़ाई करने की आदत छोड़ देनी पड़ेगी। आखिर है क्या? ये बात बताई, वो सामान्य नागरिक कैसे थे? निर्दंभ, प्रामाणिकता से आचरण करने वाले, केवल बातें करने वाले नहीं और बातें करके उसका अहंकार पालने वाले नहीं थे। काम करते थे, आचरण करते थे और अहंकार नहीं था। ऐसे वो थे और धर्मरत थे। यानी क्या थे? इस पर कठिन भाषा में प्रवचन बहुत लंबा हो सकता है, लेकिन थोड़े में धर्म के जो 4 मूल्य जिनकी चौखट पर धर्म है, ऐसा श्रीमद् भागवत में बताया है, सत्य करुणा शुचिता तपस, उसका आज हमारे लिए युगानुकूल आचरण क्या है? तो सत्य कहता है कि सब घटों में राम है, ब्रह्म सत्य है, वही सर्वत्र है। तो हमको ये जानकर आपस में समन्वय से चलना होगा, क्योंकि हम चलते हैं, सबके लिए चलते हैं, सब हमारे हैं, इसलिए हम चल पाते हैं। और इसलिए आपस में समन्वय रखकर व्यवहार करना, यह धर्म का पहला जो पैर है, सत्य, उसका आचरण है। करुणा दूसरा कदम है, उसका आचरण है सेवा और परोपकार। सरकार की कई योजनाएं गरीबों को राहत दे रही, सब हो रहा है, लेकिन हमारा भी कर्तव्य है, ये सब समाज बांधव हमारे अपने बंधु है। तो जहां हमको दुख दिखता है, पीड़ा दिखती है, वहां हम दौड़ जाए, सेवा करें, दोनों हाथों से कमाएं, अपने लिए न्यूनतम आवश्यक रखकर बाकी सारा वापस दे, सेवा और परोपकार के माध्यम से। यह करुणा का अर्थ आज है। शुचिता पर चलना है, यानी पवित्रता होनी चाहिए। पवित्रता के लिए संयम चाहिए, अपने को रोकना है। सब अपनी इच्छाएं, सब अपने मत, सब अपनी बातें ठीक होंगी ही ऐसा नहीं, और होगी तो भी अन्यों के भी मत है, अन्यों की भी इच्छाएं हैं। और इसलिए अपने आप को संयम में रखते हैं तो सारी पृथ्वी सब मानवों को जीवित रखेगी। गांधी जी कहते थे, अर्थ हैज इनफ फॉर एवरीवन्स नीड, बट इट कैनॉट सेटिस्फाई एवरीवन्स ग्रीड। तो लोभ नहीं करना, संयम में रहना और अनुशासन का पालन करना, अपने जीवन में अनुशासित रहना, अपने कुटुंब में अनुशासन रहना, अपने समाज में अनुशासन रहना। सामाजिक जीवन में नागरिक अनुशासन का पालन करना। भगिनी निवेदिता कहती थी कि स्वतंत्र देश में नागरिक संवेदना रखना और नागरिक अनुशासन का पालन करना, यही देशभक्ति का रूप है। इससे जीवन में पवित्रता आती है। और तपस का तो
मूर्तिमान उदाहरण आपके सामने आज दिया गया। व्यक्तिगत तपस तो हम करेंगे, सामूहिक तपस क्या है? संगच्छध्वम संवदध्वम सम वो मनावसी जानता। हम साथ चलेंगे, बोलेंगे आपस में, उसमें से एक सहमति का संवाद निकालेंगे, एक ही भाषा बोलेंगे, वो वाणी मन वचन कर्म समन्वित होगा और मिलके चलेंगे, अपने देश को विश्व गुरु बनाएंगे। ये तपस हम सबको करना है। 500 वर्षों तक अनेक पीढ़ियों ने लगकर परिश्रम करके प्राणों का बलिदान देके खून पसीना बहाकर आज ये आनंद का दिन सारे राष्ट्र को उपलब्ध करा दिया। उन सबके प्रति हमारे मन में कृतज्ञता है। मैं यहां बैठता हूं तो मेरे मन में विचार आता है कि मुझे बिठाया, मैंने क्या किया? वो तो जो उन्होंने किया उसका प्रतिनिधि भी मुझे बनाया गया है। उस प्रतिनिधि के नाते मैं ये अवदान स्वीकार करता हूं और उन्हीं को अर्पण करता हूं। परंतु उनका ये व्रत हमको आगे लेके जाना है। जिस धर्म स्थापना विश्व में करने के लिए राम का अवतार हुआ था, उस धर्म स्थापना को अनुकूल स्थिति अपने आचरण में अपने देश में उत्पन्न करना, यह अपना कर्तव्य बनता है। रामलला आए हैं हमारे मन को आह्लादित करने के लिए, उत्साही करने के लिए, प्रेरणा देने के लिए, साथ साथ इस कर्तव्य की याद दिलाकर उसमें कृति प्रवण करने के लिए आए हैं। उनका आदेश सर पे लेके हम यहां से जाए। सब लोग तो यहां आ नहीं सके, लेकिन वो सुन रहे, देख रहे। अभी इसी क्षण से इस व्रत का पालन हम करेंगे तो मंदिर निर्माण पूरे होते होते विश्व गुरु भारत का निर्माण भी पूरा हो जाएगा। इतनी क्षमता हम सबकी है। इसका मैं एक बार स्मरण देता हूं, आप सबको धन्यवाद देता हूं और मेरे 4 शब्द समाप्त करता हूं। भारत के यशस्वी प्रधानमंत्री माननीय नरेंद्र भाई मोदी जी अपने मनोभाव प्रकट करेंगे। सियावर रामचंद्र की जय। सियावर रामचंद्र की जय। श्रद्धेय मंच, सभी संत एवं ऋषिगण, यहां उपस्थित और विश्व के कोने कोने में हम सबसे साथ जुड़े हुए सभी राम भक्त, आप सबको प्रणाम, आप सबको राम राम। आज हमारे राम आ गए हैं। सदियों की प्रतीक्षा के बाद हमारे राम आ गए हैं। सदियों का अभूतपूर्व धैर्य, अनगिनत बलिदान, त्याग और तपस्या के बाद हमारे प्रभु राम आ गए हैं। इस शुभ घड़ी की आप सभी को, समस्त देशवासियों को बहुत बहुत बधाई। मैं अभी गर्भगृह में ईश्वरीय चेतना का साक्षी बनकर आपके सामने उपस्थित हुआ हूं। कितना कुछ कहने को है, लेकिन कंठ अवरुद्ध है। मेरा शरीर अभी भी स्पंदित है, चित्त अभी भी उस पल में लीन है।
हमारे रामलला अब टेंट में नहीं रहेंगे। हमारे रामलला अब इस दिव्य मंदिर में रहेंगे। मेरा पक्का विश्वास है, अपार श्रद्धा है कि जो घटित हुआ है इसकी अनुभूति देश के, विश्व के कोने कोने में राम भक्तों को हो रही होगी। ये क्षण अलौकिक है, ये पल पवित्रतम है। ये माहौल, ये वातावरण, ये ऊर्जा, ये घड़ी प्रभु श्री राम का हम सब पर आशीर्वाद है। 22 जनवरी 2024 का ये सूरज एक अद्भुत आभा लेकर आया है। 22 जनवरी 2024 ये कैलेंडर पर लिखी एक तारीख नहीं, ये एक नए काल चक्र का उद्गम है। राम मंदिर के भूमि पूजन के बाद से प्रतिदिन पूरे देश में उमंग और उत्साह बढ़ता ही जा रहा था। निर्माण कार्य देख देशवासियों में हर दिन एक नया विश्वास पैदा हो रहा था। आज हमें सदियों के उस धैर्य की धरोहर मिली है। आज हमें श्री राम का मंदिर मिला है। गुलामी की मानसिकता को तोड़कर उठ खड़ा हो राष्ट्र। अतीत के हर दंश से हौसला लेता हुआ राष्ट्र ऐसे ही नव इतिहास का सृजन करता है। आज से 1000 साल बाद भी लोग आज की इस तारीख की, आज के इस पल की चर्चा करेंगे। और ये कितनी बड़ी राम कृपा है कि हम सब इस पल को जी रहे हैं, इसे साक्षात घटित होते देख रहे हैं। आज दिन, दिशाएं, दिगंत सब दिव्यता से परिपूर्ण है। ये समय सामान्य समय नहीं है। ये काल के चक्र पर सर्वकालिक शाही से अंकित हो रही अमिट स्मृति रेखाएं हैं। साथियों, हम सब जानते हैं कि जहां राम का काम होता है वहां पवन पुत्र हनुमान अवश्य विराजमान होते हैं। इसलिए मैं राम भक्त हनुमान और हनुमान गढ़ी को भी प्रणाम करता हूं। मैं माता जानकी, लक्ष्मण जी, भरत, शत्रुघ्न सबको नमन करता हूं। मैं पावन अयोध्यापुरी और पावन सरयू को भी प्रणाम करता हूं। मैं इस पल दैवीय अनुभव कर रहा हूं कि जिनके आशीर्वाद से ये महान कार्य पूरा हुआ है। वे दिव्य आत्माएं, वे दैवीय विभूतियां भी इस समय
हमारे आसपास उपस्थित है। मैं इन सभी दिव्य चेतनाओं को भी कृतज्ञता पूर्वक नमन करता हूं। मैं आज प्रभु श्री राम से क्षमा याचना भी करता हूं। हमारे पुरुषार्थ, हमारे त्याग, तपस्या में कुछ तो कमी रह गई होगी कि हम इतनी सदियों तक ये कार्य कर नहीं पाए। आज वो कमी पूरी हुई है। मुझे विश्वास है प्रभु राम आज हमें अवश्य क्षमा करेंगे। मेरे प्यारे देशवासियों, त्रेता में राम आगमन पर पूज्य संत तुलसीदास जी ने लिखा है, प्रभु बिलो की हर से पुरबासी, जनित वियोग विपत्ति सबनासी। अर्थात प्रभु का आगमन देकर ही सब अयोध्यावासी, समग्र देशवासी हर्ष से भर गए। लंबे वियोग से जो आपत्ति आई थी उसका अंत हो गया। उस कालखंड में तो वो वियोग केवल 14 वर्षों का था, तब भी इतना असह्य था। इस युग में तो अयोध्या और देशवासियों ने सैकड़ों वर्षों का वियोग सहा है। हमारी कई कई पीढ़ियों ने वियोग सहा है। भारत के तो संविधान में उसकी पहली प्रति में भगवान राम विराजमान है। संविधान के अस्तित्व में आने के बाद भी दशकों तक प्रभु श्री राम के अस्तित्व को लेकर कानूनी लड़ाई चली। मैं आभार व्यक्त करूंगा भारत की न्यायपालिका का, जिसने न्याय की लाज रख ली। न्याय के पर्याय प्रभु राम का मंदिर भी न्यायबद्ध तरीके से ही बना। साथियों, आज गांव-गांव में एक साथ कीर्तन संकीर्तन हो रहे हैं। आज मंदिरों में उत्सव हो रहे हैं, स्वच्छता अभियान चलाए जा रहे हैं। पूरा देश आज दीपावली मना रहा है। आज शाम घर घर राम ज्योति प्रज्वलित करने की तैयारी है। कल मैं श्री राम के आशीर्वाद से धनुषकोडी में राम सेतु के आरंभ बिंदु अरिचल मुनाई पर था। जिस घड़ी प्रभु राम समुद्र पार करने निकले थे, वो एक पल था जिसने काल चक्र को बदला था। उस भावमय पल को महसूस करने का मेरा ये विनम्र प्रयास था। वहां पर मैंने पुष्प वंदना की। वहां मेरे भीतर एक विश्वास जगा
कि जैसे उस समय काल चक्र बदला था, उसी तरह अब काल चक्र फिर बदलेगा और शुभ दिशा में बढ़ेगा। अपने 11 दिन के व्रत अनुष्ठान के दौरान मैंने उन स्थानों का चरण स्पर्श करने का प्रयास किया जहां प्रभु राम के चरण पड़े थे, चाहे वो नासिक का पंचवटी धाम हो, केरला का पवित्र त्रिपायर मंदिर हो, आंध्र प्रदेश में लेपाक्षी हो, श्रीरंगम में रंगनाथ स्वामी मंदिर हो, रामेश्वरम में श्री रामनाथ स्वामी मंदिर हो, या फिर धनुषकोडी। मेरा सौभाग्य है कि इसी पुनीत पवित्र भाव के साथ मुझे सागर से सरयू तक की यात्रा का अवसर मिला। सागर से सरयू तक हर जगह राम नाम का वही उत्सव भाव छाया हुआ है। प्रभु राम तो भारत की आत्मा के कण कण से जुड़े हुए हैं। राम भारतवासियों के अंतर मन में विराजे हुए हैं। हम भारत में कहीं भी किसी की अंतरात्मा को छुएंगे तो इस एकत्व की अनुभूति होगी और यही भाव सब जगह मिलेगा। इससे उत्कृष्ट, इससे अधिक देश को समायोजित करने वाला सूत्र और क्या हो सकता है। मेरे प्यारे देशवासियों, मुझे देश के कोने कोने में अलग अलग भाषाओं में रामायण सुनने का अवसर मिला है, लेकिन विशेषकर पिछले 11 दिनों में रामायण अलग अलग भाषा में अलग राज्यों से मुझे विशेष रूप से सुनने का मौका मिला। राम को परिभाषित करते हुए ऋषियों ने कहा है, रमन्ते यस्मिन् इति रामः, अर्थात जिसमें रम जाए वही राम है। राम लोक की स्मृतियों में, पर्व से लेकर परंपराओं में सर्वत्र समाये हुए हैं। हर युग में लोगों ने राम को जिया है। हर युग में लोगों ने अपने अपने शब्दों में अपनी अपनी तरह से राम को अभिव्यक्त किया है और ये राम रस जीवन प्रवाह की तरह निरंतर बहता रहता है। प्राचीन काल से भारत के हर कोने के लोग राम रस का आचमन करते रहे हैं। राम कथा असीम है और रामायण भी अनंत है। राम के आदर्श, राम के मूल्य, राम की शिक्षाएं सब जगह एक समान है। प्रिय देशवासियों, आज इस ऐतिहासिक समय में देश उन व्यक्तित्वों को भी याद कर रहा है जिनके कार्य और समर्पण की वजह से आज हम ये शुभ दिन देख रहे हैं। राम के इस काम में कितने ही लोगों ने त्याग और तपस्या की पराकाष्ठा करके दिखाई है। उन अनगिनत राम भक्तों के, उन अनगिनत कार सेवकों के और उन अनगिनत संत महात्माओं के हम सब ऋणी हैं। साथियों, आज का ये अवसर उत्सवता का क्षण तो है ही, लेकिन इसके साथ ही यह क्षण भारतीय समाज की
परिपक्वता के बोध का भी क्षण है। हमारे लिए ये अवसर सिर्फ विजय का नहीं, विनय का भी है। दुनिया का इतिहास साक्षी है कि कई राष्ट्र अपने ही इतिहास में उलझ जाते हैं। ऐसे देशों ने जब भी अपने इतिहास की उलझी हुई गांठों को खोलने का प्रयास किया, उन्हें सफलता पाने में बहुत कठिनाई आई, बल्कि कई बार तो पहले से ज्यादा मुश्किल परिस्थितियां बन गई। लेकिन हमारे देश ने इतिहास की इस गांठ को जिस गंभीरता और भावुकता के साथ खोला है, वो ये बताती है कि हमारा भविष्य हमारे अतीत से बहुत सुंदर होने जा रहा है। वो भी एक समय था जब कुछ लोग कहते थे कि राम मंदिर बना तो आग लग जाएगी। ऐसे लोग भारत के सामाजिक भाव की पवित्रता को नहीं जान पाए। रामलला के इस मंदिर का निर्माण भारतीय समाज के शांति, धैर्य, आपसी सद्भाव और समन्वय का भी प्रतीक है। हम देख रहे हैं ये निर्माण किसी आग को नहीं, बल्कि ऊर्जा को जन्म दे रहा है। राम मंदिर समाज के हर वर्ग को एक उज्जवल भविष्य के पथ पर बढ़ने की प्रेरणा लेकर आया है। मैं आज उन लोगों से आह्वान करूंगा, आइए आप महसूस कीजिए, अपनी सोच पर पुनर्विचार कीजिए। राम आग नहीं है, राम ऊर्जा है। राम विवाद नहीं, राम समाधान है। राम सिर्फ हमारे नहीं है, राम तो सबके हैं। राम वर्तमान नहीं, सिर्फ वर्तमानी नहीं, राम अनंत काल है। साथियों, आज जिस तरह राम मंदिर प्राण प्रतिष्ठा के इस आयोजन से पूरा विश्व जुड़ा हुआ है, उसमें राम की सर्वव्यापकता के दर्शन हो रहे हैं। जैसा उत्सव भारत में है, वैसा ही अनेक देशों में है। आज अयोध्या का यह उत्सव रामायण की उन वैश्विक परंपराओं का भी उत्सव बना है। रामलला की ये प्रतिष्ठा वसुधैव कुटुंबकम के विचार की भी प्रतिष्ठा है। साथियों, आज अयोध्या में केवल श्री राम के विग्रह रूप की प्राण प्रतिष्ठा नहीं हुई है, ये श्री राम के रूप में साक्षात भारतीय संस्कृति के प्रति अटूट विश्वास की भी प्राण प्रतिष्ठा है। ये साक्षात मानवीय मूल्यों और सर्वोच्च आदर्शों की भी प्राण प्रतिष्ठा है। इन मूल्यों की, इन आदर्शों की आवश्यकता आज संपूर्ण विश्व को है। सर्वे भवन्तु सुखिनः, ये संकल्प हम सदियों से दोहराते आए हैं। आज उसी संकल्प को राम मंदिर के रूप में साक्षात आकार मिला है। ये मंदिर मात्र एक देव मंदिर नहीं है, ये भारत की दृष्टि का, भारत के दर्शन का,
भारत के दिग्दर्शन का मंदिर है। ये राम के रूप में राष्ट्र चेतना का मंदिर है। राम भारत की आस्था है, राम भारत का आधार है, राम भारत का विचार है, राम भारत का विधान है, राम भारत की चेतना है, राम भारत का चिंतन है, राम भारत की प्रतिष्ठा है, राम भारत का प्रताप है, राम प्रवाह है, राम प्रभाव है, राम नेति भी है, राम नीति भी है, राम नित्यता भी है, राम निरंतरता भी है, राम विभु है, विशद है, राम व्यापक है, विश्व है, विश्वात्मा है। और इसलिए जब राम की प्रतिष्ठा होती है तो उसका प्रभाव वर्षों या शताब्दियों तक ही नहीं होता, उसका प्रभाव हजारों वर्षों के लिए होता है। महर्षि वाल्मीकि ने कहा है, राज्यम 10 सहस्त्राणि प्राप्य वर्षाणि राघव, अर्थात राम 10,000 वर्षों के लिए राज्य पर प्रतिष्ठित हुए, यानी हजारों वर्षों के लिए राम राज्य स्थापित हुआ। जब त्रेता में राम आए थे तब हजारों वर्षों के लिए राम राज्य की स्थापना हुई थी। हजारों वर्षों तक राम विश्व पथ प्रदर्शन करते रहे थे। और इसलिए मेरे प्यारे देशवासियों, आज अयोध्या भूमि हम सभी से, प्रत्येक राम भक्त से, प्रत्येक भारतीय से कुछ सवाल कर रही है। श्री राम का भव्य मंदिर तो बन गया, अब आगे क्या? सदियों का इंतजार तो खत्म हो गया, अब आगे क्या? आज के इस अवसर पर जो दैवीय आत्माएं हमें आशीर्वाद देने के लिए उपस्थित हुई हैं, हमें देख रही हैं, उन्हें क्या हम ऐसे ही विदा करेंगे? नहीं, कदापि नहीं। आज मैं पूरे पवित्र मन से महसूस कर रहा हूं कि काल चक्र बदल रहा है। ये सुखद संयोग है कि हमारी पीढ़ी को एक कालजयी पथ के शिल्पकार के रूप में चुना गया है। 1000 वर्ष बाद की पीढ़ी राष्ट्र निर्माण के हमारे आज के कार्यों को याद करेगी। इसलिए मैं कहता हूं, यही समय है, सही समय है। हमें आज से, इस पवित्र समय से अगले 1000 साल के भारत की नींव रखनी है। मंदिर निर्माण से आगे बढ़कर अब हमें सभी देशवासी यही इस पल से समर्थ, सक्षम, भव्य, दिव्य भारत के निर्माण की सौगंध लेते हैं। राम के विचार मानस के साथ ही जनमानस में भी हो, यही राष्ट्र निर्माण की सीढ़ी है। साथियों, आज के युग की मांग है कि हमें अपने अंतःकरण को विस्तार देना होगा। हमारी चेतना का विस्तार देव से देश तक, राम से राष्ट्र तक होना चाहिए। हनुमान जी की भक्ति, हनुमान जी की सेवा, हनुमान जी का समर्पण, ये ऐसे गुण हैं जिन्हें हमें बाहर नहीं खोजना पड़ता। प्रत्येक भारतीय में
भक्ति, सेवा और समर्पण के भाव समर्थ, सक्षम, भव्य, दिव्य भारत का आधार बनेंगे। और यही तो है देव से देश और राम से राष्ट्र की चेतना का विस्तार। दूर सुदूर जंगल में, कुटिया में जीवन गुजारने वाली मेरी आदिवासी मां शबरी का ध्यान आते ही अप्रतिम विश्वास जागृत होता है। मां शबरी तो कब से कहती थी, राम आएंगे। प्रत्येक भारतीय में जन्मा यही विश्वास समर्थ, सक्षम, भव्य भारत का आधार बनेगा। और यही तो है देव से देश और राम से राष्ट्र की चेतना का विस्तार। हम सब जानते हैं कि निषाद राज की मित्रता सभी बंधनों से परे है। निषाद राज का राम के प्रति सम्मोहन, प्रभु राम का निषाद राज के लिए अपनापन कितना मौलिक है। सब अपने हैं, सभी समान है। प्रत्येक भारतीय में अपनत्व की, बंधुत्व की ये भावना समर्थ, सक्षम, भव्य, दिव्य भारत का आधार बनेगी। और यही तो है देव से देश और राम से राष्ट्र की चेतना का विस्तार। साथियों, आज देश में निराशा के लिए रत्ती भर भी स्थान नहीं है। मैं तो बहुत सामान्य हूं, मैं तो बहुत छोटा हूं। अगर कोई ये सोचता है तो उसे गिलहरी के योगदान को याद करना चाहिए। गिलहरी का स्मरण ही हमें हमारी इस हिचक को दूर करेगा, हमें सिखाएगा कि छोटे बड़े हर प्रयास की अपनी ताकत होती है, अपना योगदान होता है। और सबके प्रयास की यही भावना समर्थ, सक्षम, भव्य, दिव्य भारत का आधार बनेगी। और यही तो देव से देश और राम से राष्ट्र की चेतना का विस्तार। साथियों, लंकापति रावण प्रकांड ज्ञानी थे, अपार शक्ति के ध्यानी थे, लेकिन जटायु जी की मूल्य निष्ठा देखिए। वे महाबली रावण से भिड़ गए। उन्हें भी पता था कि वो रावण को परास्त नहीं कर पाएंगे, लेकिन फिर भी उन्होंने रावण को चुनौती दी। कर्तव्य की यही पराकाष्ठा समर्थ, सक्षम, भव्य, दिव्य भारत का आधार है। और यही तो है देव से देश और राम से राष्ट्र की चेतना का विस्तार। आइए हम संकल्प लें कि राष्ट्र निर्माण के लिए हम अपने जीवन का पल पल लगा देंगे। राम काज से राष्ट्र काज, समय का पल पल, शरीर का कण कण राम समर्पण को राष्ट्र समर्पण के ध्येय से जोड़ देंगे। मेरे देशवासियों, प्रभु श्री राम की हमारी पूजा विशेष होनी चाहिए। ये पूजा स्व से ऊपर उठ करके समष्टि के लिए होनी चाहिए। ये पूजा अहम से उठकर वयम के लिए होनी चाहिए। प्रभु को जो भोग चढ़ेगा वो विकसित भारत के लिए हमारे परिश्रम की पराकाष्ठा का प्रसाद भी होगा। हमें नित्य
पराक्रम, पुरुषार्थ, समर्पण का प्रसाद प्रभु राम को चढ़ाना होगा। इनसे नित्य प्रभु राम की पूजा करनी होगी, तब हम भारत को वैभवशाली और विकसित बना पाएंगे। मेरे प्यारे देशवासियों, ये भारत के विकास का अमृत काल है। आज भारत युवा शक्ति की पूंजी से भरा हुआ है, ऊर्जा से भरा हुआ है। ऐसी सकारात्मक परिस्थितियां फिर न जाने कितने समय बाद बनेगी। हमें अब चूकना नहीं है, हमें अब बैठना नहीं है। मैं अपने देश के युवाओं से कहूंगा, आपके सामने हजारों वर्ष की परंपरा की प्रेरणा है। आप भारत की उस पीढ़ी का प्रतिनिधित्व करते हैं जो चांद पर तिरंगा लहरा रही है। वो 15 लाख किलोमीटर की यात्रा करके सूर्य के पास जाकर मिशन आदित्य को सफल बना रही है। जो आसमान में तेजस और सागर में विक्रांत का परचम लहरा रही है। अपनी विरासत पर गर्व करते हुए आपको भारत का नव प्रभात लिखना है। परंपरा की पवित्रता और आधुनिकता की अनंतता दोनों ही पथ पर चलते हुए भारत समृद्धि के लक्ष्य तक पहुंचेगा। मेरे साथियों, आने वाला समय अब सफलता का है, आने वाला समय अब सिद्धि का है। ये भव्य राम मंदिर साक्षी बनेगा भारत के उत्कर्ष का, भारत के उदय का। ये भव्य राम मंदिर साक्षी बनेगा भव्य भारत के अभ्युदय का, विकसित भारत का। ये मंदिर सिखाता है कि अगर लक्ष्य सत्य प्रमाणित हो, अगर लक्ष्य सामूहिकता और संगठित शक्ति से जन्मा हो, तब उस लक्ष्य को प्राप्त करना असंभव नहीं है। ये भारत का समय है और भारत अब आगे बढ़ने वाला है। शताब्दियों की प्रतीक्षा के बाद हम यहां पहुंचे हैं। हम सब ने इस युग का, इस कालखंड का इंतजार किया है। अब हम रुकेंगे नहीं, हम विकास की ऊंचाई पर जाकर ही रहेंगे। इसी भाव के साथ रामलला के चरणों में प्रणाम करते हुए आप सभी को बहुत बहुत शुभकामनाएं। सभी संतों के चरणों में मेरे प्रणाम। सियावर रामचंद्र की, सियावर रामचंद्र की, सियावर रामचंद्र की। मैं आपसे निवेदन करूंगा, अभी थोड़ा आसन ग्रहण करिए। माननीय प्रधानमंत्री जी यहां से कुबेर टीला की ओर प्रस्थान करेंगे। माननीय प्रधानमंत्री जी के यहां से स्थान से प्रस्थान के पश्चात हमारे महंत नृत्य गोपाल दास जी के शिष्यगणों से निवेदन करूंगा, मंच पर आकर उनको नीचे की ओर ले जाए। जानकी दास जी अब मंच पर आ जाइए। माननीय मोहन राव जी, भैया जी कहीं मिलेंगे।
प्रधानमंत्री जी बहुत निकट पहुंच गए हैं संत महापुरुषों के। देव से देश और राम से राष्ट्र का निर्माण, यानी कि राष्ट्रीय चेतना में जो राम विराजे हैं वो राष्ट्रीय जनमानस में राम के गुणों का अवतार हो। मानस में जो राम हैं उनके गुणों का भारत के जनमानस में अंगीकार हो। निश्चित तौर से राष्ट्र निर्माण के 1000 वर्षों का जो स्वप्न प्रधानमंत्री नरेंद्र मोदी ने दिखाया है वह निश्चित तौर से पूरी दुनिया के सामने भारत भारतीयता को नए रूप में व्याख्यायित करता है, सनातन संस्कृति को नए स्वरूप में व्याख्यायित करता है। हमारी ही संस्कृति कहती है संगच्छध्वम संवदध्वम संवो मनांसि जानताम। हमारी ही संस्कृति कहती है सहना भवतु सहनो भुनक्तु। हमारी ही संस्कृति कहती है कि हम विश्व बंधुत्व के लिए अपना सर्वस्व न्यौछावर करें, राष्ट्र निर्माण में अपना सर्वस्व अंशदान करें। प्रधानमंत्री मोदी के उद्बोधन में राष्ट्रीय समरसता का संदेश पूरे विश्व में व्यापक होता हुआ भगवान श्री राम की धरा से बहुत ही आनंद का विश्व की समरसता, विश्व की कल्याण और शांति की स्थापना का संदेश एक बार फिर से गुंजायमान होता हुआ कुछ तो है, कुछ तो खास है इस राष्ट्र में जो परब्रह्म परमात्मा को अपनी गोद में आकर्षित कर लेता है। कुछ तो खास है इस अयोध्या धाम में जो निर्गुण निराकार परब्रह्म को सगुण साकार बना देता है। कुछ तो खास है इस राष्ट्र की धूल में, इस राष्ट्र के अन्न में जो मां कौशल्या के गर्भ में उस राम को उत्पन्न कर देता है पुत्र के रूप में, और उनकी गोद में पुत्र के रूप में परब्रह्म को खेलने पर विवश कर देता है। कुछ तो खास है इस राष्ट्र में जो भक्तों की भावना के अनुरूप अनंत अनंत रूप में भगवान अपने भक्तों को दर्शन देते हैं। राम सबके हैं, राम सर्वत्र हैं, और इसीलिए आज एक ऐसे ही अद्भुत अलौकिक स्वरूप में, बाल रूप में 5 वर्ष के राघव अब अपने भक्तों को नए नवीन नूतन दर्शन के लिए पधार चुके हैं। स्वागत कीजिए भगवान श्री राम का इस नए अवतार में। आज के इस अलौकिक दिव्य द्वादशी की तिथि में, जब कूर्म अवतार का दिन, आज भगवान श्री राम ने एक बार फिर से अवतार लिया। धराधाम, अयोध्या धाम, सरयू, सब कुछ प्रसन्न, आनंदित, उल्लसित। और अभिवादन स्वीकार कर रहे हैं प्रधानमंत्री नरेंद्र मोदी। यहाँ पर पहुंचे हुए संत समाज का, आम जन का, जनता जनार्दन का, विशिष्ट अतिथियों का। आज अयोध्या धाम में भगवान श्री राम के मंदिर में प्राण प्रतिष्ठा कार्यक्रम इस मायने में भी विलक्षण है क्योंकि समूची भारत की सारी परंपरा, सभी धर्म, संप्रदाय, मत, पंथ, सबका यहाँ पर सम्मेलन हुआ है। एक यहाँ पर ऐसा समागम हुआ है जो सनातन संस्कृति के शाश्वत स्वरूप को स्थापित करता है। यहाँ पर शैव, वैष्णव, शाक्त, पत्य, गणपत्य, सिख, बौद्ध, जैन, दशानंद, शंकर, रामानुजाचार्य संप्रदाय, निम्बारका संप्रदाय, विष्णुनामी संप्रदाय, राम स्नेही संप्रदाय, पंथों में घीसा पंथ, गरीबदासी, गौड़िया, कबीर पंथी, वाल्मीकि पंथी, धार्मिक संगठनों में अनेकानेक विश्व कल्याण में लगे हुए, भारत निर्माण में लगे हुए संगठनों के प्रतिनिधि, महिमा समाज, अकाली, निरंकारी, राम नामधारी, राधा स्वामी, वरकरी, वीरशैव, हर कोई भारत की समस्त मत पंथराय की जो अलग अलग धाराएं हैं वो आज उनका यहाँ पर समागम हुआ है, आज उनका यहाँ पर संगम हुआ है। और पूरी दुनिया चकित रूप में देख रही है कि किस तरीके से वैविध्य में एकता का प्रमाण, विविधता में एकता का प्रमाण, बहुरंगी सतरंगी विविध रंगी संस्कृति का आज